ಪರತತ್ವಲೀನಮನಸೆ ಪ್ರಣವದ್ಭವಬಂಧಮೋಚಯಾನಾಶು ಪ್ರಕಟಿತ ಪರತತ್ವಾಯ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಪರಮಶಿವೇಂದ್ರ ಕರಾಂಬುಜ ಸಂಭೂತಾಯ ಪ್ರಣಮ್ಯ ವರದಾಯ ಪದಧೂತ ಪಂಕಜಾಲಾಯ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಕಮನೀಯ ಕವನಕರ್ತ್ರೆ ಶಮನೀಯ ಭಯಾಪಹಾರ ಚತುರಾಯ ತಪನೀಯ ಸದೃಶ ವಪುಷೆ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಭವಸಿಂಧು ವಾರಯಿತ್ರೆ ಭವಭಕ್ತಾಯ ಪ್ರಣಮ್ಯ ವಶ್ಯಾಯ ಭವಬಂಧ ವಿರಹಿತಾಯ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಮೂಕೋಪಿ ಯತ್ ಕೃಪಾಚೇತಾತ್ ಲೋಕೋತ್ತರ ಕೀರ್ತಿ ಆಶು ಜಾಯೇತ ಅದ್ಭುತ ಚರಿತಾಯಾಸ್ಮೈ ಪ್ರಣತಿಂಕುರ್ಮಃ ಸದಾಶಿವೇಂದ್ರಾಯ. ಕರ್ಮಯೋಗಿ ಸನ್ಮಿತ್ರರಾದಂತಹ ಶ್ರೀ ಬಿ ಎಸ್ ರಾಮು ಅವರೇ, ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿ ಮಲೇಬೆನ್ನೂರಿನಿಂದ ಇವತ್ತು ಸಕಾಲದಲ್ಲಿ ಆಗಮಿಸಿರತಕ್ಕಂತಹ ಖ್ಯಾತ ಉದ್ಯಮಿಗಳು, ಚಾರ್ಟೆಡ್ ಅಕೌಂಟೆಂಟರು, ಭಗವಾನ್ ಶ್ರೀಧರ ಸ್ವಾಮಿಗಳ ಅನನ್ಯ ಭಕ್ತರು, ನನ್ನ ಹಿತೈಷಿಗಳು ಆಗಿರ್ತಕ್ಕಂತಹ ಬಿ ನಾಗೇಶಪ್ಪ ಅವರೇ, ಇಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ಸದಾಶಿವ ಬ್ರಹ್ಮೇಂದ್ರರ ಮನೋನಿಯಮನಂ ಈ ಕೃತಿಯನ್ನು ಕುರಿತಾದಂತಹ 3 ದಿನಗಳ ಈ ಉಪನ್ಯಾಸ ಮಾಲೆಯಲ್ಲಿ ಮೊದಲನೇ ದಿನವಾಗಿರ್ತಕ್ಕಂಥ ನಿನ್ನೆ ಸದಾಶಿವ ಬ್ರಹ್ಮೇಂದ್ರರ ಜೀವಿತ, ಅವರ ಕೃತಿಗಳು ಮತ್ತು ಮನೋನಿಯಮನಕ್ಕೆ ಹಿನ್ನೆಲೆಯಾಗಿ ಮನಸ್ಸು ಅಂದರೆ ಏನು, ಧ್ಯಾನ ಅಂದರೆ ಏನು ಅನ್ನೋದನ್ನು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇವತ್ತಲ್ಲಿಂದ ಮುಂದಕ್ಕೆ ನೇರವಾಗಿ ಮೊದಲನೇ ಶ್ಲೋಕಕ್ಕೆ ಬರ್ತಾ ಇದ್ದೀನಿ. ಒಟ್ಟು 13 ಶ್ಲೋಕ ಇದೆ. ಇದರಲ್ಲಿ 9 ಉಪಾಯಗಳನ್ನು ಹೇಳಿದ್ದಾರೆ ಸದಾಶಿವ ಬ್ರಹ್ಮೇಂದ್ರರು ಮನಸ್ಸನ್ನು ಹೇಗೆ ನಿಗ್ರಹಿಸೋದು ಅಂತ. ಯಥಾಶಕ್ತಿ ಯಥಾಮತಿ ಯಥಾಕಾಲ ಕೆಲವು ಉಪಾಯಗಳನ್ನು ಮಾತ್ರ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಆಶೀವಿಷ ವಿಷಯೈ ನಿಮಿಷೋನ್ಮೇಷೈ ನಿಷೇವಿತೈ ವಿಷಯೈ ಅಲಂ ಅಧುನಾ ಕಲಯೇತಾಹ ಮಾನಸ ಮಿಹಿಕ ಮಯೂಕ ಚೂಡಾಲಂ. ಎಲೈ ಮನಸ್ಸೆ, ಘಟಸರ್ಪದ ವಿಷದಂತೆ ತೀಕ್ಷ್ಣವಾದ ವಿಷಯಗಳನ್ನು ಕ್ಷಣ ಕ್ಷಣದಲ್ಲಿಯೂ ಅನುಭವಿಸಿರುವುದು ಸಾಕು. ಇನ್ನು ಚಂದ್ರಚೂಡನಾದ ಪರಮೇಶ್ವರನನ್ನು ಧ್ಯಾನಿಸಿ ಕೃತಾರ್ಥನಾಗು. ಮನಸ್ಸು ಅಂದರೆ ಏನು ಅನ್ನೋದನ್ನು ನೆನ್ನೆ ಹಂಚಿಕೊಂಡಿದ್ದೀನಿ. ಇವತ್ತು ಮೊದಲನೇ ವಿಷಯ, ತೀಕ್ಷ್ಣವಾದ ಘಟಸರ್ಪದಂತೆ ಇರತಕ್ಕಂತಹ ವಿಷದಂತಿರುವ ವಿಷಯಗಳು. ವಿಷ ಅಂದ್ರೇನು, ವಿಷಯ ಅಂದ್ರೇನು, ಆ ಎರಡರ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು. ವಿಷ ಏನು ಮಾಡುತ್ತೆ ಅಂದರೆ, ಯಾರು ಸೇವನೆ ಮಾಡ್ತಾರೋ ಪಾನ ಮಾಡ್ತಾರೋ ಅವ್ರನ್ನ ಮಾತ್ರ ಕೊಲ್ಲತ್ತೆ. ಆದರೆ ವಿಷಯ ಹಾಗಲ್ಲ, ತನ್ನ ಹತ್ರ ಬಂದವ್ರನ್ನೆಲ್ಲ ಸೆಳ್ಕೊಂಡ್ಬಿಡುತ್ತೆ. ಅದರಿಂದ ವಿಷಕ್ಕಿಂತಲೂ ವಿಷಯ ಅನ್ನೋದು ಹೆಚ್ಚು ಅಪಾಯಕಾರಿ. ಅದು ಹೇಗೆ ಅಂದರೆ, ಚಿತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ಮನುಷ್ಯನನ್ನು ಸುಟ್ಟರೆ, ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಅದಕ್ಕೆ ಹೇಳೋದು ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂತ. ಹಾಗೆ ಇಲ್ಲಿ ಎಲೆ ನನ್ನ ವಿವೇಕವೇ, ಮುಖ್ಯವಾಗಿ ವಿಷ ಮತ್ತು ವಿಷಯಗಳ ಬಗ್ಗೆ ನೋಡಿ, ಭಗವಾನ್ ಶ್ರೀಧರ ಸ್ವಾಮಿಗಳು ಶಿವಶಾಂತ ತಿಲಕ ಸ್ತೋತ್ರ ಅಂತ ಒಂದು ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸುಲಭವಾಗಿ ನೆನ್ಪಿಟ್ಕೋಬೇಕಾದ್ರೆ, ನಮ್ಮ ಸ್ವಾತಂತ್ರ್ಯ ಬಂದ ವರ್ಷ 1947. ಆ ವರ್ಷದಲ್ಲಿ ರಚನೆ ಆಗಿರ್ತಕ್ಕಂಥ ಗ್ರಂಥ ಶಿವಶಾಂತ ತಿಲಕ ಸ್ತೋತ್ರ. 180 ಶ್ಲೋಕಗಳು. ರಾಣಾಪುರದಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ದಾಗ ಶಿವ ದೇವಸ್ಥಾನದಲ್ಲಿ ಪುರೋಹಿತರು ಬಂದು ಕೇಳ್ಕೊಂಡ್ರಂತೆ, ತಮ್ಮಿಂದ ಕೆಲವು ಶ್ಲೋಕಗಳು ಶಿವನ ಮೇಲೆ ಅನುಗ್ರಹ ಆಗಲಿ ಅಂತ. ಆಶುವಾಗಿ ಅವರ ಬಾಯಿಯಿಂದ 180 ಶ್ಲೋಕಗಳು ಬಂತಂತೆ. ಶಿವಶಾಂತ ತಿಲಕ ಸ್ತೋತ್ರ ಅಂತ ಅದಕ್ಕೆ ಹೆಸರು. ಅದರಲ್ಲಿ 22ನೇ ಶ್ಲೋಕ ನೋಡಿ,
ವಿಷ ವಿಷಯ ಅದರ ಬಗ್ಗೆ ನೇರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾವುದನ್ನು ಸದಾಶಿವ ಬ್ರಹ್ಮೇಂದ್ರ ಹೇಳಿದ್ದಾರೋ ಅದನ್ನೇ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇರೋದು. ಹೈಸ್ಕೂಲ್ ಸೈನ್ಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ಸ್ವಲ್ಪ ಮುಂದುವರೆದು ಹೇಳ್ಬೋದಾದರೆ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್. ಯಾಕೆಂದರೆ ಒಂದು ಮೆಚ್ಯೂರ್ ಮೈಂಡ್ ಯಾವ ರೀತಿ ಥಿಂಕ್ ಮಾಡುತ್ತೆ ಅಂತ ಹೇಳಿದರೆ ಅದು ಆ ಮೆಂಟಲ್ ವೇವ್ ಲೆಂತ್ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ, ಮಿಕ್ಕವ್ರಿಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಸಾಮಾನ್ಯರ ದೃಷ್ಟಿಯಿಂದ ಎಲ್ಲ ಮಹನೀಯರು ಕೂಡ ಹುಚ್ಚರ ತರಹನೇ ಕಾಣೋದು. ದ ಲೈನ್ ಆಫ್ ಡಿಮಾರ್ಕೇಶನ್ ಬಿಟ್ವೀನ್ ಎ ಜೀನಿಯಸ್ ಆ್ಯಂಡ್ ಎ ಲೂನೆಟಿಕ್ ಈಸ್ ವೆರಿ ವೆರಿ ಥಿನ್. Genius is 1% inspiration and 99% perspiration. That's the very definition of a genius. ಯಾರು ಹುಚ್ಚರು ಯಾರು ಜ್ಞಾನಿಗಳು ಅಂತ ಹೇಳೋದೇ ಕಷ್ಟ. ಈಗ ಸದಾಶಿವ ಬ್ರಹ್ಮೇಂದ್ರ ಹುಚ್ಚರು ಅಂತಾನೆ ಅವರ ಸಹಪಾಠಿಗಳೆಲ್ಲ ತಿಳ್ಕೊಂಡಿದ್ದು. ಹೋಗಿ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರರಿಗೆ ದೂರು ಕೊಟ್ರಂತೆ, ನಿಮ್ಮ ಶಿಷ್ಯ ಬ್ರಹ್ಮೇಂದ್ರನಿಗೆ ಹುಚ್ಚಿಡಿದು ಬಿಟ್ಟಿದೆ, ಕಾಡಿಂದ ಕಾಡಿಗೆ ಅವನ ಆತ್ಮ ಬ್ರಹ್ಮ ಅಂತ ಅಲಿತಾ ಇರ್ತಾನೆ, ಅವನಿಗೆ ಈ ಲೋಕದ ಜ್ಞಾನವೇ ಇಲ್ಲ ಅಂತ. ಆಗ ಗುರುಗಳು ಒಂದು ಮಾತು ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡಿಯುತ್ತೋ ಆ ಹುಚ್ಚಿನ ನನಗೆ ಹಿಡಿಯಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸ ಇದಾನೀಂ ಶೃಣ್ವನ್ ಖಿದ್ಯನ್ನುವ ಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ಈ ಮಾತನ್ನು ನರಸಿಂಹಾರತಿ ಮಹಾಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ ಸದಾಶಿವೇಂದ್ರ ಸ್ತುತಿ ಎಂಬತಕ್ಕಂಥ ಗ್ರಂಥದಲ್ಲಿ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗುರುಗಳು ಮೇಲುಗಡೆ ಇದ್ದು ಶಿಷ್ಯ ಕೆಳಗಡೆ ಇರತಕ್ಕಂಥದ್ದು ಸಂಪ್ರದಾಯ. ಆದರೆ ಬ್ರಹ್ಮೇಂದ್ರ ವಿಷಯದಲ್ಲಿ ಅದು ತಲೆಕೆಳಕು. ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರರು ಕೆಳಗಡೆ ನಿಂತ್ಕೊಂಡು ಶಿಷ್ಯನಾಗಿರ್ತಕ್ಕಂಥ ಬ್ರಹ್ಮೇಂದ್ರನ ಮೇಲುಗಡೆ ಕೂಡಿಸ್ಬಿಟ್ಟು ಪಾಠ ಮಾಡ್ತಾ ಇದ್ರಂತೆ. ಎಲ್ಲ ಸಹಪಾಠಿಗಳಿಗೂ ಆಶ್ಚರ್ಯ, ಇದೇನಿದು ವ್ಯತ್ಯಾಸವಾಗಿಬಿಟ್ಟಿಲ್ಲ ಗುರು ಹಿರಿಯರ ಒಂದು ಇರತಕ್ಕಂಥ ಜಾಗ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ನಾನು ಕೇವಲ ಜ್ಞಾನದಿಂದ ಯಾವ ವೇದಾಂತವನ್ನು ಬೋಧಿಸ್ತಾ ಇದ್ದೀನೋ ನನ್ನ ಶಿಷ್ಯ ಅದನ್ನು ಅನುಭವಿಸ್ತಾ ಇದ್ದಾನೆ, ಆ ದೃಷ್ಟಿಯಿಂದ ನನಗೆ ಅವನೇ ಗುರು ಅಂತ ಹೇಳ್ತಾ ಇದ್ರಂತೆ. ಸೊ ಯಾತಿಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಗುರು ಶಿಷ್ಯವು ಉಭೋ ನೋಚೇದ್ ಅಪರೀಕ್ಷ ಪರಸ್ಪರಂ ತೌ ಪಿಶಾಚತಾಂ ಯಾಂತಿ ಅಂತ ಕುಲಾರ್ಣವ ತಂತ್ರ ಅನ್ನೋ ತಂತ್ರಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ. ಗುರುಗಳು ಶಿಷ್ಯನನ್ನು ಗುರುಗಳು ಅರ್ಥ ಮಾಡಿಕೊಳ್ಳದೆ ಕೇವಲ ಬ್ಲೈಂಡಾಗಿ ಫಾಲೋ ಮಾಡಿದ್ರೆ ಇಬ್ಬರಿಗೂ ಪಿಶಾಚತ್ವ ಬರುತ್ತೆ ಅಂತ. ಸೊ ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ ಶ್ರೀಧರ ಸ್ವಾಮಿಗಳು, ಎಲೆ ನನ್ನ ವಿವೇಕವೇ ನೀನು ಎಲ್ಲಿ ಹೋದೆ. ಮನುಷ್ಯನನ್ನಾಗಿ ಮಾಡೋದೇ ವಿವೇಕ. ಮನುಷ್ಯ ವಿವೇಕ ಕಳ್ಕೊಂಡ್ಬಿಟ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ? ಜನ್ಮ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ವಿವೇಕ ಎಂಬತಕ್ಕಂಥದ್ದು ಹುಟ್ಟತ್ತೆ ಅಂತ ಭಾಗವತದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಅದು ಅಕಸ್ಮಾತಾಗಿ ಬರೋದಿಲ್ಲ, ಜನ್ಮ ಜನ್ಮಾಂತರಗಳ ಸುಕೃತ ವಿಶೇಷ. ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ. ವಿವೇಕ ಹುಟ್ಟಬೇಕಾದ್ರೆ ಅಷ್ಟಾಗಬೇಕು. ಜನ್ಮ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಇಂಥ ಸತ್ಸಂಗ ಅನ್ನೋದು ಉಂಟಾದಾಗ ಹಿಂದೆ ಮಾಡಿರ್ತಕ್ಕಂತಹ ಮೋಹ ಅಜ್ಞಾನ ಎಲ್ಲವೂ ನಾಶವಾದಾಗ ವಿವೇಕ ಅನ್ನೋದು ಆವಿರ್ಭವಿಸುತ್ತೆ. ಅದಕ್ಕೆ ವಿವೇಕ ಚೂಡಾಮಣಿ ಅಂತಲೇ ಆಚಾರ್ಯ ಶಂಕರರು ಒಂದು ಗ್ರಂಥವನ್ನೇ ಲೋಕಕ್ಕೆ ಕೊಟ್ಟಿದ್ದಾರೆ. ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ಆಲ್ಫ್ರೆಡ್ ಟೆನಿಸನ್ ಹೇಳ್ತಾನೆ ಒಂದು ಕಡೆ, ವಾಟ್ ಕಮ್ಸ್ ಡೆಫಿನೆಟ್ಲಿ ಗೋಸ್ ಬಟ್ ವಾಟ್ ಈಸ್ ಆಲ್ವೇಸ್ ಈಸ್. ಯು ಆರ್ ದಟ್ ತತ್ವಮಸಿ. ಸೊ ಆ ದೃಷ್ಟಿಯಿಂದ ಎಲೆ ವಿವೇಕವೇ ಈಶ್ವರನಲ್ಲಿ ಸೇರಿ ಹೋಗಿ ಬೇರೆ ಇಲ್ಲದವನಾಗಿರುವವನಿಗೆ ವಿಷಯ ಸುಖಗಳ ಬಗ್ಗೆ ಎಂದೂ ಆಸಕ್ತಿ ಇರುವುದಿಲ್ಲ. ಯಾರಿಗೆ ವಿಷಯ ಸುಖದ ಬಗ್ಗೆ ಆಸಕ್ತಿ ಇರುತ್ತೆ ಅಂದರೆ, ನಾನು ದೇಹ, ನಾನು ಮಾಡ್ತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ಯಾರಿಗೆ ದೇಹಭಾವ ಹೋಗಿರೋದಿಲ್ವೋ ಅವರಿಗೆ ಇದುಂಟಾಗುತ್ತೆ. ಯಾರು ದೇಹಭಾವದಿಂದ ಅತೀತರಾಗಿ ಆತ್ಮಭಾವದಲ್ಲಿ ನೆಲೆಸ್ಕೊಂಡಿರ್ತಾರೋ ಅವರು ಇದಕ್ಕೆಲ್ಲ ಮೇಲೆ ಕೊಟ್ಟೋಗಿರೋದ್ರಿಂದ ಅವ್ರಿಗೆ ಅನಿಸೋದೇ ಇಲ್ಲ. ಅದನ್ನೇ ಅರವಿಂದ್ ಅವರ ಮಾತಲ್ಲಿ ಹೇಳೋದಾದರೆ, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್. ಅದು ಅರವಿಂದೋಸ್ ಪೊಯಿಟ್ರಿ. ಸೊ ವಾಟ್ ಈಸ್ ಕಾನ್ಷಿಯಸ್ನೆಸ್ ಅಂತ ಮೇಲೆ ಕೊಟ್ಟಾಗ ಸುಪ್ರಾ ಕಾನ್ಷಿಯಸ್ ಲೆವೆಲಲ್ಲಿ ಅವ್ರು ಹೇಳ್ತಾ ಇರೋದು. ಸೊ ಆ ದೃಷ್ಟಿಯಿಂದ ಅನ್ಕಾನ್ಷಿಯಸ್ಸು ಸೆಮಿ ಕಾನ್ಷಿಯಸ್ಸಲ್ಲಿ ಇರೋರಿಗೆ ಕಾನ್ಷಿಯಸ್ನೆಸ್ಗೆ ಬರೋದೇ ಕಷ್ಟ, ಇನ್ನು ಸುಪ್ರಾ ಕಾನ್ಷಿಯಸ್ನೆಸ್ ಹೆಂಗೆ ಅರ್ಥ ಆಗುತ್ತೆ. ಸೊ ಆ ದೃಷ್ಟಿಯಿಂದ
ಈಶ್ವರನಲ್ಲಿ ಸೇರಿ ಹೋಗಿ ಬೇರೆ ಇಲ್ಲದವನಾಗಿರುವವನಿಗೆ ಯಾವಾಗ ಪೂರ್ತಿ ಐಕ್ಯ ಆಯಿತೋ, ಹೇಗೆ ಐಕ್ಯ ಆಗತ್ತೆ? ನದಿಗಳು ಸಮುದ್ರವನ್ನು ಸೇರಿ ನಾಮರೂಪಗಳನ್ನು ಕಳ್ಕೊಂಡು ನೀರು ಒಂದಾಗೋ ಹಾಗೆ ಅಂತ ಮುಂಡಕೋಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಂ ಉಪೈತಿ ದಿವ್ಯಂ. ಯಾವುದು ಗಂಗಾ, ಯಾವುದು ಯಮುನಾ, ಯಾವುದು ಸರಸ್ವತಿ? ಸಮುದ್ರ ಸೇರೋ ತನಕ. ಸೇರ್ಬಿಟ್ಮೇಲೆ ಯಾವ್ದು ಗಂಗಾ, ಯಾವ್ದು ಯಮುನಾ, ಯಾವ ಸರಸ್ವತಿ? ನೀರು ಎಲ್ಲ ಒಂದೇ. ಗಂಗಾ ಯಮುನಾ ಸರಸ್ವತಿ ಸೇರಿದ್ರೇ ತ್ರಿವೇಣಿ ಸಂಗಮ ಆಗೋದು. ಆ ತ್ರಿವೇಣಿ ಸಂಗಮಕ್ಕೆ ಇಲಹಾಬಾದು ಪ್ರಯಾಗಕ್ಕೆ ಯಾಕೆ ಹೋಗ್ತೀರಾ? ಈಗ ತಾನು ನಾನು ತ್ರಿವೇಣಿ ಸಂಗಮ ಕುಡ್ಕೊಂಡೇ ಇಲ್ಲಿ ಬಂದಿರೋದು. ಕಾಫಿ, ಹಾಲು ಬೆಳ್ಳಗಿರೋದು ಹಾಗಿರೋದು ಗಂಗಾ, ಡಿಕಾಕ್ಷನ್ ಕಪ್ಪು ಹಾಗಿರೋದು ಯಮುನಾ, ಸರಸ್ವತಿ ಗುಪ್ತಗಾಮಿನಿ ಕಣ್ಣಿಗೆ ಕಾಣಲ್ಲ ಹಾಗಿರೋದು ಸಕ್ಕರೆ. ಆ ದೃಷ್ಟಿಯಿಂದ ಡಿಕಾಕ್ಷನ್ ಪ್ಲಸ್ ಶುಗರ್ ಪ್ಲಸ್ ಮಿಲ್ಕ್ ಈಸ್ ಈಕ್ವಲ್ ಟು ತ್ರಿವೇಣಿ ಸಂಗಮ್. ಅಲ್ಲಿಗೆ ಯಾಕೆ ಹೋಗಬೇಕು? ಇಲ್ಲೇ ಆಗತ್ತಲ್ಲ. ಹಾಗಿಲ್ಲದೆ ಹೋದ್ರೆ ಏನಾಗುತ್ತೆ? ನಿದ್ದೆ ಬರುತ್ತೆ. ನಿದ್ದೆ ಬಂದರೆ ಏನಾಗುತ್ತೆ? ದಶಾವತಾರಗಳನ್ನು ತೋರಿಸ್ತೀವಿ. ಒಬ್ಬೊಬ್ಬರು ಹಾಗೆ ನಿದ್ದೆ ಮಾಡ್ತಾರೆ, ಯೋಚನೆ ಮಾಡಿ. ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ಬಿಟ್ಕೊಂಡು ಮತ್ಸ್ಯ ಅವತಾರ, ಇನ್ಕೆಯವರು ಗೊರಕೆ ಹೊಡ್ಕೊಂಡಿದ್ದೆ ವರಾಹ ಅವತಾರ, ಇನ್ಕೆಯವರು ಕಾಲೆಲ್ಲ ಮಡಿಸ್ಕೊಂಡಿದ್ದೆ ವಾಮನ ಅವತಾರ, ಇನ್ಕೆಯವರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡಿದ್ದೆ ತ್ರಿವಿಕ್ರಮ ಅವತಾರ, ಇನ್ಕೆಯವ್ರು ಕೂದಲೆಲ್ಲ ದಿಮ್ಮೆ ಮೇಲೆ ಹಾಕ್ಕೊಂಡಿದ್ದೆ ನರಸಿಂಹ ಅವತಾರ. ಏನು ಸಾಮಾನ್ಯನ? ಭಗವಂತ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸಿದ್ರೆ ಅವನು ಒಂದೇ ರಾತ್ರಿ, ಕೆಲವರು ಬೆಳಗ್ಗೆನು ದಶಾವತಾರ ತೋರಿಸಲ್ವಾ? ಸೊ ಆ ದೃಷ್ಟಿಯಿಂದ ಒಂದು ಥಿಯರಿ ಇದೆ. ಇಟ್ಸ್ ನಾಟ್ ಗಾಡ್ ಹೂ ಕ್ರಿಯೇಟೆಡ್ ಮ್ಯಾನ್, ಬಟ್ ಮ್ಯಾನ್ ಕ್ರಿಯೇಟೆಡ್ ಗಾಡ್ ಇನ್ ಹಿಸ್ ಓನ್ ಇಮ್ಯಾಜಿನೇಷನ್ ಅಂತ. ಮ್ಯಾನ್ ದ ಅನ್ನೋನ್ ಅಂತ ಅಲೆಕ್ಸಿಸ್ ಕ್ಯಾರಲ್ ಒಂದು ಪುಸ್ತಕ ಬರೆದ. ಅವನು ಮೆಡಿಕಲ್ ಡಾಕ್ಟರ್. ಅವನು ಏನು ಹೇಳ್ತಾನೆ ಗೊತ್ತಾ? ಐ ಡೋಂಟ್ ನೋ ವಾಟ್ ಮ್ಯಾನ್ ಈಸ್. ದೇಹದ ಒಂದೊಂದು ಅಂಗಾಂಗಗಳು ಆಪರೇಷನ್ ಮಾಡಿ ಒಳಗಡೆಯಿಂದ ನೋಡಿರ್ತಕ್ಕಂಥವನು ಎಷ್ಟು ವಿನಯವಾಗಿ ಹೇಳ್ಕೊತಾನೆ ಅಂದರೆ, ಐ ಡೋಂಟ್ ನೋ ವಾಟ್ ಮ್ಯಾನ್ ಈಸ್. ಆ ವಿನಯ ಇರಬೇಕು ಮನುಷ್ಯನಿಗೆ. ಓದ್ತಾ ಓದ್ತಾ ಮನುಷ್ಯನಿಗೆ ವಿನಯ ಬರಬೇಕೇ ಹೊರತು ಅಹಂಕಾರ ಬರಬಾರ್ದು. ಅದಕ್ಕೆ ಹೇಳೋದು, ಅವಿನಯಂ ಅಪನಯ ವಿಷ್ಣೋ ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಶಂಕರಾಚಾರ್ಯರ ವಿಷ್ಣು ಷಟ್ಪದಿ ಸ್ತೋತ್ರದ ಮೊದಲನೇ ಶ್ಲೋಕ. ಆ ದೃಷ್ಟಿಯಿಂದ ಅವಿನಯ ಹೋಗೋ ಹಾಗೆ ಮಾಡಬೇಕು. ಮುಖ್ಯವಾಗಿ ನಮಗೆ ಎಲ್ಲಿ ತನಕ ಅವಿನಯ ಹೋಗಲ್ವೋ ಅಲ್ಲಿ ತನಕ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯೋದಕ್ಕಾಗೋದಿಲ್ಲ. ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಇನ್ ಸ್ಪಿರಿಚುವಲ್ ಪಾತ್ ಈಸ್ ಟು ನೋ ಒನ್ಸ್ ಲಿಮಿಟೇಷನ್ ಅಂಡ್ ಟು ಗೆಟ್ ಒನ್ಸ್ ವಿಸ್ಡಮ್. ಸೊ ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಇಲ್ಲಿ ವಿಷಯಾಸಕ್ತಿಯನ್ನು ಬಿಟ್ಟು ಸುಖ ಸ್ವರೂಪನಾದ ಶಂಕರನನ್ನು ಭಜಿಸು. ಶಂಕರ ಅಂದ್ರೇನು? ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರ. ಯಾರು ಸಮಸ್ತ ಪ್ರಪಂಚಕ್ಕೂ ಕೂಡ ಮಂಗಳವನ್ನು ಉಂಟು ಮಾಡ್ತಾರೋ ಅವರು ಶಂಕರರು. ಅದಕ್ಕೆ ನಮ್ಮಲ್ಲಿ ಶಾಂತಿ ಮಂತ್ರ ಬಂದಿರೋದು, ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. 3 ಸಲ ಯಾಕೆ ಬಂತು ಶಾಂತಿ 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 ಅಂತ? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನೋ ದುಃಖತ್ರಯಗಳ ನಿವಾರಣೆಗೋಸ್ಕರ 3 ಸಲ ಶಾಂತಿ 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 ಅಂತ ನಾವು ಹೇಳಬೇಕಾಗಿರೋದು. ವಿಷಕ್ಕಿಂತ ವಿನಾಶಕಾರಿಯಾದ ವಿಷಯ ಸುಖಗಳ ಬಗೆಗೆ ಲೋಲುಪತೆಯೇ ವಿನಾಶಕಾರಿ ವಿಷವಾಗಿದೆ. ಭಗವಂತನಾದ ಶಿವನು ಹಾಲಾಹಲ ವಿಷವನ್ನು ಕುಡಿದು ವಿಷಯ ಸುಖಗಳಿಂದ ದೂರ ಉಳಿದಿದ್ದಾನೆ. ಯಾತಕ್ಕೋಸ್ಕರ ಭಗವಂತ ಹಾಲಾಹಲ ಎಂಬತಕ್ಕಂತಹ ವಿಷವನ್ನು ಕುಡಿಬೇಕಾಯಿತು ಅಂದರೆ, ಅದಕ್ಕೇ ಒಂದು ಸುಂದರವಾಗಿರ್ತಕ್ಕಂತಹ ಕಥೆ ಇದೆ. ಅದನ್ನು ಆಮೇಲೆ ಹೇಳ್ತೀನಿ, ಈಗ ಬೇಡ. ಹೈ ಸೀರಿಯಸ್ನೆಸ್ ಇರೋವಾಗ ಈಗಲೇ ಇಳಿಸೋದು ಬೇಡ, ಅದು ಕೊನೆಗೆ ತಗೊಳ್ಳೋಣ. ಇನ್ನು ಮುಂದೆ ಇದೇ ವಿಷ ಮತ್ತು ವಿಷಯದ ಬಗ್ಗೆ ಭಗವಾನ್ ಶ್ರೀಧರ ಸ್ವಾಮಿಗಳು 51ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಮೇತ್ಯ ಶಿವಶಂಕರಂ ನಿಜಪದೇ ಸುಲೀನಾ ಸತಿ ಜಹೀಹಿ ಬಹು ನಶ್ವರಂ ಭವಮಥಾಮೃತಂ ಸ್ವೀಕುರು ಕಥಂ ಮೃಗಜಲಾರ್ಣವೇ ವಿಷಯ ವೈಭವೇ ಮುಹ್ಯಸಿ ಕಥನ್ನ ತವ ಈಶ್ವರೇ ಸುಖಗನೇ ಮತೆ ಮಜ್ಜಸಿ. ಎಲೆ ನನ್ನ ಬುದ್ಧಿಯೇ,
ನನ್ನ ಮಾತನ್ನು ಕೇಳು. ನೀನು ಶಂಕರನನ್ನು ಪಡೆದುಕೊಂಡು ಸ್ವಸ್ವರೂಪವನ್ನು ಹೊಂದಿ ನಶ್ವರವಾದ ಸಂಸಾರವನ್ನು ತ್ಯಜಿಸಿ ಹೋಗು. ಸಂಸಾರ ಅನ್ನೋದು ನಶ್ವರ, ಸಂಸಾರ ಅನ್ನೋದು ಶಾಶ್ವತವಲ್ಲ. ಸಮ್ಯಕ್ ಸರತೀತಿ ಸಂಸಾರ, ಯಾವುದು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರುತ್ತೋ ಅದು, ಅಂಥದಕ್ಕೆ ಸಂಸಾರ ಅಂತ ಹೇಳೋದು. ದಿನಮಪಿ ರಜನೀ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತಿ ಆಶಾವಾಯು. ಇಷ್ಟಾದರೂ ಮನುಷ್ಯನಿಗೆ ಆಸೆ ಬಿಡಲ್ಲ ನೋಡಿ. ದಿನ ಆಯಿತು ರಾತ್ರಿ ಆಯಿತು, ಹಗಲಾಯಿತು ರಾತ್ರಿ ಆಯಿತು, ಎಷ್ಟೇ ಆದರೂ ಕೂಡ ಆಸೆ ಅನ್ನೋದು ಮನುಷ್ಯನಿಗೆ ಬಿಡೋದಿಲ್ಲ. ಅದಕ್ಕೆ ಹೇಳೋದು ಹುಣಸೆ ಮರ ಹಳೇದಾದರೆ ಹುಳಿ ಬಿಟ್ಟೀತೆ ಅಂತ. ಹುಳಿನೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬಾಯಲ್ಲಿ ಹಲ್ಲಿರಲ್ವೋ ಆವಾಗಲೇ ಚಕ್ಲಿ, ಕೋಡ್ಬಳೆ, ಮುಚ್ಚೋರೆ ತಿನ್ನಬೇಕು ಅಂತ ಆಸೆ ಆಗೋದು. ಎದುರುಗಡೆ ಎಲ್ಲ ಇರೋವಾಗಲ್ಲ. ಯು ನೋ ದ ಪರ್ಸನ್ಸ್ ವ್ಯಾಲ್ಯೂ ಓನ್ಲಿ ಇನ್ ಇಸ್ ಆಬ್ಸೆನ್ಸ್, ನಾಟ್ ಇನ್ ಇಸ್ ಪ್ರೆಸೆನ್ಸ್. ಅದಕ್ಕೆ ವಿ ಇಂಡಿಯನ್ಸ್ ಆರ್ ನೋನ್ ಓನ್ಲಿ ಟು ಗಿವ್ ಪಾಸ್ಟಮಸ್ ಅವಾರ್ಡ್ಸ್. ಸತ್ತ ಮೇಲೆ ನಾವು ಅವಾರ್ಡ್ ಕೊಡೋದು. ಬದುಕಿರುವಾಗ ನೀವು ತಿನ್ನಕ್ಕೆ ಗತಿ ಇದೆಯಾ ಅಂತ ಯಾರೂ ಕೇಳಲ್ಲ. ಆಮೇಲೆ ಕೊಟ್ಟಿದ್ದೆ, ಪ್ರಯೋಜನ ಏನು? ಅನೇಕ ವಿಧ ಜನ್ಮನಾಂ. ನೋಡಿ, ಅಮೃತ ಎಂದರೆ ಶಾಶ್ವತವಾದ ಸ್ಥಾನವನ್ನು ಗಳಿಸು. ಶಾಶ್ವತ ಅನ್ನೋದಕ್ಕೆ ಅಮೃತ ಅಂತ ಹೆಸರು. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ತೇವೆ ಹೊರತು ಅಮೃತೋಮ ಮೃತ್ಯುಂಗಮಯ ಅಂತ ಯಾರೂ ಹೇಳಲ್ಲ. ಅಮರ್ತ್ಯದಿಂದ ನಾವು ಮರ್ತ್ಯದ ಅಲ್ಲ, ಮರ್ತ್ಯದಿಂದ ಅಮರ್ತ್ಯದ ಕಡೆ ಹೋಗಿ. ಅಫ್ಕೋರ್ಸ್ ಅಮರ್ತ್ಯಾಸನ್ನು ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ ದೃಷ್ಟಿಯಿಂದ ಮೃಗಜಲ ಮರುಮರೀಚಿಕೆಯಂತಿರತಕ್ಕಂತಹ ವಿಷಯೂ ಎಂಬ ಕೆಸರಿನಲ್ಲಿ ಅಜ್ಞಾನದಿಂದ ಯಾಕೆ ಸಿಕ್ಕಿ ಹಾಕ್ಕೊಂಡು ಒದ್ದಾಡ್ತಾ ಇದ್ದೀಯಾ? ಎಂಥ ಒಳ್ಳೆಯ ಮಾತು ನೋಡಿ. ಅಜ್ಞಾನ ಅನ್ನೋದೇ ಒಂದು ಕೆಸರು. ಈ ಕಾಲು ತನಕ ಹೂತೋಗ್ಬಿಟ್ಟಿದೆ. ನಾವು ಕಾಲು ಎತ್ತಕ್ಕಾಗ್ತಾ ಇಲ್ಲ. ಎತ್ತಬೇಕು ಅಂತೇನೋ ಆಸೆ ಇದೆ, ಎತ್ತಕ್ಕಾಗ್ತಾ ಇಲ್ಲ. ಕಂಪ್ಲೀಟಾಗಿ ಅದ್ರಲ್ಲಿ ಹೂತೋಗ್ಬಿಟ್ಟಿದ್ಯಾ. ಹಾಗಿರುವಾಗ ಸಚ್ಚಿದಾನಂದ ಘನಸ್ವರೂಪನಾದ ಈಶ್ವರನಲ್ಲಿ ಯಾಕೆ ನೀನು ಮುಳುಗುವುದಿಲ್ಲ? ಕೆಸರಲ್ಲಿ ಯಾಕೆ ಮುಳುಗ್ತಾ ಇದ್ದೀಯಾ? ಅದು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನೀನು ನೋಡಬೇಕಾಗಿರೋದು ಯಾವುದು? ಪರಮೇಶ್ವರನಲ್ಲಿ ಭಜನೆ ಮಾಡಪ್ಪ. ಕೆಸರಿನ ರೂಪದಲ್ಲಿರ್ತಕ್ಕಂತಹ ಈ ಅಹಂಕಾರ ಮಮಕಾರಗಳನ್ನು ದೂರ ಇಡು. ಮತ್ತೆ 52ನೇ ಶ್ಲೋಕದಲ್ಲಿ ಹೇಳ್ತಾರೆ ಶ್ರೀಧರ ಸ್ವಾಮಿಗಳು, ಎಲೆ ನನ್ನ ಬುದ್ಧಿಯೇ, ಜನ್ಮ ಜನ್ಮಾಂತರದಲ್ಲಿ ಆರ್ಜನೆ ಮಾಡಿದ ವಿಷಯ ವಾಸನೆ ನೀನು ಬಿಟ್ಟು ಬಿಡು. ನೋಡಿ, ಒಂದು ಜನ್ಮದಲ್ಲ ಬಂದಿದ್ದದು, ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಈಗ ಬಂದಿದೆ. ಅದು ಪ್ರಬಲವಾಗಿ ಕೂತ್ಕೊಂಡ್ಬಿಟ್ಟಿದೆ. ಒಂದು ಕ್ಷಣದಲ್ಲಿ ಅದನ್ನು ಬಿಡೋಕ್ಕಾಗಲ್ಲ. ಅಕ್ಯುಮುಲೇಟೆಡ್ ಸಂಚಿತ ಕರ್ಮ ಅದು. ಪ್ರಾರಬ್ಧಂತ್ವಿಹ ಭುಜ್ಯತಾಂ. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ದಾರೆ, ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಧೂಯತಾಂ ಬವಸುಕೆ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜ ಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಸೋಪಾನ ಪಂಚಕದ 1ನೇ ಶ್ಲೋಕದಲ್ಲಿ ಆ ಮಾತನ್ನು ಹೇಳ್ತಾರೆ. ಜನ್ಮ ಜನ್ಮಾಂತರದಲ್ಲಿ ಆರ್ಜಿಸಿದ ವಿಷಯ ವಾಸನೆ. ನೋಡಿ, ವಾಸನೆ ಅನ್ನೋದು ವೇದಾಂತ ಗರ್ಭಿತವಾಗಿರ್ತಕ್ಕಂಥ ಪಾರಿಭಾಷಿಕ ಶಬ್ದ. ನಮಗೆ ವಾಸನೆ ಅಂದರೆ ಟಿ ವಿ ನೋಡಿಕೊಂಡು ಹಾಲಲ್ಲಿ ಕೂತಿರೋವಾಗ ಅಡುಗೆ ಮನೆಯಲ್ಲಿ ಹಾಲು ಉಗ್ತಾ ಇದೆ ಅಂತ ವಾಸನೆ ಬರುತ್ತೆ. ಕೆಲವರಿಗೆ ಹೇಳ್ತಾರೆ, ಏನೋ ಒಲೆ ಮೇಲೆ ಇಟ್ಟಂಗಿದೆ ನೋಡ್ಕೊಂಬ ಅಂತ. ನಮಗೆ ಗೊತ್ತಿರೋದು ಈ ವಾಸನೆನೇ ಹೊರತು ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಅಂತ 3 ವಾಸನೆಗಳು ಹಿಡ್ಕೊಳ್ಳುತ್ತೆ ಮನುಷ್ಯನನ್ನು. ದೇಹವಾಸನೆ ಅಂದರೆ ಯಾವುದು? ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋರಿಲ್ಲ ಅನ್ನೋದೇ ಒಂದು ವಾಸನೆ. ಎಲ್ಲಿ ತನಕ ಚೆನ್ನಪ್ಪ? ಬಾಹ್ಯವಾಗಿರೋ ಎಲ್ಲ ಸೌಂದರ್ಯವೂ ಕೂಡ ತಾತ್ಕಾಲಿಕ, ಕ್ಷಣಿಕವೇ ಹೊರತು ಶಾಶ್ವತವಲ್ಲ, ನೈಜವಲ್ಲ. ಬುದ್ಧನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಬುದ್ಧನಿಗೆ ಒಬ್ಬ ನಂದ ಅಂತ ಸಹೋದರ ಇದ್ದ. ಅವನು ಒಬ್ಬಳು ಸುಂದರಿ ಅಂತ ಅವಳನ್ನು ಪ್ರೀತಿಸ್ತಾ ಇದ್ದ. ಬುದ್ಧ ಅವನಿಗೆ ಕಣ್ಣು ತೆರೆಸಬೇಕು ಅಂತ ವಿಹಾರಕ್ಕೋಸ್ಕರ ಕರ್ಕೊಂಡು ಹೋದ. ಅಲ್ಲಿ ಕೋತಿಗಳು ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೀತಾ ಇತ್ತು. ತಮ್ಮ ಇದು ಹೆಂಗಿದೆ ಅಂತ ಕೇಳಿದ. ಅಯ್ಯೋ, ಕೋತಿ ಅಣ್ಣ ಗೊತ್ತಿಲ್ವಾ, ನಡಿಯಪ್ಪ ಮುಂದಕ್ಕೆ. ಅಪ್ಸರೆಗಿಂತ ಚೆನ್ನಾಗಿರ್ತಕ್ಕಂಥ ಒಬ್ಬಳು ಹುಡುಗಿನ ತೋರಿಸಿ, ನಿನ್ನ ಸುಂದರಿ ಇವಳ ಹಿನ್ನೆಲೆಯಲ್ಲಿ ಹೆಂಗೆ ಕಾಣಿಸ್ತಾಳೆ ಅಂತ ಕೇಳ್ದ. ಆಗ ಅವನು ಹೇಳ್ದ, ನನ್ನ ಸುಂದರಿ ನೀನು ಆಗಲೇ ತೋರಿಸಿದೆಯಲ್ಲ, ಕೋತಿ ಆ ಥರ ಇದ್ದಾಳೆ ಅಂತ. ಆಯ್ತಲ್ಲಪ್ಪ, ಯಾವಳನ್ನು ನೀನು ಜೀವನದುದ್ದಕ್ಕೂ ಸುಂದರಿ ಅಂತ ಭಾವಿಸ್ಕೊಂಡಿದ್ಯೋ ಅವಳೇ ನಿನಗೆ ಕೋತಿ ಥರ ಕಾಣಿಸೋಕೆ ಶುರುವಾದ್ಲು. ಯಾಕೆ? ಅವಳಿಗಿಂತ ಸುಂದರಿ ನೋಡಿದ್ರಿಂದ. ಆಲ್ ಫಿಸಿಕಲ್ ಅಪಿಯರೆನ್ಸಸ್ ಆರ್ ರಿಲೇಟಿವ್ and the only real beauty is the beauty which is within, and that is God's beauty. ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಅದಕ್ಕೆ ಹೇಳೋದು
ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಕಪಾಲಿ ಶಾಸ್ತ್ರಿಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ 1947 ಇಸ್ವಿ ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಆಶುವಾಗಿ ಅರವಿಂದ್ ಘೋಷ್ ಮೇಲೆ ಹೇಳಿದ್ರಂತೆ ಶ್ಲೋಕವನ್ನು. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಅದಕ್ಕೆ ಜಾನ್ ಕೀಟ್ಸ್ ಹೇಳ್ತಾನೆ ಓಡ್ ಆನ್ ಎ ಗ್ರೀಷಿಯನ್ನರ್ನಲ್ಲಿ, ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ವಾಟ್ ಎವರ್ ಇಸ್ ಟ್ರೂತ್ಫುಲ್ ಮಸ್ಟ್ ಬಿ ಬ್ಯೂಟಿಫುಲ್, ವಾಟ್ ಎವರ್ ಇಸ್ ಬ್ಯೂಟಿಫುಲ್ ಮಸ್ಟ್ ಬಿ ಟ್ರೂತ್ಫುಲ್ ಅಂತ. ಥಿಯರೀಸ್ ಆಫ್ ಬ್ಯೂಟಿ ಅಂತಾನೆ ಒಂದು ಗ್ರಂಥ ಇದೆ, ಡಾಕ್ಟರ್ ವಿ ರಾಘವನ್ ಬರೆದಿರ್ತಕ್ಕಂಥ ಗ್ರಂಥ. 1962 ಇಸ್ವಿ ಆಗಸ್ಟ್ 16ನೇ ತಾರೀಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಲಿ ಕೊಟ್ಟಿರ್ತಕ್ಕಂಥ ಭಾಷಣ ಟ್ರಾನ್ಸಾಕ್ಷನ್ ನಂಬರ್ 26 ಆಗಿ ಪ್ರಿಂಟ್ ಆಗಿ ₹1.50 ಸಿಗ್ತಾ ಇದೆ. ವರ್ಲ್ಡ್ ಕಲ್ಚರ್ಲಿ ಯಾರು ಬೇಕಾದ್ರೂ ತಗೋಬೋದು. ಸೊ ಆ ದೃಷ್ಟಿಯಿಂದ ವಾಟ್ ಈಸ್ ಬ್ಯೂಟಿ? ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್ ಅಂತ ಮಾಡ್ಬೋದು ಒಬ್ಬರು. ಆದರೆ ನಿಜವಾದ ಅರ್ಥದಲ್ಲಿ ಬ್ಯೂಟಿ ಈಸ್ ಇನ್ನರ್ ಬ್ಯೂಟಿ ಆ್ಯಂಡ್ ನಾಟ್ ಎಕ್ಸ್ಟರ್ನಲ್ ಬ್ಯೂಟಿ. ಬಿಕಾಸ್ ದೇಹ ಅನ್ನೋದು ಕುಗ್ಗಿ ಹೋಗುತ್ತೆ, ಯಾವತ್ತೂ ಕೂಡ ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಹೇಳಿದ ನೋಡಿ ಭರ್ತೃಹರಿ ವೈರಾಗ್ಯ ಶತಕದಲ್ಲಿ. ಗಾತ್ರಂ ಸಂಕುಚಿತಂ, ವಯಸ್ಸಾಗ್ತಾ ಆಗ್ತಾ ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ನಡೆಯೋಕ್ಕೆ ಶಕ್ತಿ ಇರಲ್ಲ ಕಾಲಿಗೆ. ಎಲ್ಲರ ಅನುಭವಕ್ಕೂ ಬಂದಿರತ್ತೆ. 103, 104 ಜ್ವರ ಬಂದಾಗ ಮಂಚದಿಂದ ನೀವು ಕೆಳಗೆ ಕಾಲಿಟ್ಟರೆ ಎಲ್ಲೋ ತೇಲ್ಕೊಂಡು ಹೋಗ್ತಾ ಇರೋ ಹಾಗಾಗುತ್ತೆ. ಯು ಫೀಲ್ ಲೈಕ್ ಫ್ಲೈಯಿಂಗ್. ಕಾಲು ನೆಟ್ಟಿಗೆ ಊರೋಕ್ಕೆ ಆಗೋದಿಲ್ಲ. ಹಾಗೆ ವಯಸ್ಸಾದ ಮೇಲೆ ಆಗ್ತಕ್ಕಂಥದ್ದು. ಭ್ರಷ್ಟಾಚ ದಂತಾವಲಿ, ಬಾಯಲ್ಲಿರ್ತಕ್ಕಂಥ ಹಲ್ಲೆಲ್ಲ ಉದುರೋಗುತ್ತೆ. ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಜೊಲ್ ಸುರಿದ್ರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಜೊಲ್ ಸುರಿಯುತ್ತೆ. ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರ್ ಇಬ್ಬರಿಗೂ ಕೂಡ. ಮಧ್ಯ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳು ವಯಸ್ಸಾಗಿರೋ ತಂದೆ ತಾಯಿಗಳನ್ನು ಚಿಕ್ಕ ಮಕ್ಕಳ ತರಹ ನೋಡ್ಕೋಬೇಕು ಅಂತ. ಓಲ್ಡ್ ಏಜ್ ಈ ಸೆಕೆಂಡ್ ಚೈಲ್ಡ್ಹುಡ್ ಒಂದು ಮಾತಿದೆ ಇಂಗ್ಲೀಷಲ್ಲಿ. ಯಾವತ್ತೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರು ಅಂದರೆ ಎರಡನೇ ಮಕ್ಕಳ ತರಹ ಅಂತ. ತೀರಾ ಚಿಕ್ಕ ಮಕ್ಕಳಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿರೋದಲ್ಲ ನೋಡಿ. ವಯಸ್ಸಾದ ಆ ಸ್ಥಿತಿಗೆ ಬಂದ್ಬಿಡತ್ತೆ. ಆ ಸ್ಥಿತಿ ಇರತಕ್ಕಂಥದ್ದು ಭಾಳ ಕಷ್ಟ. ಶತಾವಧಾನಿ ಗಣೇಶ್ ಅವರ ತಾಯಿ ಎಷ್ಟೋ ವರ್ಷಗಳ ಕಾಲ ಆ ಸ್ಥಿತಿಯಲ್ಲಿದ್ದಾಗ ಇವರು ಸೇವೆ ಮಾಡಿದ್ದಾರೆ. ಈ ಭಾಷಣಗಳು ಮಾಡಿಕೊಂಡು, ತಾಯಿ ಸೇವೆ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಒಂದೇ ಎರಡೇ ಅವ್ರು ಮಾಡಿದ್ದು. ಇರಲಿ, ಅವರಾಗಿದ್ದಕ್ಕೆ ಮಾಡೋಕ್ಕಾಯ್ತೀನಿ, ಯಾರ ಕೈಲೂ ಆಗ್ತಾ ಇರಲಿಲ್ಲ. ಜನ್ಮ ಜನ್ಮಾಂತರದಲ್ಲಿ ಅರ್ಜಿಸಿದ ವಿಷಯ ವಾಸನೆ ಹೇಗಾಗತ್ತೆ ನೋಡಿ. ದೇಹ ವಾಸನೆ ಕೊನೆ ತನಕ ಬಿಡಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ. ಅದಿಲ್ವೋ ಲೋಕವಾಸನೆ ಹಿಡ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಲೋಕದಲ್ಲಿ ಪ್ರತಿಯೊಬ್ಬರು ನಾನು ಹೊಗಳಬೇಕು, ನಾನು ತುಂಬ ಬುದ್ಧಿವಂತ ಅಂತ ಎಲ್ಲರೂ ನನ್ನ ಪರಿಗಣಿಸಬೇಕು ಅನ್ನೋದೇ ಒಂದು ವಾಸನೆ. ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿ ಅನ್ನೋ ಗ್ರಂಥದಲ್ಲಿ ಒಂದು ಕಡೆ ಹೇಳ್ತಾರೆ, ನಖ್ಯಾತಿಲಾಭ ಪೂಜಾರ್ಥಂ ಗ್ರಂಥೋಸ್ಮಾವಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವನ್ ನಿಕಷಾತ್ಮಸು ಅಂತ. ಖ್ಯಾತಿಗೋಸ್ಕರ ಲಾಭಕ್ಕೋಸ್ಕರ ನಾನು ಬರೀತಾ ಇಲ್ಲಪ್ಪ, ನನ್ನ ಬುದ್ಧಿಯನ್ನು ನಾನು ಸರಿಯಾಗಿದೆಯಾ ಅಂತ ನನ್ನನ್ನು ನಾನು ಟೆಸ್ಟ್ ಮಾಡ್ಕೊಳಕ್ಕೆ ನಾನು ಬರೀತಾ ಇದ್ದೀನಿ ಅಂತ. ನೋಡಿ, ಸ್ವಬೋಧ ಪರಿಶುದ್ಧ್ಯರ್ಥಂ, ಬೋಧ ಬೇರೆಯವ್ರಿಗಲ್ಲ, ನನ್ನ ಬೋಧ ನಾನು ನೆಟ್ಟಿಗಿದೆಯಾ ನೋಡ್ಕೊಳ್ಳೋಕೆ ಬರೀತಾ ಇದ್ದೀನಿ ಅಂತ. ಎಂಥ ದೊಡ್ಡ ಮಾತು ನೋಡಿ. ಸುರೇಶ್ವರಾಚಾರ್ಯ ಆ ಮಾತನ್ನು ಹೇಳಿದರೆ ಇನ್ನು ನಾವು ಯಾರು? ಚಿತ್ಸ್ವರೂಪನಾದ ಶಿವನಲ್ಲಿ ಮೂರನೇದೊಂದು ಹಿಡ್ಕೊಳ್ಳುತ್ತೆ. ಅದ್ಯಾವುದು ಗೊತ್ತಾ? ಶಾಸ್ತ್ರವಾಸನೆ. ಈ ಶಾಸ್ತ್ರದಲ್ಲಿ ನನ್ನ ಸಮಾನ ಓದ್ದವರೇ ಇಲ್ಲ ಅನ್ನೋದೇ ಅಹಂಕಾರ. ಎಲ್ಲಕ್ಕಿಂತ ಕೆಟ್ಟದ್ದು ಯಾವುದು ಗೊತ್ತಾ? ಶಾಸ್ತ್ರದಿಂದ ಬರ್ತಕ್ಕಂಥ ಅಹಂಕಾರ. ಇಂಟೆಲೆಕ್ಚುಯಲ್ ಆ್ಯರೋಗೆನ್ಸ್ ಈಸ್ ದಿ ವರ್ಸ್ಟ್ ಕೈಂಡ್ ಆಫ್ ಆ್ಯರೋಗೆನ್ಸ್ ಆಫ್ ಆಲ್ ಕೈಂಡ್ಸ್ ಆಫ್ ಆ್ಯರೋಗೆನ್ಸ್. ಅದಕ್ಕೆ ಹೇಳೋದು, ಯಾರಿಗೆ ಶಾಸ್ತ್ರದಿಂದ ವಿದ್ಯೆಯಿಂದ ಬರುತ್ತೋ ಅದು ತುಂಬ ಕೆಟ್ಟದ್ದು. ಯಾವತ್ತೂ ಕೂಡ ಅದು ಅಧಃಪತನಕ್ಕೆ ಕಾರಣ ಆಗುತ್ತೆ. ತರ್ಕದವರಿಗೆ, ವ್ಯಾಕರಣ ಓದ್ದವರಿಗೆ ಯಾವಾಗಲೂ ಪೈಪೋಟಿ ನಮ್ಮ ಸಂಪ್ರದಾಯದಲ್ಲಿ. ನನ್ನ ಸಮಾನ ಹರಿತವಾಗಿರೋ ಬುದ್ಧಿ ಇರೋರೇ ಇಲ್ಲ ಅಂತ. ವ್ಯಾಕರಣ ಓದ್ದವರು ತರ್ಕ ಓದ್ದವ್ರನ್ನ ಬೈದ್ರಂತೆ, ಯೂಯಂ ಸರ್ವೇ ಪಶವಃ, ನೀವೆಲ್ಲ ಪಶುಗಳು, ಅರ್ಥ ಆಗಲ್ಲ ಹೋಗ್ರಯ್ಯ ಅಂತ. ಇವ್ರು ಸುಮ್ಮನೆ ಇರಬೇಕೋ ಇಲ್ವೋ, ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ ಹೇಳಿದ್ನಂತೆ. ನಾನೇನೋ ಪಶು, ನೀವು ಯಾರೋ ತೃಣ. ತೃಣ ಅಂದ್ರೇನೋ? ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ, ನನ್ನ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲೇ ಕೊನೆ ಮೊದಲು ಈ ರೀತಿ ನೀವು ವಾದ ಮಾಡ್ತಾ ಇದ್ದರೆ, ನನಗೆ 8 ಭಾಷೆ ಬರುತ್ತೆ ಅಂತ ನಾನು ಅಹಂಕಾರ ಪಟ್ಟರೆ ಆನಂದ್ ಕುಮಾರಸ್ವಾಮಿಗೆ 16 ಭಾಷೆ ಬರ್ತಾಯಿತ್ತು. ಸೊ ಎಲ್ಲೇ ಕೊನೆ ಮೊದಲು? ಸೊ ಆ ದೃಷ್ಟಿಯಿಂದ ಓದ್ತಾ 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 ಮನುಷ್ಯನಿಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಹೈಯರ್ ಐಡಿಯಲ್ಸ್, ನಮ್ಮ ಐಡಿಯಲ್ ಇರಬೇಕೇ ಹೊರತು ಲೋಯರ್ ಪೀಪಲ್ ಅಲ್ಲ. ಆ 16 ಭಾಷೆ ಫುಟ್ ನೋಟ್ಸ್ ನಿಮಗೆ ನೋಡಿದ್ರೆ ಗಾಬರಿ ಆಗುತ್ತೆ. ಆನಂದ್ ಕುಮಾರಸ್ವಾಮಿದು ಡಾನ್ಸ್ ಆಫ್ ಶಿವ ಅಂತ ಒಂದು ಗ್ರಂಥ ಇದೆ, ಅದಕ್ಕೆ ಆಮೇಲೆ ಬರ್ತೀನಿ ಸಮಯ ಆದರೆ. ಸೊ ಜನನ ಮರಣಗಳ ವಾಸನೆಗಳನ್ನು
ನೀನು ಮರೆತು ಬಿಡು. ಅದೇ ವಾಸನೆ ನಿನಗಿರ್ತಕ್ಕಂಥದ್ದು. ಚಿತ್ಸ್ವರೂಪನಾದ ಶಿವನಲ್ಲಿ ಜ್ಞಾತ, ಜ್ಞಾನ, ಜ್ಞೇಯಾತ್ಮಕವಾದ ತ್ರಿಪುಟಿ ಭಾವನೆಗಳು ಯಾವುದೂ ಇರೋದಿಲ್ಲ. ಅದೇನಾದರೂ ಅವನಲ್ಲಿದೆ ಎಂಬ ಭಾವನೆ ಇದ್ದರೆ ಅದನ್ನು ಬಿಡು. ತೇನ ತ್ಯಕ್ತೇನ ಭುಂಜೀದಾಹ ಮಾಗೃಧ ಕಸ್ಯ ಸ್ವಿಧನಂ. ಈಶಾವಾಸ್ಯೋಪನಿಷತ್ತಿನ ಮಂತ್ರ. ತ್ಯಾಗದಿಂದ ನಮಗೆ ಶ್ರೇಯಸ್ಸೇ ಹೊರತು ಭೋಗದಿಂದ ಅಲ್ಲ. ಮಹಾತ್ಮ ಗಾಂಧೀಜಿಯವರ ಮೇಲೆ ಎಂತಹ ಪರಿಣಾಮ ಬೀರಿತ್ತು ಈ ಮಂತ್ರ ಅಂದರೆ, ಅವರೇ ಒಂದು ಕಡೆ ಹೇಳೋ ಹಾಗೆ, ಈವನ್ ಇಫ್ ಆಲ್ ದ ಸ್ಪಿರಿಚುವಲ್ ಟೆಕ್ಸ್ಟ್ ಆಫ್ ಇಂಡಿಯಾ ಆರ್ ಬರ್ನ್ ಡೌನ್ ಟು ಆಶಸ್, ಇಫ್ ದಿ ಫಸ್ಟ್ ಮಂತ್ರ ಆಫ್ ಈಶಾವಾಸ್ಯ ಸರ್ವೈವ್ಸ್, ಇಂಡಿಯಾ ವಿಲ್ ರಿಮೇನ್ ಆಸ್ ಇಂಡಿಯಾ ಅಂತ ಬರೀತಾರೆ. ಸೊ ಆ ದೃಷ್ಟಿಯಿಂದ ತ್ಯಾಗೇ ನೈಕೆ ಅಮೃತತ್ವಮಾನಶುಹು. ತ್ಯಾಗದಿಂದ ಅಮೃತತ್ವೇ ಹೊರತು ಭೋಗದಿಂದ ಅಲ್ಲ. ನ ಕರ್ಮಣ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶುಹು. ಪರೇಣ ನ ಕಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ಯತಯೋ ವಿಶಂತಿ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ. ತೇ ಬ್ರಹ್ಮಲೋಕೆ ತು ಪರಾ ಅಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ದಹ್ರಂ ವಿಪಾಪಂ ಪರಮೇಶ್ವಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ. ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಆ ಮಂತ್ರ ಇಟ್ಕೊಂಡು ನಾವು ಸ್ವಾಗತ ಮಾಡಬೇಕು ಸನ್ಯಾಸಿಗಳು ಅಥವಾ ಸನ್ಯಾಸಿಗಳ ಪಾದಕೆಗಳು ಮನೆಗೆ ಬಂದರೆ. ಏಕೆಂದರೆ ಪಾದಕೆಗಳು ಬಂದರೆ ಅವರೇ ಬಂದ ಹಾಗೆ. ಶ್ರೀಧರ ಸ್ವಾಮಿಗಳ ಪಾದಕೆ ಮನೆಗೆ ಬಂತಂದರೆ ಸಾಕ್ಷಾತ್ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ ಅಂತಲೇ ಅರ್ಥ. ಇಲ್ಲದೆ ಹೋದರೆ ಈ ಕಡೆ ಸುಳಿಯೋದು ಕೂಡ ಸಾಧ್ಯ ಇಲ್ಲ. ನೀವು ಪುಣ್ಯ ಮಾಡದೆ ಹೋದರೆ ನೆನಪಿಟ್ಕೊಳ್ಳಿ, ಖಂಡಿತವಾಗಿಯೂ ಪಾದಕೆಗಳು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ. ಯಾವುದೋ ಜನ್ಮಾಂತರದ ಪುಣ್ಯ ಮಾಡಿರ್ತೀರ ಅದರಿಂದ ಬರುತ್ತೆ ಅಷ್ಟೇ ಹೊರತು ಕೆಲವ್ರ ಮನೆಗೆ 2-3 ಸಲ ಬರೋದು ಉಂಟು. ಅವರು ಜಾಸ್ತಿ ಪುಣ್ಯ ಮಾಡಿದ್ದಾರೆ ಅಂತ ಅದರಿಂದ ತಿಳ್ಕೋಬೇಕು. ಚಿತ್ಸ್ವರೂಪನಾಗಿರ್ತಕ್ಕಂಥ ಶಿವನಲ್ಲಿ, ಸಚ್ಚಿದಾನಂದ ಪರಮೇಶ್ವರನಲ್ಲಿ ವೃತ್ತಿ ಉದ್ಗಮವಾಗಲು ಸಾಧ್ಯವೇ ಇಲ್ಲ. ಈ ದೃಷ್ಟಿಯಿಂದ ಮತ್ತೆ ಇನ್ನೊಂದು ವಿಷಯ ಏನು ಮಾಡುತ್ತೆ ನೋಡಿ. 63ನೇ ಶ್ಲೋಕದಲ್ಲಿ ಮತ್ತೆ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಾನು ಹೀನನೂ ದೀನನೂ ಆಗಿದ್ದು ವಿಷ ಸಮಾನವಾದ ವಿಷಯ ಸುಖಗಳು ಎಂಬ ಕಾಳ್ಗಿಚ್ಚಿನಿಂದ ಸುತ್ತುವರಿಯಲ್ಪಟ್ಟು. ಕಾಳ್ಗಿಚ್ಚು ಅಂದ್ರೇನು? ಒಂದು ಸ್ವಲ್ಪ ಹತ್ಕೊಂಡು ಉರಿದಾಗ ಪೂರ್ತಿ ಕಾಡೇ ಭಸ್ಮ ಆಗಿಬಿಡುತ್ತೆ ನೋಡಿ. 3 ತರಹ ಅಗ್ನಿ ಇರೋದು: ದಾವಾಗ್ನಿ, ಜಠರಾಗ್ನಿ, ವಡವಾಗ್ನಿ ಅಂತ. ದಾವಾಗ್ನಿ ಅಂದ್ರೇನೋ ಕಾಳ್ಗಿಚ್ಚು, ವಡವಾಗ್ನಿ ಅಂದ್ರೇನೋ ಸಮುದ್ರದಲ್ಲಿರ್ತಕ್ಕಂತಹ ಅಗ್ನಿ, ಜಾಠರಾಗ್ನಿ ಅಂದರೆ ಹೊಟ್ಟೆ ಒಳಗಡೆ ಇರತಕ್ಕಂಥ ಅಗ್ನಿ. ಅದಕ್ಕೆ ನಮಗೆ ಹಸುವಾಗೋದು. 4-5 ಗಂಟೆಗೆ ಹಸುವಾದರೆ ಅದು ಸಾಮಾನ್ಯರು, ಇಬ್ಬರಿಗೆ ಹಸುವಾಗಲ್ಲ. ಯೋಗಿಗಳಿಗೂ ಹಸುವಾಗಲ್ಲ, ರೋಗಿಗಳಿಗೂ ಹಸುವಾಗಲ್ಲ. ಯೋಗಿಗಳು ಅದಕ್ಕೆ ಅತೀತರಾಗಿಬಿಟ್ಟಿರ್ತಾರೆ, ಅವ್ರಿಗೆ ಹಸುವಾಗೋದಿಲ್ಲ. ರೋಗಿಗಳಿಗೆ ಟೈಮ್ಗೆ ಅವ್ರಿಗೆ ತಿನ್ನೋಕ್ಕಾಗೋದಿಲ್ಲ, ಪಚನ ಶಕ್ತಿ ಕಡಿಮೆ ಆಗಿರುತ್ತೆ, ಅದರಿಂದ ಅವ್ರಿಗೆ ಹಸುವಾಗೋದಿಲ್ಲ. ಸಾಮಾನ್ಯರಿಗೆ 4-5 ಗಂಟೆಗೆ ಒಂದ್ಸಲ ಹಸುವಾಗೋದು ಅದು ಸಾಧಾರಣವಾಗಿರ್ತಕ್ಕಂಥ ಧರ್ಮ. ಅದಕ್ಕೆ ಹೇಳ್ತಾರೆ ನೋಡಿ, ಮುಖ್ಯವಾಗಿ ಕಾಳ್ಗಿಚ್ಚಿನಿಂದ ಸುತ್ತುವರಿಯಲ್ಪಟ್ಟು ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಎಂಬ ತಾಪತ್ರಯಗಳಿಂದ ಪೀಡಿತನಾಗಿದ್ದಾನೆ. ಆದಿಭೌತಿಕ ತೊಂದರೆಗಳು ಎಂದರೆ ವ್ಯಕ್ತಿ, ಪಶು, ಪಕ್ಷಿ, ಜಡವಸ್ತುವಿನಿಂದ ಬರಬಹುದಾದ ಅಪಾಯ. ನೋಡಿ, ಪಕ್ಷಿಯಿಂದ ನನಗೆ ಜ್ಞಾಪಕ ಬರುತ್ತೆ, ನಮ್ಮಲ್ಲಿ ಗೂಬೆ ಅನ್ನೋದು ಒಳ್ಳೆಯ ಸೂಚನೆ ಅಲ್ಲ. ಮನೆ ಮೇಲೆ ಗೂಬೆ ಬಂದು ಕೂತ್ಕೊಳ್ಳೋದು ಆ ಥರ ಎಲ್ಲ ಆದರೆ ಒಳ್ಳೆಯದಲ್ಲ ಅಂತ. ಥಾಯ್ಲ್ಯಾಂಡಲ್ಲಿ ಅದು ಶುಭ ಸೂಚಕ. ಯಾರ ಮನೆ ಮೇಲಾದರೂ ಗೂಬೆ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಒಳ್ಳೆಯದಾಗತ್ತೆ ಅಂತ. ಸತ್ಯವ್ರತ ಶಾಸ್ತ್ರಿಗಳು ಅಂತ ಪ್ರಪ್ರಥಮ ಜ್ಞಾನಪೀಠ ಪುರಸ್ಕೃತರು. ಅವರು 4 ವಾಲ್ಯೂಮ್ ಆಟೋಬಯೋಗ್ರಫಿ ಬರೆದಿದ್ದಾರೆ. ಭವಿತವ್ಯಾನಾನ್ ದ್ವಾರಾಣಿ ಭವಂತಿ ಸರ್ವತ್ರ ಅಂತ 300 ಪುಟ ಒಂದೊಂದು. ಮೊನ್ನೆ ತಾನೇ 4ನೇದು ನಾನು ಭಾಷಾಂತರ ಮಾಡಿ ಚೈನಾಗೆ ಕಳಿಸಿದ್ದೀನಿ. ಸೊ ಅಲ್ಲಿ ಅವ್ರು ಹೇಳ್ತಾರೆ, ಅವರು ಇದ್ದಾಗ ಯಾವ ಘಟನೆ ಆಯಿತು ಅಂತ ಹೇಳಿದರೆ, ಅವರ ಹೆಂಡತಿ ಇವರು ಶಾಪಿಂಗ್ ಹೋದಾಗ ಗೂಬೆ ಆಕಾರದಲ್ಲಿರ್ತಕ್ಕಂಥ ಒಂದು ಗೊಂಬೆನ ಇವ್ರನ್ನು ಕೊಂಡ್ಕೋಬೇಕು ಅಂತ ಇವ್ರಿಗೆ ಆಸೆ ಆಯ್ತಂತೆ. ಇವ್ರ ಹೆಂಡತಿ ಬೇಡ ಅಂತ ಹೇಳಿದ್ರಂತೆ, ಕೊಂಡ್ಕೋಬೇಡ, ಅದು ಅಪಾಯ, ಅದು ಒಳ್ಳೇದಲ್ಲ ಅಂತ. ಇವ್ರಿಗೆ ಕೊನೆಗೂ ಮನಸ್ಸು ಮಾಡಿ ಅದನ್ನು ಕೊಂಡ್ಕೊಂಡ್ಬಿಟ್ರಂತೆ. ಆಮೇಲೆ ಅವ್ರ ಹೆಂಡತಿಗೊಬ್ಬರು ಫ್ರೆಂಡ್ ಇದ್ರಂತೆ ಬ್ಯಾಂಕಾಕಲ್ಲಿ. ಅವರು ನನಗೆ ಕೊಡ್ತೀಯಾ ಆ ಗೊಂಬೆನ ಅಂತ ಕೇಳಿದಾಗ ಹೆಂಡತಿ ಸಂತೋಷವಾಗಿ ಸದ್ಯ ಪೀಡೆ ಕಳೆದ್ರೆ ಸಾಕು ಅಂತ ಕೊಟ್ಬಿಟ್ರಂತೆ. ಆಮೇಲೆ ಏನು ದಿನಕ್ಕೆ ಐಶ್ವರ್ಯ ಅಭಿವೃದ್ಧಿ ಆಗಿಬಿಟ್ಟು ತೀರಾ ಬಡವರಾಗಿದ್ದು ತೀರಾ ಸಾಹುಕಾರ ಆಗಿಬಿಟ್ರಂತೆ. ಆಮೇಲೆ ಇವ್ರ ಹೆಂಡತಿ ಹೋಗ್ಬಿಟ್ಟು ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ಅವ್ರು ಕೊಡಲ್ಲ ಅಂತ ಹೇಳಿದ್ರಂತೆ. ಆವಾಗ ಇವರು ಅವ್ರ ಗಂಡನಿಗೆ ಹೇಳಿದ್ರಂತೆ, ನೋಡಿದ್ರ, ನಾನು ಹೇಳಿದ ಮಾತನ್ನು ಯಾವತ್ತೂ ಕೂಡ ನೀವು ನಿರಾಕರಿಸಬಾರ್ದು.
ಅದರಿಂದಾನೇ ಹೀಗಾಗಿದ್ದು. ನಾವೇ ಇಟ್ಕೊಂಡಿದ್ರೆ ನಾವೇ ಸಾಹುಕಾರರಾಗ್ತಾ ಇದ್ರೋ ಇಲ್ವೋ ಅಂತ ಅವರ ಆತ್ಮಕಥೆ 2ನೇ ವಾಲ್ಯೂಮ್ 288ನೇ ಪುಟ 2ನೇ ಪ್ಯಾರಾಗ್ರಾಫ್ 3ನೇ ಸೈಲಲ್ಲಿ ಅದನ್ನು ಉದ್ಧರಿಸ್ತಾರೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಇರ್ತಕ್ಕಂಥ ಶುಭ ಇನ್ನೊಂದು ದೇಶದಲ್ಲೂ ಶುಭಾನೇ ಇರಬೇಕು ಅಂತೇನಲ್ಲ. ಯಾಕೆಂದರೆ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಆಂಜನೇಯ ಆಜನ್ಮ ಬ್ರಹ್ಮಚಾರಿ, ಥಾಯ್ಲ್ಯಾಂಡಲ್ಲಿ ಅವನಿಗೆ 2 ಮದುವೆಗಳು, ಒಂದು ರಾವಣಾಸುರನ ಮಗಳು, ಇನ್ನೊಬ್ಬಳು ವಿಭೀಷಣನ ತಂಗಿ. ಇಬ್ಬರನ್ನು ಮದುವೆ ಆಗಿ ಮಚ್ಚಾನು ಮಂಕೂಟ ಎಂಬತಕ್ಕಂಥ 2 ಗಂಡು ಮಕ್ಕಳನ್ನು ಪಡೆದು ಸಮುದ್ರಕ್ಕೆ ಅವರು ಸೇತುವೆ ಕಟ್ತಾ ಇರುವಾಗ ಆ ಮಕ್ಕಳು ರಾಮನನ್ನು ಪಾತಾಳಕ್ಕೆ ಎಳ್ಕೊಂಡೋಗಿ ಕಟ್ಟಾಕಿ, ಹನುಮಂತ ತನಗೇ ಗೊತ್ತಿಲ್ಲದೆ ತನ್ನ ಮಕ್ಕಳ ಜೊತೆ ಯುದ್ಧ ಮಾಡಿ ಮತ್ತೆ ಭೂಲೋಕಕ್ಕೆ ಕರ್ಕೊಂಬರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಕಥೆಗಳು ಥಾಯ್ ಭಾಷೆನಲ್ಲಿದೆ. ರಾಮಕಿನ್ ಒರಿಜಿನಲ್ಲು, ರಾಮಕೀರ್ತಿ ಮಹಾಕಾವ್ಯಂ ಅಂತ ಸಮೃತ ಅನುವಾದ. ಅದಕ್ಕೆ 12 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂತು ಆ ಗ್ರಂಥಕ್ಕೆ. 95ರಲ್ಲಿ ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು. 97ರಲ್ಲಿ ಬ್ಯಾಂಕಾಕಲ್ಲಿ ಪ್ಯಾಲೇಸಲ್ಲಿ ಮಹಾರಾಣಿ ರಿಲೀಸ್ ಮಾಡಿದ್ಲು. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಆಗಿದ್ದು ಇನ್ನೊಂದು ದೇಶದಲ್ಲಿ ಹಾಗೇ ಇರಬೇಕು ಅಂತಿಲ್ಲ ನೋಡಿ, ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಈ ಪಕ್ಷಿಯಿಂದ ಬಂತು ಇಷ್ಟಲ್ಲ ರಾಮಾಯಣ. ಪಕ್ಷಿ ಅಥವಾ ಜಡವಸ್ತುವಿನಿಂದ ಬರಬಹುದಾದ ಅಪಾಯ ನೋಡಿ. ಕೆಲವೆಲ್ಲ ಶುಭ ಸೂಚನೆಗಳು, ಕೆಲವು ಅಶುಭ ಸೂಚನೆಗಳು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಮ್ಯಾಕ್ಬೆತಲ್ಲಿ ಒಂದು ಮಾತು ಬರುತ್ತೆ, ವಿತ್ ದ ಪ್ರಿಕ್ಕಿಂಗ್ ಆಫ್ ದ ಥಮ್ಸ್ ಸಮಥಿಂಗ್ ವಿಕೆಟ್ ದಿಸ್ ವೇ ಕಮ್ಸ್, ಥೈನ್ ಆಫ್ ಗ್ಲಾಮ್ ಇಸ್ ಥೈನ್ ಆಫ್ ಕಾರ್ಡರ್ ಅಂಡ್ ಕಿಂಗ್ ಹಿಯರ್ ಆಫ್ಟರ್. ಸೊ ಅಲ್ಲಿಂದ ಬೆಳೀತಾ ಹೋಗುತ್ತೆ ಅವನ ಆಸೆ ಎಂಬತಕ್ಕಂಥದ್ದು ಜೀವನದಲ್ಲಿ. ಗಾಯ, ಹಿಂಸೆ, ಸರ್ಪದಂಶ, ದನದ ಇರಿತ, ವಾಹನ ಅಪಘಾತ ಇತ್ಯಾದಿಗಳು. ಆಧ್ಯಾತ್ಮಿಕ ತೊಂದರೆಗಳು, ಮಾನಸಿಕ ಕ್ಲೇಶ, ಮಾನಸಿಕ ವೈಕಲ್ಯ, ಕೊರಗುವುದು, ಕಳವಳ. ಆದಿದೈವಿಕ ತೊಂದರೆಗಳು ಅಂದರೆ ಅತಿವೃಷ್ಟಿ, ಅನಾವೃಷ್ಟಿ, ಇದೆಲ್ಲವೂ ಕೂಡ. ಒಂದು ಶ್ಲೋಕ ಇದೆ, ಕೆಲವು ಭಗವಂತನಿಗೆ ಗೊತ್ತಿಲ್ವಂತೆ, ಇನ್ನು ಮನುಷ್ಯರಾಗಿರ್ತಕ್ಕಂಥ ನಮಗೆ ಹೆಂಗೆ ಗೊತ್ತಾಗೋದು ಸಾಧ್ಯ ಅಂತ. ಒಂದು ಸುಭಾಷಿತದಲ್ಲಿ, ಅಶ್ವಪ್ಲುತಂ ವಾಸವಗರ್ಜಿತಂಚ ಸ್ತ್ರೀಣಾಂಚ ಚಿತ್ತಂ ಪುರುಷಸ್ಯ ಭಾಗ್ಯಂ ಅತಿವೃಷ್ಟಿಂಚ ಪ್ಯನಾವೃಷ್ಟಿಂಚ ದೇವೋನ ಜಾನಾತಿ ಕುತೋ ಮನುಷ್ಯ ಅಂತ. ಈ 6 ಭಗವಂತನಿಗೆ ಗೊತ್ತಿಲ್ಲದೆ ಹೋದ್ಮೇಲೆ ನಮ್ಗೆ ಹೆಂಗೆ ಗೊತ್ತಾಗೋಕ್ಕೆ ಸಾಧ್ಯ ಅಂತ ಉತ್ಪ್ರೇಕ್ಷೆ ಅಂತ ಇಟ್ಕೊಳ್ಳಿ. ಬಟ್ ಆದರೂ ಕೂಡ ನೋಡಿ, ಅಶ್ವಪ್ಲುತಂ ಕುದುರೆ ನೆಗೆದ್ರೆ ಎಷ್ಟು ದೂರ ನೆಗೀತು ಅಂತ ನಾವು ಟೇಪ್ ಇಟ್ಕೊಂಡು ಅಳಿಯೋಕ್ಕಾಗಲ್ಲ. ವಾಸವ ಗರ್ಜಿತಂಚ, ಆಕಾಶದಲ್ಲಿ ಮೋಡಗಳು ಗರ್ಜನೆ ಮಾಡಿದರೆ ಯಾವ ಫ್ರೀಕ್ವೆನ್ಸಿನಲ್ಲಿ ಅದು ಮಾಡ್ತಾ ಇದೆ ಅಂತ ವೆಲಾಸಿಟಿ, ಆಕ್ಸಲರೇಷನ್ ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸ್ತ್ರೀಣಾಂಚ ಚಿತ್ತಂ, ಹೆಂಗಸರ ಮನಸ್ಸು, ಪುರುಷಸ್ಯ ಭಾಗ್ಯಂ, ಗಂಡಸರ ಅದೃಷ್ಟ, ಅತಿವೃಷ್ಟಿ ಅನಾವೃಷ್ಟಿ, ಇಷ್ಟು 6 ಕೂಡ ಭಗವಂತನಿಗೆ ಗೊತ್ತಿಲ್ಲದೆ ಹೋದ್ಮೇಲೆ ಮನುಷ್ಯರಿಗೆ ಹೆಂಗೆ ಗೊತ್ತಾಗತ್ತೆ ಅಂತ. ಅದೊಂದು ಸುಭಾಷಿತ, ಜನಜನಿತವಾಗಿರ್ತಕ್ಕಂಥ ಸುಭಾಷಿತ. ಸಿಡಿಲು ಹೊಡೆತ, ಭೂಕಂಪ, ಅಗ್ನಿ ಆಕಸ್ಮಿಕ ಇತ್ಯಾದಿಗಳು ಎಲ್ಲ ಜ್ವಾಲೆಯಿಂದಲೂ ಆವರಿಸಲ್ಪಟ್ಟು ಒಂದೇ ಸಮನೆ ಸುಡಲ್ಪಡ್ತಾ ಇರತಕ್ಕಂಥ ವಿಕಲಾಂಗನಾಗಿ ನಾನು ಆಗಿದ್ದೇನೆ. ವಿಕಲಾಂಗ ಅಂದರೆ ಜ್ಞಾಪಕ ಬರುತ್ತೆ, ನಿಮ್ಮನ್ನು ಕೆಲವರು ನೋಡಿರ್ಬೋದು. ಚಿತ್ರಕೂಟ ಅಂತ ಒಂದು ಜಾಗ ಇದೆ. ಚಿತ್ರಕೂಟಲ್ಲಿ ಒಂದು ಯೂನಿವರ್ಸಿಟಿ ಇದೆ, ವಿಕಲಾಂಗ ವಿಶ್ವವಿದ್ಯಾಲಯ. ಅಲ್ಲಿರೋರು ಎಲ್ಲರೂ ಡಿಫಾರ್ಮ್ಡೆ. ಅವ್ರಿಗೆ ಒಂದು ಯೂನಿವರ್ಸಿಟಿ. ವೈಸ್ ಚಾನ್ಸಲರ್ ಯಾರು ಗೊತ್ತಾ? ಬಾರ್ನ್ ಬ್ಲೈಂಡ್. ಆತನಿಗೆ 13 ಭಾಷೆ ಬರುತ್ತೆ. ರಾಮಭದ್ರಾಚಾರ್ಯ ಅಂತ, ಹುಟ್ಟು ಕುರುಡ, ಇವತ್ತಿಗೂ ಕಣ್ಣು ಕಾಣೋದಿಲ್ಲ, ಆದರೆ 13 ಭಾಷೆ ಬರುತ್ತೆ. ಸಮೃದ್ಧದಲ್ಲಿ ಒಂದು ಅದ್ಭುತವಾಗಿರೋ ಮಹಾಕಾವ್ಯ ಬರೆದಿದ್ದಾರೆ, ರಾಮನಿಗೂ ಪರಶುರಾಮನಿಗೂ ಆಗ್ತಕ್ಕಂಥ ವಾಗ್ಯುದ್ಧವನ್ನು. ಅದಕ್ಕೆ ಅವರು ಆ ಹೆಸರನ್ನೇ ಇಟ್ಟಿದ್ದಾರೆ ಆ ಮಹಾಕಾವ್ಯಕ್ಕೆ. ಶ್ರೀರಾಮ ನೋಡಿ ಯಾವಾಗಲೂ ಕೂಡ ಬಹಳ ಮೃದು. ಅವನಿಗೆ ಯಾವಾಗಲೂ ಕೂಡ ಮೆತ್ತಿಗಿರ್ತಕ್ಕಂಥ ಶಬ್ದಗಳನ್ನೇ ಬಳಸ್ತಾನೆ ಭೋಜ. ಪರಶುರಾಮ ಕ್ರೂರಿ, ಅದಕ್ಕೆ ಬರೀ ಮಹಾಪ್ರಾಣಗಳನ್ನೇ ಉಪಯೋಗಿಸ್ತಾನೆ. ಅದರಿಂದ ಯಾರು ಪರಶುರಾಮ ಯಾರು ಶ್ರೀರಾಮ ಅಂತ ಹೇಳಲೇಬೇಕಾಗಿಲ್ಲ, ಶಬ್ದಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗಬೇಕು. ಆಹೂಯ ರಾಮಂ ವಿನಯಾಭಿರಾಮಂ ಅವಿಪ್ರಮೋದ ಪ್ರಭುರೇವ ಮೂಚೆ ತವೋತ್ತಮಾಂಗೇ ಮುಕುಟಂ ವಿಧಾತಂ ಅಹ್ನಾಯತಿಷ್ಯೇ ದಿವಸೇ ಯತಿಷ್ಯೇ. ಶಬ್ದಗಳು ನೋಡಿ ಎಷ್ಟು ಮಧುರವಾಗಿದೆ, ಕಿವಿಯಲ್ಲಿ ಕೇಳ್ತಾ ಇದ್ದರೆ ಒಂದು ಹಾರ್ಟ್ ಸೆಲೆಬಲ್ ಕೂಡ ಬೀಳೋದಿಲ್ಲ. ಪರಶುರಾಮನ ಹತ್ರ ಬಂದೆ ಸಮಸ್ತ ಕ್ಷತ್ರವರ್ಗ, ಪಾಟನ, ವರಿಷ್ಠ, ಧಾರ, ಪರಶ್ವದ, ಭರಣ, ಭೀಷಣ, ವೇಷ, ಭಾರ್ಗವ, ಭಂಗಾದ್, ಅಪರಿಚ್ಛಿನ್ನತರ ಎಲ್ಲ ಮಹಾಪ್ರಾಣಗಳು. ಸೌಂಡ್ ಎಕೋಯಿಂಗ್ ದ ಸೆನ್ಸ್. 14th century ಇಂಗ್ಲಿಷ್ ಪೊಯಿಟ್ರಿ, ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ, ಕ್ರಿಸ್ಟಿನಾ ರಾಸೆಟ್ಟಿ ಯಾವುದನ್ನು ಹೇಳಿದ್ರೋ ಅದನ್ನೆಲ್ಲ 9ನೇ ಶತಮಾನದ ಭೋಜ ಚಂಪೂ ರಾಮಾಯಣದ ಅಯೋಧ್ಯಾಕಾಂಡದ ಗದ್ಯ ಭಾಗದಲ್ಲೇ ಹೇಳಿದ್ದಾನೆ ಅನ್ನೋದನ್ನು ಕಂಪ್ಯಾರಿಟಿವ್ ಲಿಟ್ರೇಚರ್ ಓದೋರು ತಿಳ್ಕೋಬೇಕು ಅಂತ ನನ್ನ ಒಂದು ಆಸೆ. ಆ ದೃಷ್ಟಿಯಿಂದ ಎಲ್ಲ ಜ್ವಾಲೆಯಿಂದಲೂ ಆವರಿಸಲ್ಪಟ್ಟಂತಹ ಒಂದೇ ಸಮನೆ ಸುಡ್ತಾ ಇರತಕ್ಕಂತಹ ವಿಕಲಾಂಗನಾಗಿ ಬಿಟ್ಟಿದ್ದೇನೆ
ನೋಡಿ, ವಿಕಲಾಂಗ ಅಂದರೆ ಇರತಕ್ಕಂಥ ಅಂಗಗಳೆಲ್ಲ ಕೂಡ ಊನಾಗಿರೋದು ಅಂತ. ಇವುಗಳಿಂದ ಬಿಡುಗಡೆಯಾಗುವ ಯಾವ ಸುಲಭ ಉಪಾಯವೂ ನನಗೆ ಕಾಣಿಸುತ್ತಿಲ್ಲ. ನಾನು ವಿಶ್ವಕ್ಕೆ ಒಬ್ಬನೇ ನಾಥನಾದ ವಿಶ್ವನಾಥನನ್ನು ಮೊರೆಹೊಕ್ಕು ಅವನ ಮೇಲೆ ದೃಢವಾದ ವಿಶ್ವಾಸವನ್ನು ಇಟ್ಟಿದ್ದೇನೆ. ಮತ್ತೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ 66ನೇ ಶ್ಲೋಕದಲ್ಲಿ, ಸದಾಶಿವ, ನಾನು ಸಮಸ್ತ ಜಗತ್ ಸಾಮ್ರಾಜ್ಯವನ್ನು ಬೇಡ್ತಾ ಇಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ ಯಾವ ಪದವಿಯೂ ನನಗೆ ಬೇಕಾಗಿಲ್ಲ. ವಿಷಯ ಸುಖಗಳಿಂದ ಉಂಟಾಗುವ ನಶ್ವರವಾದ ಅಧಿಕಾರ ಇತ್ಯಾದಿಗಳಿಂದ ಉಂಟಾಗತಕ್ಕಂಥ ಆನಂದ ಖಂಡಿತ ಬಯಸುವುದಿಲ್ಲ. ನಿನ್ನ ಹತ್ತಿರ ಕೇಳುವ ಒಂದೇ ಒಂದು ಬೇಡಿಕೆ ಅಂದರೆ ನನ್ನ ಬುದ್ಧಿ ಯಾವಾಗಲೂ ಕೂಡ ನಿನ್ನಲ್ಲೇ ಮುಳುಗಿರಲಿ. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತು ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್. ಮಾಂಡುಕ್ಯ ಉಪನಿಷತ್ತಿನ ಮೇಲೆ ಗೌಡಪಾದಾಚಾರ್ಯರು ಬರೆದಿರ್ತಕ್ಕಂತಹ ಆಗಮ ವೈತತ್ಯ ಅದ್ವೈತ ಪ್ರಕರಣ 3ನೇ ಪ್ರಕರಣದ ಕೊನೆಯ 33ನೇ ಶ್ಲೋಕ ಇದು. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ, ಆಧ್ಯಾತ್ಮಿಕ ತತ್ವವನ್ನು ಕಂಡುಕೊಂಡು ಅದನ್ನು ಅನುಭವಿಸಿಕೊಂಡು ಅದರಲ್ಲಿ ಮುಳುಗಿ ಅದರಲ್ಲಿ ಲೀನವಾಗ್ತಕ್ಕಂಥವನು ಯಾರೋ ಅವನು ನಿಜವಾದ ಅರ್ಥದಲ್ಲಿ ಜ್ಞಾನಿ ಅಂತ. ಸೊ ಅದಕ್ಕೇನೆ ತನ್ನಿಷ್ಠ ತತ್ಪರಾಯಣಂ ಆಸುಪ್ತೇ ರಾಮೃತೆ ಕಾಲಂ ನಯೇದ್ ವೇದಾಂತ ಚಿಂತೆಯ. ಅದಕ್ಕೆ ನಮ್ಮಲ್ಲಿರೋ ಮಾತು, ಮಲಗಿ ನಿದ್ದೆ ಮಾಡೋವಾಗಿಂದ ಹಿಡಿದು ಕೊನೆ ಉಸಿರು ಎಳೆಯೋ ತನಕ ವೇದಾಂತ ಚಿಂತನೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ನಾವು ಚಿಂತನೆಯಲ್ಲೇ ತೊಡಗಿಸ್ಕೋತೀವಿ ಹೊರತು ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳಲ್ಲ. ಅದಕ್ಕೆ ನಮ್ಮ ಆಕಾಶವಾಣಿಯಲ್ಲಿ ಬೆಳಿಗ್ಗೆ ಪ್ರೋಗ್ರಾಮ್ ಬರುತ್ತೆ ಚಿಂತನ ಅಂತ. ಈಗ ಯಾರು ಕೇಳೋದೇ ಇಲ್ಲ, ಯಾಕಂದ್ರೆ ಯಾರ ಮನೇಲಿ ರೇಡಿಯೋ ಇಲ್ವಲ್ಲ. ಎಲ್ಲರ ಮನೇಲಿ ಟಿ ವಿ ಇದೆಯಾ ಹೊರತು ರೇಡಿಯೋ ಯಾರ ಮನೇಲಿದೆ? ಈಗ ಮಕ್ಕಳಿಗೆ ಅದೊಂದು ಎಕ್ಸಿಬಿಷನ್ ತರಹ ತೋರಿಸ್ಬೇಕು, ರೇಡಿಯೋ ಅಂದರೆ ಹೀಗಿರುತ್ತಪ್ಪ ಅಂತ. ಯಾಕೆಂದರೆ ಯಾರ ಮನೆಯಲ್ಲೂ ರೇಡಿಯೋ ಇರೋದಿಲ್ಲ. ಈಗ ಆ ಸ್ಥಿತಿಗೆ ಬಂದಿದೆ. ಪದವಿ ಅಧಿಕಾರಿಗಳು ಯಾವುದೂ ಕೂಡ ನನ್ನ ಹತ್ತಿರ ಕೊನೆಗೆ ಸುಳಿಯುವುದಿಲ್ಲ. ಈ ದೃಷ್ಟಿಯಿಂದ ನಿನ್ನ ಹೆಸರೇ ಭವ. ಮತ್ತೆ ಹೇಳ್ತಾರೆ 77ನೇ ಶ್ಲೋಕದಲ್ಲಿ, ನಿನ್ನ ಹೆಸರೇ ಭವ. ನೋಡಿ, ಭವ ಅನ್ನೋದು ವೈದಿಕ ಶಬ್ದ. ನಮೋ ಭವಾಯ ಚ ರುದ್ರಾಯ ಚ, ರುದ್ರಾಧ್ಯಾಯದಲ್ಲೇ ಬರುತ್ತೆ. ಸೊ ಆ ದೃಷ್ಟಿಯಿಂದ ನಮೋ ಭವಾಯ ಚ ಶರ್ವಾಯ ಚ ಅಂತಲೂ ಬರುತ್ತೆ. ಒಂಥರ ಶಿವಸ್ಥಾಣು ಮಹೇಶ್ವರ ಅಂತ ಅಮರಕೋಶ. ಅಮರಕೋಶದಲ್ಲಿ 57 ಪರ್ಯಾಯ ಪದಗಳಿದೆ ಶಿವನಿಗೆ. ಮಹಾಭಾರತದಲ್ಲಿ 163 ಪರ್ಯಾಯ ಪದಗಳಿದೆ ಶಿವನಿಗೆ. ಶಿವನಿಗಿರ್ತಕ್ಕಂಥ ಪರ್ಯಾಯ ಪದಗಳು ಅಂತಲೇ ಒಂದು ಸೀರೀಸ್ ಮಾಡಿಬಿಡ್ಬೋದು. ಯಾಕೆ ಅಂತ ಹೇಳಿದ್ರೆ ಅಗಾಧವಾಗಿದೆ ಮೆಟೀರಿಯಲ್ಲು. ಓದ್ತಾ ಇದ್ದರೆ ಧಡಕ್ಕನ್ನತ್ತೆ, ಎಲ್ಲಿ ಅಪಚಾರ ಆಗುತ್ತೋ ನನ್ನಿಂದ, ಅದು ಬಿಟ್ಟೆ ಇದು ಬಿಟ್ಟೆ, ನಾನು ಮನೆಗೆ ಹೋದ್ರೆ ಅದೇ ತಲೆಯಲ್ಲಿ ಕಾಡ್ತಾ ಇರುತ್ತೆ. ನಾನು ಹೇಳಿರೋದು 10% ಕೂಡ ಆಗಿರೋದಿಲ್ಲ, 90% ಬಿಟ್ಟಿರ್ತೀನಿ. ಏನು ಮಾಡೋದು? ನಿನ್ನ ಹೆಸರೇ ಭವ, ನೀನು ಭವಸಾಗರವನ್ನು ದಾಟಿಸುವವನಾಗಿದ್ದೀಯೇ. ನೋಡಿ, ಭವ ಅಂದರೆ ಬೇರೆಯಲ್ಲ, ಹುಟ್ಟು ಸಾವುಗಳು ಅಂದರೆ ಬೇರೆಯಲ್ಲ. ಅನಂತಮೂರ್ತಿಯವರ ಭವ ಅಲ್ಲ ನಾನು ಮಾತಾಡ್ತಾ ಇರೋದು. ಹೇ ದಯಾಸಾಗರ, ನೋಡಿ ದಯೆಯೇ ಸಾಗರವಾಗಿರ್ತಕ್ಕಂಥವನು, ಅಂಥವರಿಗೆ ದಯಾಸಾಗರ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ತನಕ ನನಗೆ ವಿಷಯ ವಸ್ತುಗಳ ಬಗ್ಗೆ ಸಾಕಷ್ಟು ಆಸೆಯನ್ನು ಹುಟ್ಟಿಸಿದ್ದು ಸಾಕು. ಇನ್ನು ನನಗೆ ವಿಷಯ ಸುಖಗಳ ಬಗ್ಗೆ ಆಸಕ್ತಿ ಬೇಡಪ್ಪ. ದಯವಿಟ್ಟು ಅದಿಲ್ಲದೆ ಇರೋ ಹಾಗೆ ನನಗೆ ಮಾಡಿಬಿಡು. ನೀನು ವಿಷಯಗಳನ್ನು ಅನೇಕ ಬಾರಿ ಪರೀಕ್ಷಿಸಿ ನೋಡಿದ್ದೀಯಾ. ಈಗ ನನಗೆ ಅಭಯವನ್ನು ನೀಡು. ಅಭಯಂ ವೈ ಜನಕ ಪ್ರಾಪ್ತೋಸಿ. ಸ್ಪಷ್ಟವಾಗಿ ಹೇಳ್ತಾ ಇದೆ ಶ್ರುತಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಅಭಯ. ಎಲ್ಲಿ ಎರಡನೇ ವಸ್ತು ಇರುತ್ತೋ ಅಲ್ಲಿ ಭಯ ಶುರುವಾಗುತ್ತೆ. ದ್ವಿತೀಯಾದ್ವೈ ಭಯಂ ಭವತಿ. ಇರೋದೇ ಒಂದಿರುವಾಗ ಹೊಡೆಯೋರು ಯಾರು, ಹೊಡೆಸ್ಕೊಳ್ಳೋರು ಯಾರು? ಯತ್ರ ಸರ್ವಂ ಆತ್ಮೈವಾಭೂತ್ ತತ್ ಕೇನ ಕಂ ಪಶ್ಯೇತ್ ಕೇನ ಕಂ ಅನ್ವೀತಾಹ ಕೇನ ಕಂಚಿನ್ವೀತಾಹ. ಈ ದೃಷ್ಟಿಯಿಂದ ಈ ವಿಷಯ ಸುಖ ಎಂಬತಕ್ಕಂಥದ್ದು ಬಿಡಿಸಪ್ಪ. ಮತ್ತೆ ಈ ರೀತಿಯಾಗಿ ವಿಷ ಮತ್ತು ವಿಷಯ ಅನ್ನೋದಕ್ಕೆ ಸ್ಪಷ್ಟವಾಗಿ ಶಿವಾಪರಾಧ ಕ್ಷಮಾಪಣ ಸ್ತೋತ್ರ 3ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ ನೋಡಿ, ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈಹಿ ಪಂಚಭಿಹಿ ಮರ್ಮಸಂಧೌ ದೃಷ್ಟಃ. ಯೌವನಾವಸ್ಥೆಯಲ್ಲಿ ಜ್ಞಾನೇಂದ್ರಿಯಗಳ ವಿಷಯವಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ 5 ಸರ್ಪಗಳು ನನ್ನನ್ನು ಕಚ್ಚಿ ತಿಂದವು. ಒಂದಲ್ಲ ಎರಡಲ್ಲ, 5 ಸರ್ಪಗಳು ಕಚ್ತಾ ಇರತಕ್ಕಂಥದ್ದು ಯಾವಾಗಲೂ ಕೂಡ. ಇದರಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಕೇಳ್ಕೊಂಡಿರೋದು. ಯಾರು ಬಿಡುಗಡೆ ಮಾಡ್ತಕ್ಕಂಥವರು? ಪರಮೇಶ್ವರನೇ ಗತಿ, ಇನ್ಯಾರೂ ಇಲ್ಲ. ಅದಕ್ಕೆ ಶಿವನನ್ನು ಭಜಿಸು ಮನಸ್ಸಿನ ಏಕಾಗ್ರತೆಗೆ ಅಂತ 4 ಶ್ಲೋಕದಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಕಳಕಳಿಯಿಂದ ನಮ್ಮ ಮುಂದೆ ಇಟ್ಟಿದ್ದಾರೆ. ನೋಡಿಪ್ಪ, ಯಾರು ಪರಮೇಶ್ವರನನ್ನು ಸರಿಯಾಗಿ ತಮ್ಮ ಜೀವನದಲ್ಲಿ ಇಟ್ಕೊಂಡಿರ್ತಾರೋ ಅಂಥವರಿಗೆ
ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಳವಳಗಳು, ತೊಂದರೆಗಳು ಉಂಟಾಗೋದಿಲ್ಲ. ಈಗ ಶಿವ ಅಂದರೆ ಏನು ಅದನ್ನು ಸ್ವಲ್ಪ ನೋಡಬೇಕಾಗತ್ತೆ ನಾವು. ಶಿವಪ್ರಸಾದೇನ ವಿನಾನ ಸಿದ್ಧಿ, ಶಿವಪ್ರಸಾದೇನ ವಿನಾನ ಬುದ್ಧಿ, ಶಿವಪ್ರಸಾದೇನ ವಿನಾನ ಯುಕ್ತಿ, ಶಿವಪ್ರಸಾದೇನ ವಿನಾನ ಮುಕ್ತಿ. ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ 280ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರ ಮಾತು. ಶಿವಪ್ರಸಾದ ಇದ್ದ ಹೊರತು ಸಿದ್ಧಿ ಆಗಲಾರದು, ಶಿವಪ್ರಸಾದ ಇಲ್ಲದ ಹೊರತು ಸದ್ಬುದ್ಧಿ ಉಂಟಾಗಲಾರದು, ಶಿವಪ್ರಸಾದ ಇರದ ಹೊರತು ಯುಕ್ತಿ ಹೊಳೆಯದು, ಶಿವಪ್ರಸಾದ ಇಲ್ಲದ ಹೊರತು ಮುಕ್ತಿಯು ದೊರಕುವುದೇ ಇಲ್ಲ. ಆ ದೃಷ್ಟಿಯಿಂದ ಯಾರು ಮುಕ್ತಿಯನ್ನು ಅಪೇಕ್ಷೆ ಪಡ್ತಾರೋ, ಯಾರಿಗೆ ಪುನರ್ಜನ್ಮ ಅನ್ನೋದು ಬೇಡವೋ, ಅವರು ಶಿವನನ್ನು ಸತತವಾಗಿ ಯಾವಾಗಲೂ ಕೂಡ ಭಜಿಸ್ತಾ ಇರಬೇಕು. ಗುರುಪ್ರಸಾದಾತ್ ಲಭತೆ ಯೋಗಂ ಅಷ್ಟಾಂಗ ಲಕ್ಷಣಂ, ಶಿವಪ್ರಸಾದಾತ್ ಲಭತೆ ಯೋಗ ಸಿದ್ಧಿಂಚ ಶಾಶ್ವತೀಂ. ಮಾನಸೋಲ್ಲಾಸ ಸುರೇಶ್ವರಾಚಾರ್ಯರು 9ನೇ ಅಧ್ಯಾಯ 46ನೇ ಶ್ಲೋಕದಲ್ಲಿ ಮಾನಸೋಲ್ಲಾಸದಲ್ಲಿ ಈ ಮಾತನ್ನು ಹೇಳ್ತಾರೆ. ಗುರುಪ್ರಸಾದದಿಂದ ಅಷ್ಟಾಂಗ ಲಕ್ಷಣ ಎಂಬತಕ್ಕಂಥದ್ದು ನಮಗೆ ಸಿದ್ಧವಾದರೆ, ಶಿವಪ್ರಸಾದದಿಂದ ಯೋಗ ಸಿದ್ಧಿ ಎಂಬತಕ್ಕಂಥದ್ದು ನಮಗೆ ಪ್ರಾಪ್ತವಾಗುತ್ತೆ. ಯಾರಿಗೆ ಯೋಗ ಸಿದ್ಧಿ ಇರುತ್ತೋ ಅಂಥವರು ಸಿದ್ಧ ಪುರುಷರು ಅಂತ ಅದಕ್ಕೆ ಹೇಳೋದು. ಆ ಸಿದ್ಧ ಪುರುಷರಿಗೆ ನಮ್ಮ ತರಹ ವಯಸ್ಸು ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಮಾಧಿಗೆ ಹೋಗ್ಬಿಟ್ರೆ ಎಷ್ಟು ಕಾಲ ಇರ್ತಾರೆ ಅಂತಲೇ ಹೇಳಕ್ಕೆ ಬರೋದಿಲ್ಲ. ಆವಾಗ ಹೌ ಡು ಯು ಕೌಂಟ್ ಫಾರ್ ದಟ್ ಏಜ್? ಅದು ತಿಂಗಳಾಗ್ಬೋದು, ದಿನಗಳಾಗ್ಬೋದು, ವರ್ಷಗಳೇ ಆಗ್ಬಿಡ್ಬೋದು. ಈಗ ವಾಲ್ಮೀಕಿ ತಪಸ್ಸು ಕೂತ್ಕೊಂಡು, ವಾಲ್ಮೀಕ ಅಂದರೆ ಹುತ್ತ, ದೇಹದ ಮೇಲೆ ಹುತ್ತ ಬೆಳಿಬೇಕಾದ್ರೆ ಎಷ್ಟು ಕಾಲ ತಪಸ್ಸು ಮಾಡಿರ್ಬೇಕು ನೋಡಿ. ಅದಕ್ಕೆ ರತ್ನಾಕರ ವಾಲ್ಮೀಕಿ ಆಗಿದ್ದೇ ಒಂದು ದೊಡ್ಡ ಸೋಜಿಗ. ದ ಟ್ರಾನ್ಸ್ಫರ್ಮೇಷನ್ ಆಫ್ ರತ್ನಾಕರ ಇಂಟು ವಾಲ್ಮೀಕಿ. ಸೊ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಗುರುಪ್ರಸಾದ ಇಲ್ಲದೆ ಹೋದರೆ ಯೋಗ ಸಿದ್ಧಿ ಉಂಟಾಗೋದಿಲ್ಲ. ಶಿವವದೃಶ್ಯತೆ ಸಾಕ್ಷಾತ್ ಶ್ರೀಗುರು ಪುಣ್ಯಕರ್ಮಣಾಂ, ನರವದೃಶ್ಯತೆ ಸಾಕ್ಷಾತ್ ಶ್ರೀಗುರು ಪಾಪಕರ್ಮಣಾಂ. ಗುರುಗೀತಾ ಅಂತ ಒಂದು ಗೀತಾ ಇದೆ ನಮ್ಮಲ್ಲಿ ಒಂದು 29 ಗೀತೆಗಳಿದೆಯಪ್ಪ. ಮುಖ್ಯವಾಗಿರೋದು ಭಗವದ್ಗೀತೆ. ಹಾಗೆ ಅಂತ ಹೇಳಿಬಿಟ್ಟು ಅದು ಒಂದೇ ಗೀತೆ ಅಂತ ಆ ಭ್ರಮೆನಲ್ಲಿ ಯಾರೂ ಇರಬೇಕಾಗಿಲ್ಲ. ಅಷ್ಟಾವಕ್ರ ಗೀತೆ, ಅವಧೂತ ಗೀತೆ, ಋಭುಗೀತೆ, ಪಾಂಡವ ಗೀತೆ, ನಹುಷ ಗೀತೆ, ಸಿದ್ಧಗೀತೆ, ಗೋಪಿಕಾ ಗೀತೆ, ವ್ಯಾಧಗೀತೆ, ರಮಣಗೀತೆ, ಈ ರೀತಿಯಾಗಿ 29 ಗೀತೆಗಳು ಒಟ್ಟಿರ್ತಕ್ಕಂಥದ್ದು ನಮ್ಮಲ್ಲಿ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೀತಾ ಮಾಲಿಕಾ ಅಂದರೆ ಜನಗಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದೇ ಗೀತೆ ಮೇಲೆ ಇವರು ಮಾಲಿಕೆ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಗೀತಾ ಮಾಲಿಕಾ ಅಂದರೆ 29 ಗೀತೆಗಳ ಮೇಲೆ 29 ವರ್ಷ ಮಾತಾಡೋದು ಅಂತ ಅರ್ಥ. 15 ವರ್ಷ ಆಗಿದೆ, ಇನ್ನು 14 ವರ್ಷ ಭಗವಂತ ನಡೆಸಿದ್ರೆ ಆಗ್ಬೋದು. ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಪ್ರತಿ ತಿಂಗಳು ಕೊನೆ ಗುರುವಾರ 15 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಏನೋ ಭಗವಂತ ನಡೆಸಿದ್ರೆ 14 ವರ್ಷ 29 ಗೀತೆ ಒಂದು ರೌಂಡ್ ಆಗಬಹುದು, ನೋಡೋಣ. ಗುರುಪ್ರಸಾದಾತ್ ಲಭತೆ ಯೋಗಂ ಅಷ್ಟಾಂಗ ದರ್ಶನಂ. ನೋಡಿ, ಯೋಗ ಎಂಬತಕ್ಕಂಥದ್ದು ಗುರುಪ್ರಸಾದದಿಂದ ಮಾತ್ರ ಲಭ್ಯವಾಗುತ್ತೆ. ಅವಧೂತ ಗೀತಾನಲ್ಲಿ ದತ್ತಾತ್ರೇಯರು ಎಷ್ಟು ವಿನಯವಾಗಿ ಹೇಳ್ಕೋತಾರೆ ಅಂದರೆ, ಶಿವನ್ನ ಜಾನಾಮಿ ಕಥಂ ವದಾಮಿ, ಶಿವನ್ನ ಜಾನಾಮಿ ಕಥಂ ಭಜಾಮಿ, ಅಹಂ ಶಿವಶ್ಚೇತ್ ಪರಮಾರ್ಥ ತತ್ವಂ ಸಮಸ್ವರೂಪಂ ಗಗನೋಪಮಂಚ. ಎಷ್ಟು ವಿನಯವಾಗಿ ದತ್ತಾತ್ರೇಯ ಹೇಳ್ಕೊತಾರೆ ನೋಡಿ. ಶಿವನ್ ನ ಜಾನಾಮಿ, ನನಗೆ ಗೊತ್ತಿಲ್ಲ ಶಿವ ಅಂದರೆ ಏನು ಅಂತ. ಕಥಂ ವದಾಮಿ, ನಾನು ಹೇಗಪ್ಪ ಹೇಳಿ? ಅವರೇ ಹಾಗೆ ಹೇಳಿದರೆ ಇನ್ನು ನನ್ನ ಗತಿ ಏನು? ಶಿವನ್ ನ ಜಾನಾಮಿ ಅಂತ ದತ್ತಾತ್ರೇಯರೇ ಹೇಳಿಬಿಟ್ರೆ, ಶಿವನ್ ಜಾನಾಮಿ ನಾನು ಹೇಳ್ಕೊಂಡ್ರೆ ಮೌಢ್ಯದ ಪರಮಾವಧಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಏನೋ ಮಹಾತ್ಮರು ಹೇಳಿರೋದನ್ನು ನಾನು ಓದ್ಬೋದೇ ಹೊರತು, ನಾನು ಅದಕ್ಕೆ ಹೇಳಿದೆ ಐ ಆಮ್ ಪರ್ಫೆಕ್ಟ್ ಕಾಪಿ ಕ್ಯಾಟ್. because I have copied the notes of 33 years of 33 teachers together, which I have consolidated into 120 pages for this lecture. ಸೊ ಆ ದೃಷ್ಟಿಯಿಂದ ನಂದು ಯಾವುದೂ ಅಲ್ಲ, ಎಲ್ಲರಿಂದ ಗಳಿಸ್ಕೊಂಡಿರೋದು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ನನ್ನ ಸಮಾನ ಕಾಪಿ ಕ್ಯಾಟೇ ಇನ್ಯಾರೂ ಇರೋಕ್ಕಾಗಲ್ಲ. ಶಿವನ್ನ ಜಾನಾಮಿ ಕಥಂ ವದಾಮಿ ಹೇಳ್ತಾರೆ ನೋಡಿ. ಶಿವನೇ ಗೊತ್ತಿಲ್ಲದೆ ಹೋದ್ಮೇಲೆ ನಾನಾಗಪ್ಪ ಹೇಳಿ? ಶಿವನ್ನ ಜಾನಾಮಿ ಕಥಂ ಭಜಾಮಿ, ಹೇಗೆ ಭಜನೆ ಮಾಡೋದು ಶಿವನ ಬಗ್ಗೆ? ಅಹಂ ಶಿವಶ್ಚೇತ್ ಪರಮಾರ್ಥ ತತ್ವಂ, ಪರಮಾರ್ಥವಾಗಿರ್ತಕ್ಕಂಥ ತತ್ವ ಇರಬೇಕಾದ್ರೆ ಸಮಸ್ವರೂಪಂ ಗಗನೋಪಮಂಚ. ಗಗನ ಹೇಗಿದೆ, ನೀವು ಇನ್ನೊಂದು ಉದಾಹರಣೆ ಕೊಡೋಕ್ಕಾಗತ್ತಾ? ಆಕಾಶ ಹೇಗಿದೆ ಅಂದರೆ ಆಕಾಶ ತರಹ ಇದೆ ಅಂತ ಹೇಳಬೇಕಷ್ಟೇ. ಇನ್ನೊಂದು ಇಲ್ವಲ್ಲ ಆಕಾಶ ತರಹ, ಅದಕ್ಕೆ ಅನನ್ವಯ ಅಲಂಕಾರ ಅಂತ ಹೇಳೋದು. ಇನ್ನೊಂದು ಅದರ ತರಹ ಇದ್ದರೆ ಆವಾಗ ಅದು ಅನ್ವಯ ಮಾಡ್ಬೋದು. ಇನ್ನೊಂದು ಇಲ್ಲದೇನೆ ಇರುವಾಗ ಅನ್ವಯಕ್ಕೆ ಅತೀತವಾಗಿರೋದ್ರಿಂದ ಅದಕ್ಕೆ ಅನನ್ವಯ ಅಂತ ಹೇಳಬೇಕು. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ಅದೇ ಉದಾಹರಣೆ. ಆಕಾಶ ಆಗಿದೆ, ಆಕಾಶ ತರಹ ಇದೆ. ಸಮುದ್ರ ಆಗಿದೆ, ಸಮುದ್ರ ತರಹ ಇದೆ ಅಷ್ಟೇ. ಸಮುದ್ರ ಕೆರೆ ಅಲ್ಲ, ಕುಂಟೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಕಾಲುವೆ ಅಲ್ಲ. ಸಮುದ್ರ ಸಮುದ್ರವೇ.
ರಾಮ ಮತ್ತು ರಾವಣರ ನಡುವೆ ಆ ಯುದ್ಧ ಆಗಿತ್ತು, ರಾಮ ಮತ್ತು ರಾವಣರ ನಡುವೆ ಆ ಯುದ್ಧ ತರಹ ಇತ್ತು ಅಷ್ಟೇ. ಯಾಕೆಂದರೆ ಅದಕ್ಕಿಂತ ಇನ್ನು ಬೇರೆ ನಾವು ಹೇಳೋಕ್ಕೆ ಬರೋದಿಲ್ವಲ್ಲ. ಈ ದೃಷ್ಟಿಯಿಂದ ಶಿವ ಅಂದ್ರೆ ನೋಡು, ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರೈಕಾದಶನಿ ಯುತೌ ತತ್ರ ಪಂಚಾಕ್ಷರಿ ತಸ್ಯ ಶಿವ ಇತಿ ಅಕ್ಷರದ್ವಯಂ. ವಿದ್ಯೆಗಳಲ್ಲಿ ವೇದ ಶ್ರೇಷ್ಠ, ವೇದಗಳಲ್ಲಿ 11 ಅನುವಾಕ ಇರತಕ್ಕಂಥ ರುದ್ರ ನಮಕ ಉತ್ಕೃಷ್ಟ. ಆ ಮಂತ್ರಗಳಲ್ಲಿ ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಶ್ರೇಷ್ಠ, ಆ ಪಂಚಾಕ್ಷರಿ ಶಿವ ಎಂಬ 2 ಅಕ್ಷರ ಅತಿಶ್ರೇಷ್ಠ. ಇದು ನಾವು ತಿಳ್ಕೋಬೇಕಾಗಿರತಕ್ಕಂಥದ್ದು. ವಿದ್ಯೆಗಳಲ್ಲಿ ವೇದ ಶ್ರೇಷ್ಠ. ವೇದ ಅಂದ್ರೇನು? ಇಷ್ಟವಾದದನ್ನು ಪಡ್ಕೊಳ್ಳೋದಿಕ್ಕೆ, ಅನಿಷ್ಟವಾದದನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಕೊಟ್ಟಿರ್ತಕ್ಕಂಥ ಅಲೌಕಿಕವಾದ ಉಪಾಯ ಅಂದರೆ ವೇದ ಅಂತ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕಾನಲ್ಲಿ ವರ್ಣನೆ ಮಾಡ್ತಾರೆ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ. 4 ವೇದಗಳಿಗೆ ಭಾಷ್ಯವನ್ನು ಅನುಗ್ರಹಿಸಿರ್ತಕ್ಕಂಥ ಮಹನೀಯರು ಅಂದರೆ ಅದು ಕೇವಲ ಸಾಯಣರು ಮಾತ್ರ. ಅದಕ್ಕೆ ಅವರಿಗೆ ನಿಜವಾದ ಅರ್ಥದಲ್ಲಿ ವೇದ ಭಾಷ್ಯಕರ್ತರು ಅಂದರೆ ಅವ್ರನ್ನೇ ಹೆಸರಿಸಬೇಕು. ಮಿಕ್ಕವರೆಲ್ಲ ಒಂದು ವೇದಕ್ಕೆ ಭಾಷ್ಯ ಬರೆದಿದ್ದಾರೆ. ವೆಂಕಟಮಾಧವಿ ಭಾಷಾ ಇರ್ಬೋದು, ಉವ್ವಟನ ಭಾಷಾ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥವರೆಲ್ಲ ಒಂದು ವೇದಕ್ಕೆ ಭಾಷ್ಯ ಬರೆದಿದ್ದಾರೆ. ಇವರು 4 ವೇದಗಳಿಗೆ ಭಾಷ್ಯ ಕೊಟ್ಟಿದ್ದಾರೆ ನೋಡಿ. ವೇದ ಎಂಬತಕ್ಕಂಥದ್ದನ್ನು ಯಾರು ಹೇಳ್ತಾರೋ ಅವರು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತಲೇ ನಮ್ಮಲ್ಲಿರೋದು. ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್. ಆದ್ದರಿಂದ ವೇದಾಂದ್ರೆ ಶಿವ, ಶಿವ ಅಂದರೆ ವೇದ. ನೋಡಿ, ನಮಃ ಶಿವಾಯನಲ್ಲಿ ಮಾ ಇದೆಯೋ ಇಲ್ವೋ? ಅಷ್ಟಾಕ್ಷರಿ ಮಂತ್ರದಲ್ಲಿ ಓಂ ನಮೋ ನಾರಾಯಣಾಯ ರಾ ಇದೆಯೋ ಇಲ್ವೋ? ಈ ರಾ ಆ ಮಾ ಸೇರಿಸ್ಕೊಳ್ಳಿ, ಏನಾಯಿತು? ರಾಮ ಆಯಿತು. ರಾಮ ಶಬ್ದ ಪಂಚಾಕ್ಷರಿ ಮತ್ತು ಅಷ್ಟಾಕ್ಷರಿ ಮಂತ್ರಗಳ ಪರ್ಫೆಕ್ಟ್ ಕಾಂಬಿನೇಷನ್ ರಾಮ ಅನ್ನೋದು. ಸೊ ಓಂ ನಮೋ ನಾರಾಯಣಾಯನಲ್ಲಿರ್ತಕ್ಕಂಥ ರಾ, ನಮಃ ಶಿವಾಯಲ್ಲಿರ್ತಕ್ಕಂಥ ಮಾ ಎರಡೂ ಸೇರಿದ್ರೆ ರಾಮ ಆಗುತ್ತೆ. ಆ ದೃಷ್ಟಿಯಿಂದನೇ ರಾಮನನ್ನು ಧ್ಯಾನ ಮಾಡಪ್ಪ ಅಂದರೆ ಯಾರೋ ಒಬ್ಬರಿಗೆ ಎದುರುಗಡೆ ಮರ ಕಾಣಿಸ್ತಾ ಇತ್ತಂತೆ. ಅವರಿಗೆ ಹೇಗೆ ಧ್ಯಾನ ಮಾಡೋದು? ಗುರುಗಳು ಹೇಳಿ ಹೇಳಿ ಸಾಕಾಯಿತು. ಹೋಗಲಿ, ಮರವನ್ನೇ ಧ್ಯಾನ ಮಾಡು ನೀನು. ಮರ 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 ಕೊನೆಗೆ ಅದೇ ರಾಮ ಆಗತ್ತೆ, ಮರವನ್ನೇ. ಯಾರಿಗೋ ಅವರೇಕಾಯಿ ಬೇಕು ಅಂತ ತುಂಬ ಆಸೆ ಇತ್ತಂತೆ. ಅದು ಡಿಸೆಂಬರ್ ಜನವರಿ ಅವರೇಕಾಯಿ ಸೀಸನ್ ಅಲ್ಲ. ಏನು ಮಾಡೋದು? ಅವರೇಕಾಯಿನೇ ಧ್ಯಾನ ಮಾಡೋದು. ಆಯಿತು, ಅವರೇಕಾಯಿನೇ ಧ್ಯಾನ ಮಾಡು. ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವರೇ ಕಾಯಿ ಕೊನೆ ಅವರೇ ಕಾಯಬೇಕು. ಅವರೇ ಆ ಭಗವಂತನೇ ನಮ್ಮನ್ನೆಲ್ಲ ಕಾಯಬೇಕು ಅಂತ. ನಾವು ಯಾರು ಕಾಯಕ್ಕಾಗಲ್ಲ, ಅವನಿದಾನ ನೋಡಿ ಭಗವಂತ, ಅವನೇ ನಮ್ಮನ್ನೆಲ್ಲ ಕಾಯಬೇಕು ಅಂತ. ಅದಕ್ಕೆ ಹೇಳೋದು ಒನ್ ಶುಡ್ ಸಿಟ್ ಲೈಕ್ ಎ ರಾಕ್ ಆ್ಯಂಡ್ ವರ್ಕ್ ಲೈಕ್ ಎ ಕ್ಲಾಕ್. ಅದಕ್ಕೆ ಹೇಳೋದು ಗಟ್ಟಿಯಾಗಿ ಕೂತ್ಕೋಬೇಕು ಬಂಡೆ ಥರ ಒಂದು ಕಡೆ, ಆದರೆ ಗಡಿಯಾರದ ತರಹ ಅದನ್ನು ನಾವು ವರ್ಕ್ ಮಾಡಬೇಕು. ಆಮೇಲೆ ಸಿಸ್ಟಮ್ಯಾಟಿಕ್ಕಾಗಿ ವರ್ಕ್ ಮಾಡಬೇಕು. ಇಷ್ಟು ಅಂತ ಇಟ್ಕೊಂಡ್ಬಂದರೆ ಅಷ್ಟು ಮಾಡಿಬಿಡ್ಬೇಕು. ಆವತ್ತು ನೋ ಪೋಸ್ಟ್ಪೋನ್ಮೆಂಟ್ ಬಿಸ್ನೆಸ್, ನೋ ಕ್ಯಾರಿ ಫಾರ್ವರ್ಡ್ ಬಿಸ್ನೆಸ್. ಆವತ್ತಿಂದ ಅವಾಗ ಮುಗಿಸ್ಬಿಡ್ಬೇಕು. ಸೊ ಆವಾಗ ಪರೀಕ್ಷೆ ಟೈಮಲ್ಲಿ ಟೆನ್ಷನ್ ಇರಲ್ಲ. ಇಲ್ಲದೆ ಹೋದರೆ ಹಿಂದಿನ ದಿವಸ ರಾತ್ರಿ ಎಲ್ಲ ಓದೋದು, ಆ ಟೀ ಕುಡ್ಕೊಂಡು ಓದೋದು, ಇಲ್ಲಿ ಬಂದು ಮೂರ್ಛೆ ಬೀಳೋದು, ಆವಾಗ ಇನ್ವಿಜಿಲೇಟರ್ಗೆ ತೊಂದರೆ ಆಗೋದು, ಆ ಟೈಮಲ್ಲಿ ಸ್ಕ್ವಾಡ್ ಅವ್ನು ಬಂದು ಇನ್ವಿಜಿಲೇಟರ್ ಡಿಸ್ಮಿಸ್ ಆಗಿ ಮನೆಗೆ ಹೋಗೋದು, ಎಲ್ಲ ಆಗತ್ತೆ ತೊಂದರೆಗಳು. ಸೊ ಆ ದೃಷ್ಟಿಯಿಂದ ಆವತ್ತಿನ ಪಾಠ ಅವತ್ತು ಓದಿಬಿಟ್ರೆ ಟೆನ್ಷನ್ ಇರೋದಿಲ್ಲ ಯಾವತ್ತಿಗೂ ಕೂಡ. ಆ ದೃಷ್ಟಿಯಿಂದನೇ ಯಾವತ್ತೂ ಕೂಡ ನಾವು ಟೆನ್ಷನ್ ಮಾಡ್ಕೋಬಾರ್ದು. ಆ ರೀತಿಯಾಗಿ ಮಾಡಿಕೊಂಡ್ರೇ ಅದು ಜೀವನದಲ್ಲಿ ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಈ ವೇದ ಎಂಬತಕ್ಕಂಥದ್ರಲ್ಲಿ ಬರ್ತಕ್ಕಂತಹ ರುದ್ರ ಮತ್ತು ನಮಕ, ಈ ಮಂತ್ರಗಳಲ್ಲಿ ನಮಃ ಶಿವಾಯ ಎಂಬತಕ್ಕಂತಹ ಪಂಚಾಕ್ಷರಿ, ಆ ಪಂಚಾಕ್ಷರಿಯಲ್ಲಿ ಶಿವ ಎಂಬತಕ್ಕಂತಹ 2 ಅಕ್ಷರ. ಇನ್ನು ರುದ್ರ ಅಂದರೆ ಏನು ಅಂತ ನಾವು ಸ್ವಲ್ಪ ತಿಳ್ಕೋಬೇಕು ಈ ಹಿನ್ನೆಲೆಯಲ್ಲಿ. ನೋಡಿ, ತೈತಿರಿಯ ಶಾಖೆಗೆ ಸೇರಿರ್ತಕ್ಕಂತಹ ಕೃಷ್ಣ ಯಜುರ್ವೇದದ ರುದ್ರಾಧ್ಯಾಯ ಶತರುದ್ರೀಯ ಎಂಬುದಾಗಿ ಅದಕ್ಕೆ ಹೆಸರು. ನಮಕ ಮತ್ತು ಚಮಕ ಎಂಬುದಾಗಿ ಅದು ಇಬ್ಬಾಗವಾಗಿದೆ. ನಮಕ ಎಂಬ ಹೆಸರು ಬಾರಲು ಕಾರಣ ನಮಃ ಎಂದು 183 ಸಲ ಪುನರುಕ್ತವಾಗಿದೆ. ಇದರ ನಡುವೆ ಶಿವ ಪಂಚಾಕ್ಷರಿ ಇದ್ದು ಅತ್ಯಂತ ಪವಿತ್ರವಾಗಿದೆ. ನಡುವೆ ಶಿವ ಪಂಚಾಕ್ಷರಿ ಇದ್ದದರಿಂದಲೇ ಚಮೆ ಎಂದು 358 ಬಾರಿ 7ನೇ ಅಧ್ಯಾಯದಲ್ಲಿ ಬರುವುದರಿಂದ ಚಮಕ ಎಂಬತಕ್ಕಂಥ ಹೆಸರಿದೆ. ಈ ರುದ್ರಾಧ್ಯಾಯ ಎಲ್ಲ ಉಪನಿಷತ್ತುಗಳ ಸಾರ ಎಂಬುದಾಗಿ ಶಿವಪುರಾಣ ಸಾರುತ್ತೆ. ನಮ್ಮಲ್ಲಿ ಪುರಾಣಗಳು 18 ಮಹಾಪುರಾಣಗಳು, 18 ಉಪಪುರಾಣಗಳು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಪುರಾಣ ಅನ್ನೋ ಶಬ್ದವನ್ನು ಕೂಡ ಒಂಥರಹ ತಾತ್ಸಾರವಾಗಿ ಬಳಸ್ತೀವಿ. ಶುರು ಮಾಡ್ದ ನೋಡ್ರಿ ಕಂತೆ ಪುರಾಣ, ಅವ್ನಿಗೇನು ವಿಷಯ ಕೊಟ್ಟರು ಅವನು ಅದೇ ರೀ ಮಾತಾಡೋದು.
ಕೆಲವು ಸ್ಟೂಡೆಂಟ್ಸ್ ಬರೀತಾರಲ್ಲ ಪರೀಕ್ಷೆಯಲ್ಲಿ, ಹಾಗೆ ನೀವು ಏನಾದರೂ ಕ್ವಶನ್ ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತಿರೋದೇ ಅವ್ರು ಬರೆಯೋದು, ನೀವು ಆನ್ಸರ್ ಹುಡ್ಕೋಬೇಕು ಅದರಲ್ಲಿ. ಅದು ಟೀಚರ್ ಲಕ್ಷಣ ಮಾರ್ಕ್ಸ್ ಕೊಡೋದಕ್ಕೆ. ಸೊ ಇಲ್ಲದೆ ಹೋದರೆ ಫೇಲ್ ಆಗಿಬಿಡ್ತಾರೆ. ಆ ದೃಷ್ಟಿಯಿಂದ ರುದ್ರಾಧ್ಯಾಯವು ಎಲ್ಲ ಉಪನಿಷತ್ತುಗಳ ಸಾರ ಅಂತ ಶಿವಪುರಾಣ ಹೇಳ್ತಕ್ಕಂಥದ್ದು. ನೋಡಿ, 18 ಪುರಾಣಗಳು ನೆನಪಿಟ್ಕೊಳ್ಳೋದಕ್ಕೆ ಒಂದು ಶ್ಲೋಕ ನೆನಪಿಟ್ಕೊಳ್ಳಿಪ್ಪ. ದಟ್ಸ್ ಕಾಲ್ಡ್ ನೆಮಾನಿಕ್ ಡಿವೈಸ್. ಸಂಸ್ಕೃತದಲ್ಲಿ ಆ ರೀತಿಯಾಗಿಯೇ ನೆನಪಲ್ಲಿ ಉಟ್ಕೊಳ್ಳೋದಕ್ಕೆ ಸಾಧ್ಯ. 6 ವರ್ಷದ ಹಿಂದೆ ಸಂಸ್ಕೃತ ಮೇಜರ್ ತಗೊಂಡು IAS ಎಕ್ಸಾಮಿನೇಷನ್ಗೆ ಅಪಿಯರ್ ಆದವರಿಗೆ 3 ಮಾರ್ಕ್ ಕ್ವೆಶ್ಚನ್ ಇತ್ತು. ಡೂ ಯು ನೋ ದಟ್ ಸ್ಟಾನ್ಸಾ ಬೈ ನೋಯಿಂಗ್ ವಿಚ್ ಯು ಕ್ಯಾನ್ ರೆಕಲೆಕ್ಟ್ ಆಲ್ ದ ನೇಮ್ಸ್ ಆಫ್ 18 ಪುರಾಣಾಸ್ ಅಂತ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಅಷ್ಟೇ. ಮದ್ವಯಂ 2 ಮಾಯಿಂದ ಶುರುವಾಗೋದು, ಮತ್ಸ್ಯ ಮಾರ್ಕಂಡೇಯ. ಭದ್ವಯಂ 2 ಭಾಗವತ ಭವಿಷ್ಯ. ಭ್ರತ್ರಯಂ 3 ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮ ವೈವರ್ತ. ವ ಚತುಷ್ಟಯಂ 4 ವಕಾರದಿಂದ ವಿಷ್ಣು ವರಾಹ ವಾಮನ ವಾಯು. ಆ ಅಗ್ನಿ, ನಾ ನಾರದ, ಪಾ ಪದ್ಮ, ಲೀಲಿಂಗ, ಗಾ ಗರುಡ, ಕೂಕೂರ್ಮ, ಸ್ಕಾಸ್ಕಾಂದ. ಮುಗಿದೋಯ್ತು 18 ಪುರಾಣಗಳು. ಕಾಳಿದಾಸನ ಜ್ಞಾಪಕ ಇಟ್ಕೋಬೇಕಾ? ಮಾ ವಿಷ ಕುರಮೇರು. ಮುಗಿದೋಯ್ತು. ಮಾ ಮಾಲವಿಕಾಗ್ನಿಮಿತ್ರ, ವಿ ವಿಕ್ರಮೋರ್ಷಿಯ, ಶಾಕುಂತಲ ಮೊದಲು 3 ನಾಟಕಗಳು. ಕು ಕುಮಾರಸಂಭವ, ರಘುವಂಶ 2 ಮಹಾಕಾವ್ಯಗಳು. ಕೊನೆಗೆ ಮೇಘದೂತ, ಋತು ಸಂಹಾರ 2 ಖಂಡಕಾವ್ಯಗಳು. ರಂಗಪ್ರಿಯ ಸ್ವಾಮಿಗಳು ಮೊದಲನೇ ದಿವಸ ಬೋರ್ಡ್ ಮೇಲೆ ಬರೆದಿದ್ದು ಇದು, ಮಾ ವಿಷ ಕುರಮೇರು. ಇಟ್ಕೊಳ್ಳಿಪ್ಪ. ಕೆಳಗಡೆ ಅಮಿತ ಬರಿತಾ ಹೋದ್ರು, ಮಾ ಲವಿಕಾಗ್ನಿಮಿತ್ರ, ವಿ ಕ್ರಮೋರ್ವಶಿಯ, ಈ ರೀತಿ ಬರೆದು ತೋರಿಸಿದ್ರು. ಹೀಗೆ ನೆನಪಿಟ್ಕೊಂಡ್ರೆ ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯ ಅಂತ. ಏಕೆಂದರೆ ಗುರುಗಳಾಗಿರೋರು ಆ ಥರ ಪಾಠ ಮಾಡಿಬಿಟ್ರೆ ಶಿಷ್ಯರಿಗೆ ನಿಂತೋಗುತ್ತೆ ತಲೆಯಲ್ಲಿ. ಹೆಂಗೆಂಗೋ ಪಾಠ ಮಾಡಿದ್ರೆ ಇವ್ರು ಮಾಡಿದ್ರೋ ಬಿಟ್ಟರೋ ಅಂತ ಡೌಟ್ ಬಂದ್ಬಿಡುತ್ತೆ ಕೊನೆಗೆ. ಸೊ ಆ ದೃಷ್ಟಿಯಿಂದ ಒಂದೊಂದು ಅಕ್ಷರವೂ ಕೂಡ ತಲೆಯಲ್ಲಿ ಇಳಿಬೇಕು ಅಂತ GP ರಾಜರತ್ನಮು 37 ವರ್ಷಗಳ ಕೆಳಗೆ ನನ್ನ ಬೆನ್ನ ಮೇಲೆ ಗುದ್ದಿ ಒಂದು ಮಾತು ಹೇಳಿದರು. ನೋಡು ಮಗು, ನೀನು ತುಂಬ ಫಾಸ್ಟಾಗಿ ಮಾತಾಡ್ತೀಯ, ನಿಧಾನಕ್ಕೆ ಮಾತಾಡು, ಜನಗಳಿಗೆ ಹಿಡಿಯೋಕ್ಕಾಗಲ್ಲ, ಅವ್ರ ಮುಖ ನೋಡ್ಕೊಂಡು ಮಾತಾಡು, ಗೋಡೆಗಲ್ಲ ಮಾತಾಡೋದು, ಸಜೀವ ಕೂತಿದ್ದಾರೆ ಎದುರುಗಡೆ. ಅವರೇನೋ ಹೇಳಿದರು ದೊಡ್ಡವರು, ಪಾಪ ನಾನು ಊಂದೆ. ಪ್ರಾರಂಭ ಮಾಡೋದು ನ್ಯಾರೋ ಗೇಜ್, ಆಮೇಲೆ ಬ್ರಾಡ್ ಗೇಜ್ಗೆ ಹೋಗ್ಬಿಡುತ್ತೆ. ಏನು ಮಾಡೋದು? ಅದು ನನ್ನ ಒಂದು ದೌರ್ಬಲ್ಯ. ಇರೋದಕ್ಕಿಂತ ಇಲ್ಲದೇ ಇರೋದು ಹೇಳೋದೇ ಜಾಸ್ತಿ. ನಾನು ಕ್ಷಮಿಸಬೇಕು, ನೀವೆಲ್ಲ ತುಂಬ ಕ್ಷಮಾನ್ವಿತರು, ಏಕೆಂದರೆ ನನ್ನನ್ನು ಸಹಿಸ್ಕೊಂಡಿದ್ದೀರ. ರುದ್ರಾಧ್ಯಾಯ ಎಲ್ಲ ಉಪನಿಷತ್ತುಗಳ ಸಾರ. ನೋಡಿ, ಅದಕ್ಕೆ ಹೇಳ್ತಾರೆ ಸರ್ವೋಪನಿಷದಾಂ ಸಾರ ರುದ್ರಾಧ್ಯಾಯ ಸಮರ್ಥಿತ. ರುದ್ರ ಅಂದ್ರೇನಪ್ಪ? ರು ಅಂದ್ರೇನು, ದ್ರ ಅಂದ್ರೇನು? ಋತಿಂ ಶಬ್ದಂ ವೇದರೂಪಂ ರಾತಿ ದದಾತಿ ಇತಿ ರುದ್ರ. ಮೊದಲನೇ ನಿಷ್ಪತ್ತಿ ರುದ್ರ ಅನ್ನೋ ಶಬ್ದಕ್ಕೆ. ಯಾಕೆ ಅಂದರೆ ಯಾರು ಸಮಸ್ತ ವೇದರಾಶಿಯನ್ನು ನೀಡಿದರೋ ಅವರು ರುದ್ರರು. ಬಿಷಕ್ತ ಮಂತ್ವಾಂ ಬಿಷಜಾಂ ಶೃಣೋಮಿ. ಋಗ್ವೇದಲ್ಲೇ ಒಂದು ಮಂತ್ರ ಬರುತ್ತೆ. ಸಮಸ್ತವಾಗಿರ್ತಕ್ಕಂಥ ವೈದ್ಯರಿಗೂ ವೈದ್ಯ ಯಾರು ಅಂದರೆ ಅವನೇ ಪರಮೇಶ್ವರ. ಋಗ್ವೇದ ಅಂದರೆ ನನ್ನ 64 ಗಂಟೆ ಮಾಡಿರ್ತಕ್ಕಂಥ ಋಗ್ವೇದ ಕ್ಯಾಸೆಟ್, ಅದನ್ನು ಪ್ರಯೋಜನ ಮಾಡಿರ್ತಕ್ಕಂಥ ನಾಗೇಶಪ್ಪನವ್ರು ಇಲ್ಲೇ ಇದ್ದಾರೆ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಇದೆ ಅಂತ ಕಾಣುತ್ತೆ, ಒಂದು 8-10 ಕ್ಯಾಸೆಟ್. ಅದು ಒಟ್ಟು 64 ಗಂಟೆ ಪಾಠ ಮಾಡಿರೋದು, ಇಂಗ್ಲೀಷ್ ವರ್ಷನ್ನು ಕನ್ನಡ ವರ್ಷನ್ 2 ಕೂಡ ಇರಲಿ. ಯಾರು ಸಮಸ್ತ ವೇದರಾಶಿಯನ್ನು ನೀಡಿದರೋ, ನೋಡಿ ಒಂದೊಂದು ವೇದ ಅಂದರೆ ಎಷ್ಟಾಯಿತು? ವೇದದಲ್ಲಿ ಬರತಕ್ಕಂಥ ಸಂಹಿತೆ ಏನು, ಬ್ರಾಹ್ಮಣ ಏನು, ಆರಣ್ಯಕ ಏನು, ಉಪನಿಷತ್ತೇನು, ಒಂದೊಂದು ವೇದದಲ್ಲಿ ಬರ್ತಕ್ಕಂತಹ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ 6 ವೇದಾಂಗಗಳು. ಮತ್ತೆ ಒಂದೊಂದು ವೇದಲ್ಲೂ ಕೂಡ ಸಂಹಿತಾ ಪಾಠ, ಕ್ರಮಪಾಠ, ಪದಪಾಠ, ಜಟಾಪಾಠ, ಇಷ್ಟೆಲ್ಲ ಬಂದು ಕೊನೆಗೆ ಘನಪಾಠ. ಘನಪಾಠಿ ಅಂದರೆ ದಟ್ಸ್ ದ ಹೈಯೆಸ್ಟ್ ಯಾವಾಗಲೂ ಕೂಡ. ಸಲಕ್ಷಣ ಘನಪಾಠಿ ಅಂತ 53 ಜನ ಇವತ್ತು ಇಂಡಿಯಾನಲ್ಲಿದ್ದಾರೆ ಅಂತ ಸೆನ್ಸಸ್ ಹೇಳ್ತಾ ಇದೆ. ಇವ್ರ ತಲೆ ಉರುಳು ಹೋದರೆ ಆಮೇಲೆ ಬರೀ ಟೇಪ್ ರೆಕಾರ್ಡಲ್ಲಿ ಕೇಳಬೇಕಷ್ಟೇ ನಾವು ಘನಾನ. ಹೇಳ್ತಕ್ಕಂಥವರೇ ಇರೋದಿಲ್ಲ. ಗಣಾನ ಅಂತ್ವ ಗಣಾನ ಗಣಾನ ಅಂತ್ವ ಗಣಪತಿಂ ಗಣಪತಿಂ ಹವಾಮಹೇ ಹವಾಮಹೇ ಕವಿಗುಂ ಹವಾಮಹೇ ಹವಾಮಹೇ ಕವಿಂ ಕವಿಂ ಕವೀನಾಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ ಜ್ಯೇಷ್ಠರಾಜಂ ರಾಜಂ ರಾಜಂ ಜ್ಯೇಷ್ಠರಾಜಂ. ಆ ರೀತಿ ಹೋಗುತ್ತೆ ಘನಪಾಠ ಅಂದರೆ. ಹೇಗಿರುತ್ತೆ ಅದು ಹೇಳಿದ ದೇವತೆಗಳು ಇಳಿದು ಬರಬೇಕು. ನಿಜವಾದ ಒಂದು ಶಾರೀರದಿಂದ ಹೇಳಿದರೆ, ನಮಗೆಲ್ಲ ಶರೀರ ಇದೆಯೇ ಹೊರತು ಶಾರೀರ ಇಲ್ಲ, ಏನು ಮಾಡೋದು? ಸೊ ಅದಕ್ಕೆ ಋತಿಂ ಶಬ್ದಂ ವೇದರೂಪಂ ರಾತಿ ದದಾತಿ ಇತಿ ರುದ್ರ. ಇದು ಮೊದಲನೇ ನಿಷ್ಪತ್ತಿ ಇರತಕ್ಕಂಥದ್ದು. ಸಮಸ್ತ ವೇದರಾಶಿಯನ್ನು ಯಾರು ನೀಡಿದರೋ ಅವರು ರುದ್ರ. ಅನಂತಾವೈ ವೇದಾಹ. ಎಷ್ಟು ವೇದಗಳಿತ್ತು ಅಂತಲೇ ನಮಗೆ ಗೊತ್ತಿಲ್ಲ. ಸಹಸ್ರವರ್ತ್ಮ ಸಾಮವೇದ ಹೇಳ್ತಾರೆ, 1000 ಶಾಖೆ ಇತ್ತು ಅಂತ. ಈಗ ಹಬ್ಬ ಅಂದರೆ 2-3 ಶಾಖೆ ನಮಗೆ ಸಿಗ್ಬೋದು ಅಷ್ಟೇ. ಹೋಯ್ತಲ್ಲ, 997 ಶಾಖೆ ಹೊಟ್ಟೋಯ್ತು.
ಇನ್ನು ಇದನ್ನು ಇಟ್ಕೊಳ್ಳೋಕ್ಕಾಗದೆ ಹೋದರೆ ಗತಿ ಏನು ಮುಂದಕ್ಕೆ? ವೇದ ಸಂಪತ್ತು ಹೊರಟೋಗ್ಬಿಟ್ರೆ ಬರೀ ಆಮೇಲೆ ಟೇಪ್ ರೆಕಾರ್ಡ್ಲಿ ಕೇಳಬೇಕಾಗತ್ತೆ. ನೋಡಿ, ಎರಡನೇ ನಿಷ್ಪತ್ತಿ. ಋತು ರೋಧಿಕ ಬಂಧಿಕ ಮೋಹಿಕ ಶಕ್ತಿ ತದ್ವಾನ್ ರುದ್ರ. ಯಾರು ಪಾಪಿಗಳನ್ನು ಬಂಧಿಸಿ ಭಕ್ತರನ್ನು ಪಾಪಗಳಿಂದ ನರಕದಿಂದ ಬಿಡುಗಡೆ ಮಾಡ್ತಾನೋ ಅವನು ರುದ್ರ. ಇದು ಎರಡನೇ ನಿಷ್ಪತ್ತಿ ರುದ್ರ ಎಂಬತಕ್ಕಂಥ ಶಬ್ದಕ್ಕೆ, ಪಾಪಿಗಳನ್ನು ಬಂಧಿಸಿ. ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ, ಅಗ್ನಿಪುರಾಣದಲ್ಲಿ ಒಂದು ಮಾತು ಬರುತ್ತೆ, ನಾನು ಓದಿಲ್ಲ. ಡಾಕ್ಟರ್ NS ಅನಂತರಂಗಾಚಾರ್ ಅಂತ ಮಹನೀಯರಿದ್ದರು. 585 5ನೇ ಮೇನ್ ರೋಡು, ವಿಜಯನಗರ, ಬೆಂಗಳೂರು 40 ಅಲ್ಲಿ ಇದ್ದಿದ್ದವರು. 36 ವರ್ಷದ ಕೆಳಗೆ ರಾಗಿಗುಡ್ಡ ಉಪನ್ಯಾಸದಲ್ಲಿ ಒಂದು ಕಡೆ ಹೇಳಿದರು. ಅದನ್ನು ನಾನು ಕೇಳಿಸ್ಕೊಂಡಿದ್ದೆ, ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅವರೇನು ಹೇಳಿದರು ಅಂದರೆ, ಪ್ರಪಂಚದಲ್ಲಿ ದೊಡ್ಡ ಕಳ್ಳ ಯಾರು ಅಂದರೆ ಭಗವಂತ ಅಂತ. ತಸ್ಕರಾಣಾಂ ಪತಯೇ ನಮಃ, ರುದ್ರಾಧ್ಯಾಯದಲ್ಲಿ ಅದಕ್ಕಿದೆ ಪ್ರೂಫು. ಹೆಂಗೆ ಭಗವಂತ ದೊಡ್ಡ ಕಳ್ಳ ಅಂತ ಕೇಳಿದರೆ, ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಪಾಪಗಳು ಒಂದು ಮೂಟೆ ಆಗುತ್ತಂತೆ. ದಿನಕ್ಕೆ ಒಂದು ಮೂಟೆ ಆದರೆ 365 ದಿವಸಕ್ಕೆ ಎಷ್ಟಾಯಿತು? ಒಂದು ವರ್ಷಕ್ಕೆ. ಒಬ್ಬ 80 ವರ್ಷ ಬದುಕಿರ್ತಾನೆ ಅಂತ ಇಟ್ಕೊಂಡ್ರೆ ಇಂಟು 80 ಎಷ್ಟಾಯಿತು? ಎಷ್ಟು ಪಾಪಗಳ ಮೂಟೆ ಕಲೆಕ್ಟ್ ಆಗಿಬಿಡುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಆವತ್ತಿಂದ ಆವತ್ತು ಕ್ಯಾರಿ ಔಟ್ ಮಾಡ್ತಾನಂತೆ ಭಗವಂತ. ನಾವು ಮಾಡಿರ್ತಕ್ಕಂಥ ಪಾಪಗಳ ಮೂಟೆಗಳೆಲ್ಲ ಹೊತ್ಕೊಂಡೋಗಿ ಆಚೆ ಬಿಸಾಕ್ತಾನಂತೆ. ಅದರಿಂದ ಭಗವಂತನೇ ದೊಡ್ಡ ಕಳ್ಳ ಅಂತ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಅನಂತರಂಗಾಚಾರ ಮಾತು. ನಾನು ಆಗಲೇ ಹೇಳಿದ್ದೀನಿ ನಾನು ಕಳ್ಳ ಅಂತ. ಯಾಕೆಂದರೆ ಎಲ್ಲರದ್ದು ಕದ್ದಿರೋದೇ ನಾನು ಹೇಳ್ತಾ ಇರೋದು. ಭಗವಂತ ಕಳ್ಳ ಆದರೆ ನಾನು ಕಳ್ಳನೇ, ವೈ ನಾಟ್? ಆ ದೃಷ್ಟಿಯಿಂದ ಯಾರು ಪಾಪಿಗಳನ್ನು ಬಂಧಿಸಿ ಭಕ್ತರನ್ನು ಅವರ ಪಾಪಗಳಿಂದ ಮುಕ್ತಿ ಮಾಡ್ತಾನೋ ಅವನು. ಪ್ರತಿಯೊಬ್ಬರಿಗೂ ಪುಣ್ಯ ಬೇಕು, ಆದರೆ ಪುಣ್ಯ ಕಾರ್ಯವನ್ನು ಮಾತ್ರ ನಾವು ಮಾಡಲ್ಲ. ಪಾಪದ ಫಲ ಯಾರಿಗೂ ಬೇಡ, ಆದರೆ ಪಾಪ ಕಾರ್ಯದಲ್ಲೇ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ನೋಡಿ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಸುಭಾಷಿತದಲ್ಲಿ ಅದಕ್ಕೆ ಹೇಳೋದು. ಆ ದೃಷ್ಟಿಯಿಂದ ನಮಗೆ ಪುಣ್ಯ ಕಾರ್ಯ ಬೇಕು ಅಂದರೆ ನಾವು ಪುಣ್ಯ ಕಾರ್ಯ ಮಾಡಬೇಕು. ಫಲ ಮಾತ್ರ ಬೇಕು ಅಂತ ಆಸೆಪಟ್ಟು ಕಾರ್ಯ ಮಾಡಲ್ಲ ಅಂದರೆ ಹೆಂಗಾಗತ್ತೆ? ಮಾಡಿದ್ದನ್ನು ಮಹಾರಾಜ ನೀನು ಅನುಭವಿಸಲೇಬೇಕು. ಅದನ್ನೇ ನೆಮೆಸಿಸ್ ಅಂತ ಹೇಳೋದು ಗ್ರೀಕ್ ಫಿಲಾಸಫಿನಲ್ಲಿ. ದರ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಸಿಮಿಲಾರಿಟೀಸ್ ಬಿಟ್ವೀನ್ ಸಾಂಸ್ಕ್ರಿಟ್ ಆ್ಯಂಡ್ ಗ್ರೀಕ್. R.D. ರಾನಡೆ ಅಂತಿದ್ದರು ಮಹಾನುಭಾವರು. ಅವರು ಒಂದು ಕಡೆ ಗ್ರೀಕ್ ಕೋಟ್ ಮಾಡ್ತಾರೆ, ಒಂದು ಕಡೆ ಸಂಸ್ಕೃತ ಕೋಟ್ ಮಾಡ್ತಾರೆ, ಒಂದು ಕಡೆ ಲ್ಯಾಟಿನ್ ಕೋಟ್ ಮಾಡ್ತಾರೆ, ಒಂದು ಕಡೆ ಜರ್ಮನ್ ಕೋಟ್ ಮಾಡ್ತಾರೆ, ಒಂದು ಕಡೆ ಇಟಾಲಿಯನ್ ಕೋಟ್ ಮಾಡ್ತಾರೆ. ಆ ಥರ ಸ್ಕಾಲರ್ಸ್ ಮುಂದೆ ನಾವೆಲ್ಲ ಬರೀ ಕಾಲರ್ಸ್ ಅಷ್ಟೇ. ಅದು ರಿಯಲ್ ಸ್ಕಾಲರ್ಶಿಪ್ ಅಂದರೆ ಆ ತರಹ ಇತ್ತು. R.D. ರಾನಡೆ ಅವರು ಬೆಳಗಾಮಲ್ಲಿದ್ದ ಮಹನೀಯರು. ಗಂಗನಾಥ್ ಜಾ ಅಂತ ಮಹಾಪಂಡಿತರಿದ್ದು ಅಲಹಾಬಾದಲ್ಲಿ ಗಂಗನಾಥ್ ಜಾ ವೈಸ್ ಚಾನ್ಸಲರ್ ಆದಾಗ ಇವ್ರನ್ನ ಕರೆಸ್ಕೊಂಡ್ರು. ಕರ್ನಾಟಕದಿಂದ ಕರೆಸ್ಕೊಂಡು ಪ್ರೊಫೆಸರ್ ಆಫ್ ಫಿಲಾಸಫಿ ಮಾಡಿ ದಯವಿಟ್ಟು ನನ್ನ ಜೊತೆ ಇರಿ ಅಂತ ಕೇಳ್ಕೊಂಡ್ರು. ಹಾಗಿತ್ತು ಆಗಿನ ಕಾಲದಲ್ಲಿ. ಈಗ ಅಪ್ಲೈ ಮಾಡಿದ್ರೂ ಸಿಗಲ್ಲ. ಅಪ್ಲೈ ನೋ ರಿಪ್ಲೈ ಅಂತ ರಿಗ್ರೆಟ್ ಅಯ್ಯರ್ ಅಂತ ಅವ್ರು ಬರೀತಾರೆ ನೋಡಿ. ಸೊ ಅವ್ರ ಹೆಸರೇ ಬೇರೆ ಪಾಪ. ಅವ್ರು ಎಲ್ಲೋ ಕಡೆ ಜಾಬ್ಸ್ಗೆ ಅಪ್ಲೈ ಮಾಡಿ ಎಲ್ಲೂ ಸಿಗಲಿಲ್ವಂತೆ. ಅದಕ್ಕೆ ಅವ್ರ ಹೆಸರೇ ಬದಲಾಯಿಸ್ಕೊಂಡ್ಬಿಟ್ಟು ಐ ಆಮ್ ರಿಗ್ರೆಟ್ ಅಯ್ಯರ್ ಅಂತ ಅವತ್ತಿಂದ. ಸೊ ಹಾಗೆ ರಾಜರತ್ನಂ ರಾಜ ಅಯ್ಯಂಗಾರ್ ಆದವರು ರಾಜರತ್ನಂ ಹೇಗಾದರೂ ಹಾಗೆ. ಅದು ಒಂದು ಸೋಜಿಗವಾಗಿರ್ತಕ್ಕಂಥ ಕಥೆನೇ. ರಾಜ ಅಯ್ಯಂಗಾರ್ ಇದ್ದಾಗ ಕ್ಲಾಸಲ್ಲಿ ಮೇಷ್ಟ್ರು ಒಂದು ಸಲ ಬೈದ್ಬಿಟ್ರು ಅಂತೀವಲ್ಲ, ರತ್ನಗಳು ಮುಂಡೆವು ಏನು ಅರ್ಥ ಆಗಲ್ಲ ಅಂತ. ಆವತ್ತು ನೋಡಿ ಅವರು ತೆಗೆದುಕೊಂಡ್ರು ಕ್ರಮ. ಐ ವಿಲ್ ಪ್ರೂವ್ ಟು ದ ವರ್ಲ್ಡ್ ಹೌ ಐ ಆಮ್ ನಾಟ್ ಎ ರತ್ನ. ಅಯ್ಯಂಗಾರನ್ನು ಕಿತ್ತಾಕ್ಬಿಟ್ಟು ರತ್ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರು. ಆವತ್ತಿಂದ ರಾಜ ಅಯ್ಯಂಗಾರ್ ಬಿಕೇಮ್ ರಾಜರತ್ನಂ. ಆವತ್ತಿಂದ 72 ವಿದೇಹ 17ನೇ ಕ್ರಾಸು 3ನೇ ಮೇನ್ ರೋಡು, ಮಲ್ಲೇಶ್ವರ, ಬೆಂಗಳೂರು 560055. ಅದವರ ಮನೆ. ಸೊ ಆ ದೃಷ್ಟಿಯಿಂದ ಯಾರು ಪಾಪಿಗಳನ್ನು ಬಂಧಿಸಿ ಭಕ್ತರನ್ನು ಅವರ ಪಾಪಗಳಿಂದ ನರಕದಿಂದ ರಕ್ಷಿಸ್ತಾರೋ ಅವರೇ ರುದ್ರ. ಅದು ಮುಖ್ಯವಾಗಿ. ಇನ್ನು 4ನೇ ನಿಷ್ಪತ್ತಿ ರುದ್ರ ಅಂದ್ರೆ ಏನು? ಋತ್ಯ ವೇದರೂಪಯ ಧರ್ಮಾದೀನ್ ಅವಲೋಕಯತಿ ಪ್ರಾಪಯತಿ ಇತಿ ರುದ್ರ. ಧರ್ಮವನ್ನು ಅವಲೋಕನ ಮಾಡುವುದು. ಧರ್ಮ ಅನ್ನೋ ಶಬ್ದ ಇದೆ ನೋಡಿ, ಅದನ್ನು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಯು ಕೆನ್ ನಾಟ್ ಟ್ರಾನ್ಸ್ಲೇಟ್ ದ ವರ್ಡ್ ಧರ್ಮ ಇಂಟು ಇಂಗ್ಲೀಷ್. ಧರ್ಮ ಇಸ್ ನಾಟ್ ರಿಲಿಜನ್, ಧರ್ಮ ಇಸ್ ನಾಟ್ ಎಥಿಕ್ಸ್, ಧರ್ಮ ಇಸ್ ನಾಟ್ ಮೊರಾಲಿಟಿ, ಧರ್ಮ ಇಸ್ ನಾಟ್ ಕೋಡ್ ಆಫ್ ಕಾಂಡಕ್ಟ್, ಧರ್ಮ ಇಸ್ ನಾಟ್ ವ್ಯಾಲ್ಯೂ ಸಿಸ್ಟಮ್. ಧರ್ಮ ಇಸ್ ಧರ್ಮ ಇಟ್ ಸೆಲ್ಫ್. ಅದಕ್ಕೆ ಹೇಳೋದು ಧಾರಣಾ ಧರ್ಮ ಇತ್ಯಾಹು ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಆ ದೃಷ್ಟಿಯಿಂದನೇ ಸತ್ಯಂ ವದಾನ ಒಂದು ಮಾತಿನಿಂದ ರಾಮಾಯಣ ಹೊರಡ್ತು, ಧರ್ಮಂ ಚರಾನ ಒಂದು ಮಾತಿನಿಂದ ಮಹಾಭಾರತ ಹೊರಡ್ತು, ರಸೋ ವೈಸಹ ಒಂದು ಮಾತಿನಿಂದ ಭಾಗವತ ಹೊರಡ್ತು. 3 ಬರೋದೆಲ್ಲಿ? ತೈತ್ರಿಯ ಉಪನಿಷತ್ತಲ್ಲಿ. ಸತ್ಯಂ ವದ ಧರ್ಮಂಚರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯನವದ್ಯಾನಿ ಕರ್ವಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇಂಗ್ಲೀಷ್ ನೋ ಬೇಕಾದ್ರೂ ಇಟ್ಕೊಳ್ಳಿ, ಸಂಸ್ಕೃತ ನೋ ಬೇಕಾದ್ರೂ ಇಟ್ಕೊಳ್ಳಿ, ಅರ್ಥ ಏನು ವ್ಯತ್ಯಾಸ ಆಗಲ್ಲ.
ಮಿಕ್ಕಿದ್ದು ಮಾಡಬಾರ್ದಷ್ಟೇ. ನೋ ಇತರಾಣಿ. ಯಾರು ವೇದರೂಪದ ಧರ್ಮವನ್ನು ಭಕ್ತರಲ್ಲಿ, ಅದಕ್ಕೇನೆ ಧರ್ಮಧ್ವಜ ಎಂಬುದಾಗಿ ಶ್ರೀಧರ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದು. ಧರ್ಮಕ್ಕೆ ಒಂದು ಧ್ವಜ ರೂಪದಲ್ಲಿ ಇರಬೇಕು ಅಂತ. ಇವತ್ತು ಕೂಡ ನೀವು ಅಲ್ಲಿ ಕಾರಲ್ಲಿ ಹೋಗೋಕ್ಕಾಗಲ್ವಲ್ಲ, ನೀವು ನಡ್ಕೊಂಡೇ ಹೋಗಬೇಕು ಧರ್ಮಧ್ವಜವನ್ನು ನೀವು ನೋಡಬೇಕಾದ್ರೆ. ಎಂತಹ ಪುಣ್ಯ ಕಾರ್ಯ ಅಂತ ಹೇಳಿದ್ರೆ ಅದು ಅಲ್ಲಿ ಹತ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ಅಲೌಕಿಕವಾಗಿರ್ತಕ್ಕಂಥ ಅನುಭವ. ಅದು ಹೋದಾಗ ಅಲ್ಲಿಂದ ನೀವು ಆಗ್ತಕ್ಕಂಥ ದರ್ಶನವೇ ಬೇರೆ. ಆ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಎಂಬತಕ್ಕಂಥ ಗ್ರಂಥಕ್ಕೆ PV ಕಾಣೆ ಅವರಿಗೆ ಮೊಟ್ಟ ಮೊದಲನೆಯಾಗಿ ಆ ಗ್ರಂಥಕ್ಕೆ ಸಿಕ್ಕಿದ್ದು ಆಗಿನ ಕಾಲದಲ್ಲಿ ಭಾರತ ರತ್ನ. ಸೊ ಆ ದೃಷ್ಟಿಯಿಂದ ಸಮೃದ್ಧದಲ್ಲಿ ಇರತಕ್ಕಂಥ ಏಕೈಕ ಭಾರತ ರತ್ನ ಪಡೆದಿರ್ತಕ್ಕಂಥವ್ರು ಅಂತ ಹೇಳಿದ್ರೆ PV ಕಾಣೆ. ಇನ್ನು ಯಾರಿಗೂ ಆಮೇಲೆ ಬಂದೇ ಇಲ್ಲ ಸಮೃದ್ಧಜ್ಞರಿಗೆ. ಆಮೇಲೆ ಬಂದವರೆಲ್ಲ ಪಾಲಿಟಿಷಿಯನ್ಸು, ಪ್ರೆಸಿಡೆಂಟ್ಸು, ವೈಸ್ ಪ್ರೆಸಿಡೆಂಟ್ಸು, ಪ್ರೈಮ್ ಮಿನಿಸ್ಟರ್ಸು, ಮೇಯರ್ಸು ಅಷ್ಟೇ ಹೊರತು ನೋ ಅಕಾಡೆಮಿಷಿಯನ್ ಆಫ್ ದಟ್ ಕ್ಯಾಲಿಬರ್ ಹ್ಯಾಸ್ ಗಾಟ್ ದಟ್ ಭಾರತ ರತ್ನ ಆಫ್ಟರ್ PV ಕಾಣೆ. PV ಕಾಣೆ ಅವರು 8 ವಾಲ್ಯೂಮ್ ಬರೆದಿದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ. 4000 ಪುಟ ಧರ್ಮ ಅನ್ನೋ ಒಂದು ಪದಕ್ಕೆ ವ್ಯಾಖ್ಯಾನ. ಗಾಬರಿ ಆಗುತ್ತೆ ನೋಡಿದ್ರೆ. 8 ವಾಲ್ಯೂಮ್ಸು ಇರತಕ್ಕಂಥದ್ದು. ಅದನ್ನು ಕನ್ನಡಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ಹಾಮಾನಾಯಕ್ ಅವರು ಮೈಸೂರಲ್ಲಿ SL ಭೈರಪ್ಪನವ್ರನ್ನ ಕೇಳಿದ್ರಂತೆ, ಯಾವ ಗ್ರಂಥವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಆದರೆ ಕನ್ನಡಿಗರಿಗೆ ಹೆಚ್ಚು ಉಪಯುಕ್ತ ಅಂತ. ಆಗ ಭೈರಪ್ಪನವ್ರು ಹೇಳಿದ್ರಂತೆ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಮಾಡಿಸಿ ಅಂತ. 1 ವಾಲ್ಯೂಮ್ ಆಯಿತು. SK ರಾಮಚಂದ್ರ ರಾಯರು, K ಕೃಷ್ಣಮೂರ್ತಿಗಳು ಜಾಯಿಂಟಾಗಿ 1 ವಾಲ್ಯೂಮ್ ಮಾಡಿದರು. ಅಷ್ಟೊತ್ತಿಗೆ ಹಾಮಾನಾಯಕ್ ಅವರ ಟರ್ಮ್ ಮುಗಿದೋಯ್ತು. ರೊಟೇಷನ್ ನೋಡಿ, ಹೆಡ್ಶಿಪ್ ರೊಟೇಟ್ ಆಗ್ತಾ ಇರುತ್ತೆ. ಇಂದ್ರ ಪದವಿ ತರಹ ಅದು ಕೂಡ. ಇಟ್ಸ್ ಆಲ್ ಪೋರ್ಟ್ಫೋಲಿಯೋ, ಇಟ್ ರೊಟೇಟ್ಸ್. ಆಮೇಲೆ ಬಂದವ್ರಿಗೆ ಆ ಕಡೆ ಆಸಕ್ತಿ ಇರಲಿಲ್ಲ, ನಿಂತೋಗಿತ್ತು. ಈಗ ಅದೇನು ಒಳ್ಳೆಯ ಬುದ್ಧಿ ಬಂದಿದೆಯೋ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಮಾಡಿಸಿದ್ದಾರೆ, ಸಂತೋಷ. ಸೊ ಆ ದೃಷ್ಟಿಯಿಂದ ಕನ್ನಡದಲ್ಲಿ ಸಿಗ್ತಾ ಇದೆ ಅಷ್ಟು ವಾಲ್ಯೂಮ್ಸು ಕೂಡ PV ಕಾಣೆದು. ಆ ದೃಷ್ಟಿಯಿಂದ ಯಾರು ವೇದರೂಪದ ಧರ್ಮವನ್ನು ಭಕ್ತರಲ್ಲಿ ನೆಲೆಗೊಳಿಸುತ್ತಾರೋ ಅವರೇ ರುದ್ರ. ಇನ್ನು 5ನೇ ನಿಷ್ಪತ್ತಿ ರುದ್ರ ಅನ್ನೋದಕ್ಕೆ, ಋತ್ಯ ಪ್ರಣವ ರೂಪಯ ಪ್ರಾಪಯತೀತಿ ರುದ್ರ. ಯಾರು ಓಂಕಾರದಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡ್ತಾರೋ ಅವರೇ ರುದ್ರ. ನೋಡಿ, ಓಂಕಾರ ಅನ್ನೋದು ನಮ್ಮಲ್ಲಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಶಬ್ದ. ಓಂ ಎಂಬತಕ್ಕಂತಹದ್ದು ಯಾವಾಗಲೂ ಕೂಡ ಪ್ಲುತದಲ್ಲಿ ಉಚ್ಚಾರ ಮಾಡಬೇಕು ಅಂತ ಇರತಕ್ಕಂಥದ್ದು. ಒಂದು ಹ್ರಸ್ವ ಒಂದು ದೀರ್ಘ ಸೇರಿದ್ರೆ ಒಂದು ಪ್ಲುತ ಅಂತ ಆಗುತ್ತೆ ಯಾವಾಗಲೂ ಕೂಡ. ಹಿಂದೆ ಯಾರಾದರೂ ಗೊತ್ತಿರ್ತಕ್ಕಂಥವರು ಬಂದು ನಮಸ್ಕಾರ ಮಾಡಿದರೆ ಹಿರಿಯರು ಹೆಂಗೆ ಆಶೀರ್ವಾದ ಮಾಡ್ತಾಯಿದ್ರು ಅಂದರೆ, ಹೆಂಗಸರಿಗೆ ಹ್ರಸ್ವದಲ್ಲಿ ಮಾಡೋರು, ಗೃಹಸ್ಥರಿಗೆ ದೀರ್ಘದಲ್ಲಿ ಮಾಡೋರು, ಬ್ರಹ್ಮಚಾರಿಗಳಿಗೆ ಪ್ಲುತದಲ್ಲಿ ಮಾಡೋರು ಆಶೀರ್ವಾದ ಅನ್ನೋದು. ಗಾರ್ಗಿ ಅಂತ ಹೆಸರಿದ್ದರೆ ಅವಳ ಹೆಸರು ಆಯುಷ್ಮತಿ ಭವ ಗಾರ್ಗಿ, ಅದು ಹ್ರಸ್ವ. ದೀರ್ಘ ಅಂತ ಹೇಳಿದ್ರೆ ಅವನ ಹೆಸರು ದೇವದತ್ತ ಅಂತಿದ್ರೆ ಆಯುಷ್ಮಾನ್ ಭವ ದೇವದತ್ತ ಅಂತ ದೀರ್ಘದಲ್ಲಿ ಮಾಡಬೇಕು. ಅವನ ಮಗ ಯಜ್ಞದತ್ತ ಎಂಬತಕ್ಕಂಥ ಬ್ರಹ್ಮಚಾರಿ ಬಂದು ನಮಸ್ಕಾರ ಮಾಡಿದರೆ ಆಯುಷ್ಮಾನ್ ಭವ ಯಜ್ಞದತ್ತ ಅಂತ ಪ್ಲುತದಲ್ಲಿ ಮಾಡಬೇಕು ಆಶೀರ್ವಾದ. ಸೊ ಈಗ ಮಾಡೋರು ಇಲ್ಲ, ಮಾಡಿಸ್ಕೊಳ್ಳೋರು ಇಲ್ಲ, ಅದು ಬೇರೆ ವಿಷಯ. ಸೊ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಒಂದೊಂದರಲ್ಲೂ ಆ ರೀತಿಯಾಗಿ ಅಭಿವಾದನ ಪೂರ್ವಕವಾಗಿ ನಮಸ್ಕಾರ ಮಾಡಬೇಕು ಅಂತ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯ ಶುಭಂ ಭೌತು ಕಾಶಪಾವತ್ಸಾರ ನೈದ್ರಿವತ್ರಯ ಹರ್ಷಯ್ಯ ಪ್ರವರಾನ್ವಿತ ಕಾಶಪಸ ಗೋತ್ರ ಆಶ್ವಲಾಯನ ಸೂತ್ರ ಋಕ್ ಶಾಕಲ ಶಾಖಾಧ್ಯಾಯಿ ರಂಗನಾಥ ಶರ್ಮಾ ಅಹಂಬೋ ಅಭಿವಾದಯೇ ಅಂದರೆ ನನ್ನ 4 ತುದಿನಲ್ಲಿ ಋಗ್ವೇದ ಇರಬೇಕು. ಇಲ್ಲದೆ ಹೋದರೆ ಬರೀ ಬಾಯಿ ಮಾತಾಗತ್ತೆ ಹೊರತು ಪ್ರಯೋಜನ ಇಲ್ಲ. ಪೂರ್ತಿ ಪುಸ್ತಕದಲ್ಲಿರೋದಲ್ಲ ವಿದ್ಯೆ, ಮಸ್ತಕದಲ್ಲಿರೋದು ವಿದ್ಯೆ ಅಂತ. ಅದಕ್ಕೆ ಹೇಳೋದು, ಕೆಲವರಿಗೆ ಸುಮ್ಮನೆ ಬಿಟ್ಬಿಟ್ರೆ ಸಂತೋಷವಾಗಿರ್ತಾರೆ ಯಾರು ಮಾತಾಡಿಸ್ದೆ ಹೋದರೆ. ಇನ್ನು ಕೆಲವರಿಗೆ ಯಾರು ಮಾತಾಡಿಸೋದು ಹುಚ್ಚಿಡ್ದಂಗೆ ಆಗಿಬಿಡುತ್ತೆ, ಯಾರೂ ಮಾತಾಡಿಸ್ಲಿಲ್ಲ ಅಂತ. ಸೊ ಅದು ಅವರವರ ಒಂದು ಸಂಪ್ರದಾಯ ಅಷ್ಟೇ. ಓಂಕಾರ ಎಂಬತಕ್ಕಂಥದ್ದು ನೋಡಿ, ಓಮಿತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್. ಮೊದಲು ಓಂಕಾರವನ್ನು ಹೇಳಬೇಕು, ಕೊನೆಗೆ ನಮಃ ಇಂದ ಎಂಡಾಗಬೇಕು. ರುದ್ರಾಧ್ಯಾಯ ಶುರುವಾಗೋದೇ ಹಾಗೆ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೋಡಿ, ಓಮಿಂದ ಶುರುವಾಯಿತು, ನಮಃ ಇಂದ ಎಂಡಾಯಿತು. ತೈತರಿಯ ಉಪನಿಷತ್ತಲ್ಲಿ ಒಂದು ಅಧ್ಯಾಯ ಪೂರ್ತಿ ಓಂಕಾರಕ್ಕೆ ಕೊಟ್ಟಿದ್ದಾರೆ. ಓಮಿತಿ ಬ್ರಹ್ಮ ಓಮಿತಿ ಇದಗಂ ಸರ್ವಂ ಓಮಿತ್ಯೇತದನುಕೃತಿ ಅಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗುಂಸಂತಿ ಓಮಿತ್ಯದ್ವರ್ಯು ಪ್ರತಿಗಣಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ. ಈ ರೀತಿಯಾಗಿ ಒಂದು ಅಧ್ಯಾಯ ಪೂರ್ತಿ ಓಂಕಾರಕ್ಕೆ ಮೀಸಲಾಗಿದೆ. ಅದರಲ್ಲಿರ್ತಕ್ಕಂಥದ್ದು ಯಾವ್ಯಾವ ಸಂದರ್ಭದಲ್ಲಿ ಓಂಕಾರ ಉಚ್ಚಾರ ಮಾಡಬೇಕು. ಅಭ್ಯುದಾನೆ, ಅಭ್ಯುಪಗಮೆ, ತೂಷ್ಣೀಂಭಾವೆ, ಸಮರ್ಚನೆ, ದಾನ ಪ್ರತಿಗ್ರಹಾದೌಚ ಓಂಕಾರೇಪಿ ಚ ಮಂಗಳೇ ಅಂತ ಮಂಖಕೋಶ ಎಂಬ ಕೋಶದಲ್ಲಿ 6 ರೀತಿಯಲ್ಲಿ ಓಂಕಾರವನ್ನು ಉಚ್ಚಾರ ಮಾಡ್ಬೋದು ಅನ್ನೋದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ವಾಕ್ಯ ಇದೆ. ನಮ್ಮಲ್ಲಿ ಎಷ್ಟೋ ಕೋಶಗಳಿದೆ. ಅಮರಕೋಶ,
ವೈಜಯಂತಿ ಕೋಶ, ಮೇದಿನಿ ಕೋಶ, ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ಅದೇ ತರಹ ಮಂಖಕೋಶ ಅಂತ. ಕ ಮಹಾಪ್ರಾಣ, ಮಂಖಕೋಶ. ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ಎಂಟರಾದರೆ ಲೈಬ್ರರಿನಲ್ಲಿ ಸ್ಟ್ರೈಟಾಗಿ ಹೋದರೆ ಬಲಗಡೆ 5ನೇ ಕಬೋರ್ಡಲ್ಲಿ 3ನೇ ಅಂತಸ್ತಲ್ಲಿ 2ನೇ ಪುಸ್ತಕ. ಆ ದೃಷ್ಟಿಯಿಂದ ಋತ್ಯ ಪ್ರಣವರೂಪಯ ಪ್ರಾಪಯತೀತಿ ರುದ್ರ, ಅದು ನಿಜವಾದ ಅರ್ಥದಲ್ಲಿ ನಮ್ಮನ್ನು ಪ್ರಾಪನೆ ಮಾಡ್ತಕ್ಕಂಥದ್ದು ಯಾವುದು? ಅದೇ ಓಂಕಾರ. ಅಕಾರ ಉಕಾರ ಮಕಾರಗಳು ಮತ್ತು ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಅದಷ್ಟೂ ಸೇರಿದ್ರೆ ಓಂ ಅಂತಾಗುತ್ತೆ. ಮಾಂಡೂಕ್ಯ ಉಪನಿಷತ್ತಲ್ಲಿ ಅದ್ಭುತವಾಗಿರೋ ವರ್ಣನೆ ಕೊಡ್ತಾರೆ. ಅಕಾರ ಅಂದ್ರೇನು, ಉಕಾರ ಅಂದ್ರೇನು, ಮಕಾರ ಅಂದ್ರೇನು, ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಏನು. ಜಾಗ್ರತ್ ಅಕಾರ, ಈಗೆಲ್ಲ ನಾವು ಜಾಗ್ರತಲ್ಲಿ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಎರಡನೇದು ಉಕಾರ, ಸ್ವಪ್ನ ಸ್ಥಿತಿ. ನೋಡಿ, ಸ್ವಪ್ನದಲ್ಲಿ ಇಬ್ಬರು ಒಂದೇ ಮಂಚದಲ್ಲಿ ಒಬ್ಬರ ಪಕ್ಕ ಒಬ್ಬರು ಮಲ್ಕೋಬೋದು, ಆದರೆ ಒಂದೇ ಸ್ವಪ್ನ ಇಬ್ಬರಿಗೂ ಬೀಳಲ್ಲ. ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು, 2 people can sleep in the same bed but they cannot get the same dream at the same time. That is Radhakrishnan's analysis of dreams. Freudian analysis of dreams criticize ಮಾಡ್ತಾರೆ. How Freud goes up to a level of Manomaya Kosha, he cannot transcend beyond that, therefore he does not know Vijnanamaya Kosha and Anandamaya Kosha, therefore Freud is null and void in 21st century ಅಂತ ಬರೀತಾರೆ. ಸೊ ಆ ದೃಷ್ಟಿಯಿಂದ ಓದ್ಕೋಬೇಕು. ಬ್ಯಾಕ್ಗ್ರೌಂಡು, ಸೈಕಾಲಜಿ ಬ್ಯಾಕ್ಗ್ರೌಂಡು, ಫಿಲಾಸಫಿ ಬ್ಯಾಕ್ಗ್ರೌಂಡು, ಆಂಥ್ರಪಾಲಜಿ ಬ್ಯಾಕ್ಗ್ರೌಂಡು, ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋದರೆ ಯು ಕೆನ್ ನಾಟ್ ಹ್ಯಾವ್ ಎ ಫೈನಲ್ ವರ್ಡ್ ವಿತ್ ಅಥಾರಿಟಿ. ಅದು ಓದಬೇಕು, ದಿನಕ್ಕೊಂದು 16 ಗಂಟೆ ಓದಬೇಕು. ಒಂದು 50 ವರ್ಷ, ಒಂದು 26,612 ಪುಸ್ತಕ ತಲೆ ಮೇಲೆ 8 ಭಾಷೆಯಲ್ಲಿ ಹಾಕ್ಕೊಂಡು ಓದಿದರೆ ಚೂರು ಪಾರು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಆ ದೃಷ್ಟಿಯಿಂದ ಓಂಕಾರ ಸ್ವಪ್ನ ಎಂಬತಕ್ಕಂಥದ್ದು ನೋಡಿ, ಇಂದ್ರಜಾಲ ತರಹ PC ಸರ್ಕಾರ ಮಾಡ್ತಕ್ಕಂಥ ಮ್ಯಾಜಿಕ್ ಶೋ ನೀವೆಲ್ಲ ನೋಡಿರ್ತೀರ. ಆ ಹೆಣ್ಣು ಮಗುನ ಟೇಬಲ್ ಮೇಲೆ ಮಲಗಿಸೋದು, ಆಮೇಲೆ ಮಗು ಸತ್ತೋದಂಗೆ ಭಾವನೆ ಆಗೋದು, ಮ್ಯಾಜಿಕ್ ಶೋ ಮುಗಿದ ಮೇಲೆ ಮಗು ಎದ್ದು ನಿಂತ್ಕೊಂಡು ಇದೆಲ್ಲ ಸುಳ್ಳು ನಮಗೆ ಗೊತ್ತಾಗೋದು. ಹಾಗೆ ನೋಡೋ ತನಕ ಸತ್ಯವೇ ಹೊರತು ಶಾಶ್ವತ ಸತ್ಯ ಅಲ್ಲ. ಅದಕ್ಕೆ ಹೇಳೋದು ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನ ನಿತ್ರೀಣಿ ಪಂಚವೈ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆನಲ್ಲಿ ಹೇಳ್ತಕ್ಕಂಥ ಮಾತು. ನೋಡೋ ತನಕ ಸತ್ಯವೇ ಹೊರತು ಪಾರಮಾರ್ಥಿಕವಾಗಿ ಸತ್ಯವಲ್ವಲ್ಲ. ಆ ದೃಷ್ಟಿಯಿಂದನೇ ಇಟ್ಸ್ ಅಪಿಯರೆನ್ಸ್ ಆ್ಯಂಡ್ ನಾಟ್ ಎ ರಿಯಾಲಿಟಿ. ಅದನ್ನಿಟ್ಕೊಂಡು F.H. Bradley, the illustrious brother of A.C. Bradley, who was an authority on Shakespeare, was a profound philosopher. He has written Appearance and Reality based on Shankara's philosophy of Pratibhasik, Vyavaharik and Paramarthik Satya. ಅದನ್ನಿಟ್ಕೊಂಡೇ ಹಾಸನ್ ರಾಜಾರಾಯರು ಸರ್ಪೆಂಟ್ ಆ್ಯಂಡ್ ದ ರೋಪ್ ಅನ್ನೋ ಗ್ರಂಥ ಬರೆದು ವಿಶ್ವವಿಖ್ಯಾತಿ ಅವರಿಗೆ ಬಂದಿದ್ದು. ಸೊ ಇಟ್ ಅಪಿಯರ್ಸ್ ಲೈಕ್ ಎ ಸರ್ಪೆಂಟ್ ಬಟ್ ಆ್ಯಕ್ಚುಲಿ ಇಟ್ಸ್ ಎ ರೋಪ್. ಆಕಾರ ಸಾಮ್ಯ ಅಷ್ಟೇ. ಅಲ್ಲಿ ಜಿಗ್ಜಾಗ್ ಆಗಿ ಬಿದ್ದಿರ್ತಕ್ಕಂಥ ಆಕಾರ ನೋಡಿಬಿಟ್ಟು ಓ ಸರ್ಪ ಅಂತ ಭ್ರಮಿಸ್ತಾರೆ. ಹತ್ರ ಆಗಿ ನೋಡಿದ್ರೆ ಅದು ಬರೀ ರೋಪ್ ಅಷ್ಟೇ ಹೊರತು ಅಲ್ಲ. ರೋಪ್ ಅಂತಾನೆ ಒಂದು ಹಿಚ್ಕಾಕ್ ನಾವೆಲ್ ಇದೆ, 1931 ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ. ಅದೆಲ್ಲ ನಾನು ಹೇಳ್ತಾ ಇರೋದು. ಸೊ ಅಲ್ಲಿ ರೋಪ್ ಅಂದರೆ ಏನಾಗುತ್ತೆ ಅಂದರೆ, ಸಸ್ಪೆನ್ಸ್ ಮೂವಿ ಮರ್ಡರ್ ಮಾಡಿಬಿಟ್ಟು ಬೈಬಲಲ್ಲಿ 2000 ಪುಟ ತೆಗೆದುಬಿಟ್ಟು ಒಳಗಡೆ ತಲೆ ಬುರುಡೆ ಹಾಕಿಬಿಟ್ಟು ಅದಕ್ಕೆ ದಾರ ಕಟ್ಟಿರ್ತಾರೆ. ಸಿನಿಮಾ ಕೊನೆಯಲ್ಲಿ ಆ ರೋಪ್ ತೆಗೆದಾಗ ಆ ಬುರುಡೆ ಆಚೆ ಬಿದ್ದಾಗ ಹೂ ಇಸ್ ಮರ್ಡರ್ ಅಂತ ಗೊತ್ತಾಗುತ್ತೆ. ಬಿಡಿ, ಆ ಲೆವೆಲಲ್ಲಿ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ ಈಗ. ಎನಿವೆ, ಋತ್ಯ ಪ್ರಣವರೂಪಯ ಪ್ರಾಪಯತಿ ಇತಿ ರುದ್ರಃ. ಸೊ ಆ ದೃಷ್ಟಿಯಿಂದ ಈಗ DS ಸುಬ್ರಹ್ಮಣ್ಯವರು ಒಂದು ಮಾತು ಹೇಳ್ತಾ ಇದ್ರು. ಸಿನಿಮಾ ಅಂದ್ರೆ ಏನು ಗೊತ್ತಾ? ಸಿನ್ ಮಾ ಅಂತ. ಡೋಂಟ್ ಕಮಿಟ್ ಸಿನ್ ಬೈ ಸೀಯಿಂಗ್ ಸಿನಿಮಾ ಅಂತ. ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾರೆ, ಸ್ಟಾರ್ಸ್ ಸಿಂಟಿಲೇಟ್, ಸಿನ್ ಸ್ಟಾರ್ಸ್ ಸಿನ್ ಟಿಲ್ ಲೇಟ್ ಅಂತ. ಸೊ ಹಾಗೆ ಯಾವಾಗಲೂ ಕೂಡ ಆ ಸಿನ್ ಅನ್ನೋದು ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನೋದಕ್ಕೆ ನೋಡಿ, ಋತ್ಯ ಪ್ರಣವರೂಪಯ ಪ್ರಾಪಯತೀತಿ ರುದ್ರಃ. ಇನ್ನು ಶಿವ ಅಂದ್ರೆ ಏನು ಅಂತ ತಿಳ್ಕೋಬೇಕಾದ್ರೆ, ಶಿವಶಾಂತಿ ತಿಲಕ ಸ್ತೋತ್ರದಲ್ಲಿ ಶ್ರೀಧರ ಸ್ವಾಮಿಗಳು 48ನೇ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅಲ್ಲಿ ಹೇಳ್ತಾರೆ ನೋಡಿ, ಇದು ತಮಾಷೆಯಾಗಿರ್ತಕ್ಕಂಥ ಕಥೆ ತರಹ. ಕಥೆ ಯಾರಿಗೆ ಬೇಕಾಗಿಲ್ಲ? ಆಬಾಲ ವೃದ್ಧರಿಗೆ ಎಲ್ಲರಿಗೂ ಹಿಡಿಸುತ್ತೆ ನೋಡಿ ಕಥೆ ಅನ್ನೋದು. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ನಿದ್ದೆ ಮಾಡಿಸ್ತಾ ಇದ್ದಿದ್ದೆ ಕಥೆ ಹೇಳಿ. ಅವಾಗೆಲ್ಲ ಮಕ್ಕಳು ಕೂಡ ಆಮೇಲೇನಾಯಿತು ಆಮೇಲೇನಾಯಿತು ಅಂತ ಕೇಳ್ತಾ ಇದ್ರು. ಈಗ ಇಮೇಲೇನಾಯಿತು ಅಂತ ಕೇಳ್ತಾರೆ. ಆಮೇಲೆ ಮೇಲೋಟಾಯಿತು. ಈಗ ಇಮೇಲ್ ಯುಗ ನಾವು ಇರ್ತಕ್ಕಂಥದ್ದು. ಮೇಲ್ ಅಂದರೆ ಇಮೇಲೆ. ಯಾರು ಕಾರ್ಡ್ ಬರೀತಾರೆ, ಯಾರು ಕವರ್ ಬರೀತಾರೆ, ಯಾರು ಇನ್ಲ್ಯಾಂಡ್ ಲೆಟರ್ ಬರೀತಾರೆ. ನೋಡಿ ಎಷ್ಟು ಕಾಲ ವ್ಯತ್ಯಾಸ ಆಯಿತು ಅನ್ನೋದಕ್ಕೆ. ಇಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಒಂದು ಪೈಪೋಟಿ ಬಂತಂತೆ. ಎಂಥ ಹೈಯೆಸ್ಟ್ ಇಮ್ಯಾಜಿನೇಷನ್ ಅಂದರೆ ಶ್ರೀಧರ ಸ್ವಾಮಿಗಳು. ಅದ್ಭುತವಾಗಿರ್ತಕ್ಕಂಥ ವರ್ಣನೆ, ಇದು ಓದಲೇಬೇಕು. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನಲ್ಲಿ ನಾನೇ ದೊಡ್ಡವ ಎಂಬ ಅಹಂಕಾರ ಉಂಟಾಯಿತು. ಬ್ರಹ್ಮ ನಾನೇ ಸೃಷ್ಟಿಕರ್ತ
ಅಂದರೆ ವಿಷ್ಣು, ನೀನು ನನ್ನ ನಾಭಿ ಕಮಲದಿಂದ ಜನಿಸಿದವನು, ನಾನೇ ನಿನಗೆ ತಂದೆ ಹೋಗು ಅಂದರು. ಈ ರೀತಿ ಸಣ್ಣದಾಗಿ ಪ್ರಾರಂಭವಾದ ಕಲಹ ಯುದ್ಧದಲ್ಲಿ ಮಾರ್ಪಟ್ಟು ಘೋರ ಕದನ ಆಯಿತು. ವಿಷ್ಣು ನಾರಾಯಣಾಸ್ತ್ರ ಪ್ರಯೋಗಿಸಿದರೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ. ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲವಾಗೋಯಿತು. ಆಗ ನಾರದರು ಬಂದು, ನೀವು ಯುದ್ಧ ಬಿಟ್ಟು ಶಿವನನ್ನು ತಿಳಿಯಿರಿ ಎಂದ. ಆಗ ಶಿವ ಜ್ಯೋತಿರ್ಲಿಂಗ ರೂಪದಲ್ಲಿ ಬ್ರಹ್ಮ ವಿಷ್ಣುವಿನ ಮಧ್ಯೆ ಆವಿರ್ಭವಿಸಿದ. ನೋಡಿ, ಲಿಂಗ ಅಂದರೆ ಜ್ಞಾಪಕ ಬರುತ್ತೆ. ರಸಿಕ್ ವಿಹಾರಿ ಜೋಶಿ ಅಂತ ಡೆಲ್ಲಿನಲ್ಲಿ ಒಬ್ಬರು ಪ್ರೊಫೆಸರು, ನಾಳೆ ಅವರಿಗೆ 91 ಕಂಪ್ಲೀಟ್ ಆಗುತ್ತೆ. ನಂಬರ್ 262 ನ್ಯೂ ಚಂದ್ರವಾಲ್, ಜವಾಹರ್ ನಗರ್, ಡೆಲ್ಲಿ 110007. ದಟ್ ಇಸ್ ರೆಸಿಡೆನ್ಷಿಯಲ್ ಅಡ್ರೆಸ್. ಅವರು ಈ ಶಿವಲಿಂಗ ಸ್ತೋತ್ರ ಅಂತಲೇ ಒಂದು ಸ್ತೋತ್ರ ಬರೆದಿದ್ದಾರೆ. 242 ಪುಟ ಇರತಕ್ಕಂತಹ ಗ್ರಂಥ ಮೆಕ್ಸಿಕೋನಲ್ಲಿ ಪಬ್ಲಿಷ್ ಆಗಿದೆ ವಿತ್ ಪೋರ್ಚುಗೀಸ್ ಟ್ರಾನ್ಸ್ಲೇಷನ್. ಸೊ ಆ ಗ್ರಂಥದಲ್ಲಿ ಅವರು ಈ ಶಿವ ತಾದಾತ್ಮ್ಯವನ್ನು ಇಲ್ಲಿ ಶ್ರೀಧರ ಸ್ವಾಮಿಗಳು ಏನು ತಂದಿದ್ದಾರೋ ಅದನ್ನೇ ಅವರು ತರ್ತಾರೆ ಅಲ್ಲಿ, ವಿತ್ ಅಫ್ಕೋರ್ಸ್ ಪೋರ್ಚುಗೀಸ್ ಟ್ರಾನ್ಸ್ಲೇಷನ್ ಅಲ್ಲಿರೋದು. ಇಲ್ಲಿ ನಿಮ್ಮಲ್ಲಿ ಯಾರು ಜ್ಯೋತಿರ್ಲಿಂಗದ ಬುಡವನ್ನಾಗಲಿ ತುದಿಯನ್ನಾಗಲಿ ಮೊದಲು ನೋಡಿ ಬರುತ್ತಾರೋ ಅವರು ಶ್ರೇಷ್ಠರು ಅಂತ ಶಿವ ಹೇಳಿದಂತೆ. ಇಬ್ಬರಿಗೂ ಕೂಡ, ಯಾರ್ಯಾರಿಗೆ? ಬ್ರಹ್ಮನಿಗೆ ಮತ್ತು ವಿಷ್ಣುಗೆ. ಕೂಡಲೇ ಬ್ರಹ್ಮ ಹಂಸಾರೂಢನಾಗಿ ಶಿವನ ತಲೆ ನೋಡೋದಕ್ಕೆ ಮೇಲೆ ಹೊರಟೋದ. ವಿಷ್ಣು ವರಾಹ ರೂಪ ತಾಳಿ ಬುಡ ನೋಡೋದಕ್ಕೆ ಹೊರಟೋದ. ಆದರೆ ಅನೇಕ ವರ್ಷಗಳು ಕಳೆದರೂ ಬುಡವನ್ನಾಗಲಿ ತುದಿಯನ್ನಾಗಲಿ ನೋಡೋದಕ್ಕೇ ಆಗಲಿಲ್ಲ. ಮೇಲಕ್ಕೆ ಹೋಗುತ್ತಿದ್ದ ಬ್ರಹ್ಮ ಕೆಳಕ್ಕೆ ಬರ್ತಾ ಇದ್ದಂತಹ ಕೇತಕಿ ಪುಷ್ಪವನ್ನು ನೋಡಿ, ನೀನು ಎಲ್ಲಿಂದ ಬಂದೆ ಅಂತ ಕೇಳಿದಂತೆ. ಆಗ ನಾನು ಶಿವನ ತಲೆಯಿಂದ ಬಹುಕಾಲದ ಹಿಂದೆಯೇ ಬೀಳುತ್ತಿದ್ದೇನೆ, ಬುಡ ಇನ್ನೂ ದೊರಕಿಲ್ಲ ಅಂತ ಹೇಳ್ತಂತೆ ಆ ಕೇತಕಿ ಪುಷ್ಪ. ಆಗ ಬ್ರಹ್ಮ ತಾನು ಶಿವನ ತುದಿಯನ್ನು ನೋಡಲು ಹೋಗಲು ಬಹುಕಾಲವಾದರೂ ಇನ್ನೂ ತಲುಪಿಲ್ಲ, ಆದ್ದರಿಂದ ನೀನು ನಾನು ಶಿವನ ತುದಿಯನ್ನು ನೋಡುವುದಾಗಿ ಹೇಳಬೇಕು ಅಂತ ಒಪ್ಪಂದ ಮಾಡಿ ಸುಳ್ಳು ಸಾಕ್ಷಿಗೋಸ್ಕರ ಒಪ್ಪಿಸಿದ್ರಂತೆ. ಆಗ ವಿಷ್ಣು ಬುಡವನ್ನು ನೋಡಲಾರದೆ ಹಿಂತಿರುಗಿ ವಾಪಸ್ ಬಂದಂತೆ. ಬ್ರಹ್ಮ ತಾನು ತುದಿಯನ್ನು ನೋಡಿರುವುದಾಗಿ ಕೇತಕಿ ಪುಷ್ಪದ ಸಾಕ್ಷಿಯೊಡನೆ ಸುಳ್ಳು ಹೇಳಿದ. ಆಗ ಪ್ರತ್ಯಕ್ಷವಾದ ಶಿವ ಸುಳ್ಳು ಹೇಳಿದ್ದಕ್ಕಾಗಿ ಸಿಟ್ಟಿಗೆ ಬಂದು ಕೇತಕಿ ಮತ್ತು ಬ್ರಹ್ಮನಿಗೆ ಪೂಜೆಗೆ ಅನರ್ಹ ಅಂತ ಡಿಕ್ಲೇರ್ ಮಾಡಿದಂತೆ. ಅದಕ್ಕೆ ನೋಡಿ, ಎಕ್ಸೆಪ್ಟ್ ಶಿವರಾತ್ರಿ ದಿನ ಬಿಟ್ಟರೆ ಕೇತಕಿ ಪುಷ್ಪದಿಂದ ಹೂ ಪೂಜೆ ಮಾಡೋದು ಇಲ್ಲವೇ ಇಲ್ಲ ನಮ್ಮಲ್ಲಿ ಸಂಪ್ರದಾಯ. ಬ್ರಹ್ಮನಿಗೆ ಅದಕ್ಕೆ ಮಂದಿರಗಳಿಲ್ಲ. ಏನು ಹಬ್ಬ ನೀವು ಪುಷ್ಕರ ಹೇಳ್ಬೋದು ಅಷ್ಟೇ ಹೊರತು ರಾಜಸ್ಥಾನದಲ್ಲಿ ಬ್ರಹ್ಮನಿಗೆ ಎಷ್ಟು ಮಹಾ ದೇವಸ್ಥಾನಗಳಿದೆ. ಅದು ಯಾತಕ್ಕೆ ಬಂತು ಅಂದರೆ ಶಿವನ ಶಾಪದಿಂದ ಬ್ರಹ್ಮನಿಗೆ ಬಂದಿದ್ದು ಅಂತ. ಆ ಇಮ್ಯಾಜಿನೇಷನ್ನು, ಆ ಪೌರಾಣಿಕ ಕಥೆಯನ್ನು ಅದ್ಭುತವಾಗಿ ತಂದಿದ್ದಾರೆ ಶ್ರೀಧರ ಸ್ವಾಮಿಗಳಲ್ಲಿ. ಹೀಗೆ ಅಹಂಕಾರ ಮುಕ್ತರಾದ ಬ್ರಹ್ಮ ವಿಷ್ಣುರಿಬ್ಬರೂ ಕೈ ಮುಗಿದು ಪ್ರಾರ್ಥಿಸ್ಕೊಂಡ್ರಂತೆ ಶಿವನ ಕ್ಷಮೆಗೋಸ್ಕರ. ಶಂಭು ಆ ಜ್ಯೋತಿರ್ಲಿಂಗದ ಮಧ್ಯದಲ್ಲಿ ಚಂದ್ರಶೇಖರನಾಗಿ ಬಂದು ಬ್ರಹ್ಮ ವಿಷ್ಣುವಿಗೆ ಅಭಯ ನೀಡಿದಂತೆ. ಅಂತಹ ಭಕ್ತವತ್ಸಲನಾದ ಶಿವ ನಿಮಗೆಲ್ಲರಿಗೂ ಅಭಯ ನೀಡಲಿ. ಇದು ಶ್ರೀಧರ ಸ್ವಾಮಿಗಳ ಕಾಂಪೋಸಿಷನ್. ನೋಡಿ, ಒಬ್ಬರಿಗಾದರೂ ಈ ರೀತಿಯಾಗಿರ್ತಕ್ಕಂಥ ಇಮ್ಯಾಜಿನೇಷನ್ನು ಅಥವಾ ಪೌರಾಣಿಕವಾಗಿರ್ತಕ್ಕಂಥ ವಿಷಯಗಳನ್ನ ಕಾವ್ಯಕ್ಕೆ ಅಳವಡಿಸ್ತಕ್ಕಂಥ ಶಕ್ತಿ ಇದೆಯಾ? ಯಾವುದೋ ಕಾಲದ ಪೊಯಿಟ್ರಿ ಎಲ್ಲ ನಾನು ಹೇಳ್ತಾ ಇರೋದು ಈ ಶತಮಾನದಲ್ಲಿ ಬಂದಿರತಕ್ಕಂಥದ್ದು. ಕೇವಲ 1947, ನಾನಾಗಲೇ ಹೇಳಿದೆ ನೋಡಿ, 70 ವರ್ಷಗಳ ಕೆಳಗೆ ಬರೆದಿರ್ತಕ್ಕಂಥ ಪೊಯಿಟ್ರಿ ಇದು. ಓ ಬಿ ರಾಯನ ಕಾಲದ ಗತವೈಭವ ಅಲ್ಲ ನಾವು ಹೇಳ್ಕೊಳ್ತಾ ಇರೋದು. ಯಾತಕ್ಕೆ ಅಂತ ಹೇಳಿದರೆ, ಆ ಪುರಾಣ ಕಾಲ್ಪದಲ್ಲಿ ಆ ಋಷಿಗಳಿಗೆ ಯಾವ ಒಂದು ಮಹತ್ವ ಇತ್ತೋ ಅಂಥದ್ದೇ ಮಹತ್ವ ಶ್ರೀಧರ ಸ್ವಾಮಿಗಳಿಗೂ ಕೂಡ ಇತ್ತು. ಇಲ್ಲದೆ ಹೋದರೆ ಈ ಥರ ಕಲ್ಪನೆಗಳು ಸುತರಾಂ ಬರೋಕ್ಕೆ ಸಾಧ್ಯವೇ ಇಲ್ಲ. ನೋ ಆರ್ಡಿನರಿ ಪರ್ಸನ್ ಕ್ಯಾನ್ ಗೆಟ್ ದಟ್ ಕೈಂಡ್ ಆಫ್ ಇಮ್ಯಾಜಿನೇಷನ್. ಆ ದೃಷ್ಟಿಯಿಂದನೇ ಪೋಯಟ್ಸ್, ಲೂನಟಿಕ್ಸ್ ಆ್ಯಂಡ್ ಲವರ್ಸ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್. ಶೇಕ್ಸ್ಪಿಯರ್ ಮಿಡ್ಸಮರ್ ನೈಟ್ಸ್ ಡ್ರೀಮ್ ಆಕ್ಟ್ 2nd scene 3rd line 42. ಸೊ ಆ ದೃಷ್ಟಿಯಿಂದ ಭಕ್ತವತ್ಸಲನಾಗಿರ್ತಕ್ಕಂಥವನು ಅಭಯ ನೀಡಿದಂತೆ. ಈ ದೃಷ್ಟಿಯಿಂದನೇ ಈ ಅಭಯ ಎಂಬತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂತಹ ವಿಷಯ. ಇನ್ನು ಕಾಳಿದಾಸ ನೋಡಿ, ಕುಮಾರ ಸಂಭವ 5ನೇ ಸರ್ಗ 77ನೇ ಶ್ಲೋಕದಲ್ಲಿ ವಿರೋಧಾಭಾಸಾಲಂಕಾರದ ಮುಖಾಂತರ ವರ್ಣನೆ ಮಾಡ್ತಾನೆ. ಪರಮೇಶ್ವರ ದರಿದ್ರನಾಗಿದ್ದರೂ ಕೂಡ ಎಲ್ಲ ಸಂಪತ್ತುಗಳಿಗೂ ಅವನೇ ಒಡೆಯ. ನೋಡಿ, ಅವನು ಮಾತ್ರ ದರಿದ್ರ, ಆದರೆ ಅವನ ಭಕ್ತರೆಲ್ಲರ ಸಾಹುಕಾರರೇ. ತ್ರಿಲೋಕಗಳಿಗೆ ಒಡೆಯನಾದರೂ ಕೂಡ ಸ್ಮಶಾನವಾಸಿ. ಅವನಿರೋದೇನೋ ಸ್ಮಶಾನದಲ್ಲಿ ಅವನಿರ್ತಕ್ಕಂಥದ್ದು. ಅವನು ಭಯಂಕರನಲ್ಲ, ಅವನು ಶಿವ. ಶಿವನ ನಿಜ ಸ್ವರೂಪವನ್ನು ಅರಿತವರು ಯಾರೂ ಕೂಡ ಇಲ್ಲ
ಆ ದೃಷ್ಟಿಯಿಂದನೇ ಮನಸ್ಸಿನಲ್ಲಿ ಶಿವನನ್ನು ಧ್ಯಾನ ಮಾಡಿ ನಾನು ದ್ವಿಜರಿಗೆ ದಾನ ಮಾಡಲಿಲ್ಲ, ಮೂಲ ಮಂತ್ರಗಳನ್ನು ಪಠಿಸುತ್ತಾ ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಿಸಲಿಲ್ಲ, ಗಂಗಾ ನದಿಯ ದಡದಲ್ಲಿ ಕುಳಿತು ವ್ರತಾಚರಣೆ ನಿಯಮ ತಪಸ್ಸನ್ನು ಮಾಡಲಿಲ್ಲ, ರುದ್ರ ಜಪವನ್ನು ಮೊದಲೇ ಮಾಡಲಿಲ್ಲ. ಹೇ ಮಹಾದೇವ, ನನ್ನೆಲ್ಲ ಅಪರಾಧವನ್ನು ಕ್ಷಮಿಸುವಂಥ ಶಂಕರಾಚಾರ್ಯರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದ 8ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ನೋಡಿ, ಅವರೇ ಆ ಮಾತನ್ನು ಹೇಳಿದರೆ, ಮನಸ್ಸಿನಲ್ಲಿ ಶಿವನನ್ನು ಧ್ಯಾನ ಮಾಡಿ ನಾನು ದ್ವಿಜರಿಗೆ ದಾನ ಮಾಡೋಕ್ಕಾಗಲಿಲ್ಲ. ಯಾರು ನಿಜವಾದ ಅರ್ಥದಲ್ಲಿ ವೇದಾಧ್ಯಯನ ಸಂಪನ್ನರೋ ಅಂಥವರಿಗೆ ದಾನ ಮಾಡಬೇಕು ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆವಾಗ ಕೊಟ್ಟ ದಾನಕ್ಕೆ ಒಂದು ಫಲ ಇರುತ್ತೆ, ಸ್ವೀಕರಿಸೋದಕ್ಕೆ ಅವನಿಗೊಂದು ಅರ್ಹತೆ ಇರುತ್ತೆ. ಅನರ್ಹರಿಗೆ ದಾನ ಕೊಡಬಾರ್ದು ಅಂತ ನಮ್ಮಲ್ಲಿ ಇರ್ತಕ್ಕಂಥದ್ದು. ಯಾರು ನಿಜವಾಗಿ ಅರ್ಹರು, ಸತ್ಪಾತ್ರರಿಗೆ ಸಕಾಲದಲ್ಲಿ ಸದ್ವಸ್ತುವನ್ನು ಕೊಟ್ಟು ಮರೆತು ಬಿಡಬೇಕು ಅಂತ. ನಾನು ಕೊಟ್ಟೆ ಅಂದರೆ ಮತ್ತೆ ಅದರಿಂದ ಅಹಂಕಾರನೇ ಹುಟ್ಟುತ್ತೆ. ಆ ದೃಷ್ಟಿಯಿಂದ ಬಲಗೈಲಿ ಕೊಟ್ಟ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಅದಕ್ಕೆ ಹೇಳೋದು. ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ವ್ಯಾವಹಾರಿಕವಾಗಿ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಪಂಚೆ ಕೊಂಡ್ಕೋಬೇಕು ಅಂದರೆ ಅವನೇನು ಕೇಳ್ತಾನೆ ಗೊತ್ತಾ? ಉಡೋ ಬಟ್ಟೆನೋ ಕೊಡೋ ಬಟ್ಟೆನೋ ಅಂತ ಕೇಳ್ತಾನೆ. ತೆಗೆದು ಅವನಿಗೆ ಕಪಾಳ ಕೊಡೋಣ ಅಂತ ಅನ್ಸತ್ತಾ ಇಲ್ವೋ? ಕೊಡೋದು ಅಂದರೆ ನಿಕೃಷ್ಟವಾಗಿರೋದು ಕೊಡಬೇಕು ಅಂತಾನ? ಒಂದು ಸಲ ನೀರಿಗೆ ಹಾಕಿದರೆ ಪಂಚೆ ಟವಲ್ ಹಾಕಬೇಕಾ, ಟವಲ್ ಕರ್ಚೀಫ್ ಹಾಕಬೇಕಾ? ಏನು ಅರ್ಥ? ಉಡೋ ಬಟ್ಟೆನೋ ಕೊಡೋ ಬಟ್ಟೆನೋ ಅಂದರೆ ನಾನು ಹಾಕ್ಕೊಳ್ಳೋದಕ್ಕಿಂತ ಶ್ರೇಷ್ಠವಾಗಿರೋದು ತೆಗೆದು ಕೊಡಬೇಕು ದಾನ ಕೊಟ್ಟರೆ, ಇಲ್ಲದ್ರೆ ಕೊಡಲೇಬೇಡ. ಅವನು ಭಿಕ್ಷುಕ ಅಲ್ಲ, ನಿನ್ನ ಸದ್ಗತಿಗೋಸ್ಕರ ನೀನು ಕೊಡ್ತಾ ಇರತಕ್ಕಂಥದ್ದು ದಾನ. ಅದಕ್ಕೆ ಒಂದು ಸುಭಾಷಿತ ಇದೆ. ಒಬ್ಬ ಭಿಕ್ಷುಕ ರಾಜನಿಗೆ ಹೇಳ್ತಾನೆ, ನೋಡ್ರಿ ರಾಜ, ನಾನು ಯಾಕೆ ಭಿಕ್ಷುಕನಾಗಿ ಹುಟ್ಟಿದೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೂ ದಾನ ಕೊಡಲಿಲ್ಲ, ಅದಕ್ಕೆ ನಾನು ಭಿಕ್ಷುಕನಾಗ್ಬಿಟ್ಟೆ. ಈಗ ನೀನು ರಾಜ ಆಗಿದ್ದೀಯಾ, ನೀನು ನನಗೆ ದಾನ ಕೊಡದೆ ಹೋದರೆ ಬರೋ ಜನ್ಮದಲ್ಲಿ ನೀನು ಭಿಕ್ಷುಕ ಆಗ್ತೀಯ, ನಾನು ರಾಜ ಆಗ್ತೀನಿ, ಕೊಡು ನನಗೆ ದಾನ. ಆಗಿದೆ ನೋಡಿ ಬ್ಲ್ಯಾಕ್ ಮೇಲು. ದ್ವಾರಂ ದ್ವಾರಂ ಅಟನ್ ಭಿಕ್ಷು ಶಿಕ್ಷತೆ ನತು ಯಾಚತೆ ಅದತ್ವಾ ಮಾದೃಶೋ ಮಾಭೂ ದತ್ವಾ ತ್ವಂ ತ್ವಾದೃಶೋ ಭವ. ಕೊಡದೆ ನೀನು ನಿನ್ನಂತೆ ಆಗಬೇಡ, ಕೊಟ್ಟು ನೀನು ನಿನ್ನಂತೆ ಆಗು ಅಂತ. ಆ ದೃಷ್ಟಿಯಿಂದ ಮುಖ್ಯವಾಗಿ ದಾನ ಎಂಬತಕ್ಕಂತಹದ್ದು ಅತ್ಯಂತ ಶ್ರೇಯಸ್ಕರವಾಗಿರೋದು. ದಾನ ಅಂದರೆ ಕರ್ಣ, ಕರ್ಣ ಅಂದರೆ ದಾನ. ಆಟೋಮ್ಯಾಟಿಕ್ಕಾಗಿ ನಮ್ಮನ್ನು ಸೊಟ್ಟೋಗುತ್ತೆ ನೋಡಿ. ಅದಕ್ಕೆ ಗೊತ್ತಿದ್ದು ಕರ್ಣಕುಂಡಲಗಳನ್ನು ತೆಗೆದುಕೊಡ್ತಾನಲ್ಲ, ಅಂಥ ಸಮಯದಲ್ಲಿ ಒಂದು ಮಾತು ಹೇಳಿಸ್ತಾನೆ ಭಾಸ ಮಹಾಕವಿ ಕರ್ಣಭಾರ ನಾಟಕದ 14ನೇ ಶ್ಲೋಕದಲ್ಲಿ. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್ ಸುಬದ್ಧ ಮೂಲಾ ನಿಪತಂತಿ ಪಾದಪಾ ಜಲಂ ಜಲಸ್ಥಾನಗತಂಚ ಶುಷ್ಯತಿ ಹುತಂಚ ದತ್ತಂಚ ತಥೈವ ತಿಷ್ಠತಿ. ಓದಿದ್ದೆಲ್ಲ ಮರ್ತೋಗತ್ತಲ್ಲ ಒಂದಲ್ಲ ಒಂದು ದಿವಸ. ಸದ್ಯ ಪರೀಕ್ಷೆ ದಿನ ಮರೆದೇ ಹೋದರೆ ಸಾಕು. ದಾನ ಮಿಕ್ಕಿದೆಲ್ಲವೂ ಕೂಡ ಆಳವಾಗಿ ಬೇರು ಬಿಟ್ಟಿರ್ತಕ್ಕಂಥ ಮರಗಳು ಬಿದ್ದೋಗತ್ತಂತೆ, ನೀರು ಉಗಮ ಸ್ಥಾನದಿಂದ ಬತ್ತಿ ಹೋಗುತ್ತೆ. ಆದರೆ ಹೋಮ ಮಾಡಿದ್ದು ದಾನ ಕೊಟ್ಟಿದ್ದು ಯಾವತ್ತೂ ನಮ್ಮ ಜೊತೆ ಬರುತ್ತೆ ಅಂತ ಭರ್ತೃಹರಿ ಒಂದು ಮಾತು ಹೇಳ್ತಾನೆ ನೀತಿ ಶತಕದಲ್ಲಿ. ಜಯಂತಿತೆ ಸುಕೃತಿನಃ ರಸಸಿದ್ಧ ಕವೀಶ್ವರ ನಾಸ್ತಿ ತೇಷಾಂ ಯಶಕ್ಕಾಯೇ ಜರಾ ಮರಣಜಂ ಭಯಂ. ಕವಿಗಳಿಗೆ ಮುಪ್ಪು ಇಲ್ಲ, ಸಾವು ಇಲ್ಲ ಅಂತ. ಈ ಪಾಂಚಭೌತಿಕ ದೇಹದಿಂದ ಇಲ್ಲದೆ ಹೋದರೂ ಕೂಡ ಕೀರ್ತಿ ಶರೀರದಿಂದ ಅವ್ರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂತ. ಆ ದೃಷ್ಟಿಯಿಂದನೇ ಇವತ್ತು DVG ಅವರು ನಮ್ಮ ಜೊತೆ ಇದ್ದಾರೆ, ಇಲ್ಲಿ ಶ್ರೀಧರ ಸ್ವಾಮಿಗಳಿದ್ದಾರೆ ನಮ್ಮ ಜೊತೆ, ದೇವಡೂರಿದ್ದಾರೆ, ಎಲ್ಲರೂ ಕೂಡ ಇದ್ದೇ ನಮಗೆ ಆಶೀರ್ವಾದ ಮಾಡ್ತಾ ಇರೋದು. ನಮ್ಮ ಕಣ್ಣಿಂದ ಅವ್ರು ನೋಡೋಕ್ಕಾಗದೇ ಇರ್ಬೋದು, ಹಾಗೆ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲ ಅಂತಲ್ಲ, ಅವರ ಆತ್ಮ ಇಲ್ಲೇ ಇದೆ. ಆ ದೃಷ್ಟಿಯಿಂದನೇ ಯಾವತ್ತೂ ಕೂಡ ನಮಗೆ ನಂಬಿಕೆ ಇರಬೇಕು, ಆ ವಿಶ್ವಾಸ ಇರಬೇಕು. ಅದರಿಂದ ಎಲ್ಲವೂ ಸಿದ್ಧವಾಗುತ್ತೆ. ಇಟ್ಸ್ ದ ಫೇತ್ ಇನ್ ದ ಡಾಕ್ಟರ್ ವಿಚ್ ಕ್ಯೂರ್ಸ್ ದಿ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಈ ಪ್ರಿಸ್ಕ್ರೈಬ್ಸ್. ರಾಧಾಕೃಷ್ಣನ್. ವೈದ್ಯ ಕೊಡ್ತಕ್ಕಂತಹ ಔಷಧಿಯಿಂದ ಅಲ್ಲ ಗುಣ ಆಗ್ತಾ ಇರೋದು, ವೈದ್ಯನಲ್ಲಿ ರೋಗಿಗಿರ್ತಕ್ಕಂಥ ನಂಬಿಕೆ. ನಮ್ಮ ವೈದ್ಯರು ಕೊಟ್ಟ ಮೇಲೆ ನನಗೆ ವಾಸಿ ಆಗತ್ತೆ ಅಂತ ಇರತಕ್ಕಂಥ ನಂಬಿಕೆ. ಆದರೆ ಕೆಲವರು ವೈದ್ಯರ ತರಹ ಇರಬಾರ್ದಷ್ಟೇ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತುಹರತೆ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ಅಂತ. ಸೊ ಯಮನಿಗೆ ಒಬ್ಬ ಸಹೋದರ ಇದ್ದಾನೆ, ಯಾರು? ಅವನೇ ವೈದ್ಯ. ಇಬ್ಬರಲ್ಲಿ ಏನು ವ್ಯತ್ಯಾಸ ಅಂದರೆ, ಯಮ ಬರೀ ದೇಹ ಹೊತ್ಕೊಂಡು ಹೋದರೆ, ವೈದ್ಯ ದೇಹ ಜೊತೆ ದುಡ್ಡು ಹೊಡ್ಕೊಂಡು ಹೋಗ್ತಾನೆ. ಅದರಿಂದ ಹಿ ಇಸ್ ಮೋರ್ ಡೆಡ್ಲಿಯರ್ ದನ್ ಯಮ ದಿ ಗಾಡ್ ಆಫ್ ಡೆತ್ ಅಂತ. ಆಯುರ್ವೇದ ಡಾಕ್ಟರ್ಸ್ ಬಗ್ಗೆನೇ ಒಂದಿದೆ. ಇಲ್ಲಿ ಯಾರು ಆಯುರ್ವೇದ ಡಾಕ್ಟರ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಯಸ್ಯ ಕಸ್ಯ ತರೋರ್ ಮೂಲಂ ಯೇನ ಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಯಸ್ಯ ಕಸ್ಯ ತರೋರ್ ಮೂಲಂ, ಯಾವುದೋ ಒಂದು ಗಿಡ ಮೂಲಿಕೆ ತೊಗೊಂಬನ್ರಿ, ಯಾವ ಪ್ರಮಾಣದಲ್ಲಿ ಯಾವುದೋ ಪ್ರಮಾಣದಲ್ಲಿ ಅರ್ಧಬಿಟ್ಟು ಕೊಡಿ. ಯಾವನಿಗೆ ಭಾಗ್ಯ ಕೋತಾಗಿರುತ್ತೋ ಅವನಿಗೆ ಕೊಡಿ. ಕೊಟ್ಟವನಿಗೆ ಮೇಲೆ ಕೇಳೋದೇ ಇಲ್ಲ, ಒಂದೇ ಸಲ ಪರಮಾತ್ಮನ ಪಾದ ಸೇರ್ಕೊಂಡ್ಬಿಡ್ತಾನೆ ಅಂತ. ನೀಲಕಂಠ ದೀಕ್ಷಿತ ಒಂದು ಕಡೆ ಹೇಳ್ತಾನೆ, ನಮ್ಮ ಹಳ್ಳಿನಲ್ಲಿ ನಾನು ನನ್ನ ತಮ್ಮ ಇಬ್ಬರೇ ವೈದ್ಯರು, ನಾವು ಇಬ್ಬರು ಹಳ್ಳಿಲಿ ಇಲ್ಲದೆ ಇರೋವಾಗ ಅವನು ಹೆಂಗೆ ಸತ್ತ ಅಂತ. ನಮ್ಮ ಔಷಧಿನೇ ತೆಗೆದುಕೊಳ್ದೆ ಅವನು ಹೆಂಗ್ರಿ ಸತ್ತ? ತೆಗೆದುಕೊಂಡ್ರೆ ಸಾಯೋದೇನೋ ನಮಗೆ ಗೊತ್ತಿದೆ,
ತೆಗೆದುಕೊಳ್ದೇನೆ ಅವ್ನು ಹೆಂಗೆ ಸತ್ತೋದ ಅಂತ. ಸೊ ಆ ದೃಷ್ಟಿಯಿಂದ ಎಂಥ ಸೆನ್ಸ್ ಆಫ್ ಹ್ಯೂಮರ್ ನೋಡಿ. ಈಗಿನ ಕಾಲದಲ್ಲಿ ಆ ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ ನಮಗೆ. ನಾವು ಬೇರೆಯವ್ರ ಬಗ್ಗೆ ಜೋಕ್ ಮಾಡ್ತಾ ಇರ್ತೀವಿ, ಅದೇ ಜೋಕ್ ನಮ್ಮ ಮೇಲೆ ತಿರುಗಿಸಿದ್ರೆ ಡೆಡ್ಲಿ ಸೀರಿಯಸ್ ತಕ್ಷಣ. ಇಫ್ ಯು ಡೋಂಟ್ ಹ್ಯಾವ್ ಸೆನ್ಸ್ ಆಫ್ ಹ್ಯೂಮರ್, you should not comment on others. If the same thing is turned against you, if you cannot receive it sportively, you don't have moral sense to cut joke at others. ಹಿಂದಿನ ಕಾಲದಲ್ಲಿ ಕಾಮನ್ ಕ್ಲಾಸ್ ರೂಮ್ ಅಂತ ಇತ್ತು. ಆವಾಗ ಒಬ್ಬರ ಮೇಲೆ ಅವರು ಜೋಕ್ ಮಾಡ್ಕೊಂಡು ಈ ರೀತಿಯಾಗೆಲ್ಲ ತಮಾಷೆಗೆ ನಕ್ಕೊಂಡಿರ್ತಾ ಇದ್ರು. ಇಂಗ್ಲೀಷು ಕನ್ನಡ ಸಂಸ್ಕೃತ ಒಟ್ಟಿಗೆ ಕೂತ್ಕೋತಾ ಇದ್ರು ಒಂದೇ ರೂಮಲ್ಲಿ, ಕಾಮನ್ ರೂಮ್, ಲ್ಯಾಂಗ್ವೇಜ್ ರೂಮ್ ಅಂತ. ಇವ್ರು ಅವ್ರನ್ನ ಗೇಲಿ ಮಾಡೋದು, ಅವ್ರು ಇವ್ರನ್ನ ಗೇಲಿ ಮಾಡೋದು. ಆ ರೀತಿಯಾಗಿ KS ನಂಜುಂಡಯ್ಯ ಅಂತ ಎಕನಾಮಿಕ್ಸ್ ಪ್ರೊಫೆಸರ್, ಇಲ್ಲೇ ಶಂಕರಪುರಂ ಸೆಕೆಂಡ್ ಕ್ಲಾಸಲ್ಲಿ ಅವರು ಇದ್ದಿದ್ದು. 97ನೇ ವಯಸ್ಸಲ್ಲಿ 3 ವರ್ಷದ ಕೆಳಗೆ ತೀರ್ಕೊಂಡ್ರು. ಅವರು MA ಕೃಷ್ಣಸ್ವಾಮಿ ಅಂತ ಸಮೃತ ಪ್ರೊಫೆಸರ್, ಅವರನ್ನು ಜೋಕ್ ಮಾಡೋದು. ಕೃಷ್ಣಸ್ವಾಮಿ, ಯು ಆರ್ ಟ್ರಿಪಲ್ MA, ಐ ಸೇ ಯುವರ್ ಇನಿಷಿಯಲ್ ಈಸ್ MA, ಯುವರ್ ಕ್ವಾಲಿಫಿಕೇಷನ್ ಈಸ್ MA, ಯು ಆರ್ ಆಲ್ಸೋ MA ಅಂತ. ಅವ್ರ ಪಾಪ ನಕ್ಬಿಡೋರು, ಅದನ್ನು ಸೀರಿಯಸ್ ಆಗಿ ತೆಗೆದುಕೋತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ದಟ್ ಈಸ್ ಸೆನ್ಸ್ ಆಫ್ ಹ್ಯೂಮರ್. ಇಟ್ಸ್ ಆಲ್ ಗಿವ್ ಆ್ಯಂಡ್ ಟೇಕ್. ಆ ರೀತಿಯಾಗಿ ಇದ್ರೇ ಅದು ಚೆನ್ನಾಗಿರೋದು ಯಾವಾಗಲೂ ಕೂಡ. ಇಲ್ಲದೆ ಹೋದರೆ ಇಟ್ಸ್ ನೋ ಗುಡ್. ಮನಸ್ಸಿನಲ್ಲಿ ಶಿವನನ್ನು ಧ್ಯಾನ ಮಾಡಿ ನಾನು ದ್ವಿಜರಿಗೆ ದಾನ ಮಾಡಲಿಲ್ಲ, ಮೂಲ ಮಂತ್ರಗಳನ್ನು ಪಠಿಸುತ್ತಾ ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಿಸಲಿಲ್ಲ. ಅಗ್ನಯೇ ಸ್ವಾಹ, ಅಗ್ನಯ ಇದನ್ನ ಮಮ ಅನಿಸೋದು ಹೊಟ್ಟೋಗಿರುತ್ತೆ. 7 ನಾಲ್ಗೆಗಳು ಅಗ್ನಿಗಿರೋದು. ನಮಗೆ 1 ನಾಲ್ಗೆ ಇದ್ದೇ ಹಸುವಾಗುತ್ತೆ. ನಿಮಗೂ ಈಗ ಹಸುವಾಗ್ತಾ ಇದೆ ಅಂತ ಕಾಣುತ್ತೆ. ಇನ್ನೊಂದು 10 ನಿಮಿಷ ತಡಿಬೇಕು, ಏನು ಮಾಡೋದು, ಇನ್ನೂ 10 ನಿಮಿಷ ಟೈಮ್ ಇದೆ. ಸೊ ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇಚ ಸಪ್ತ ಜಿಹ್ವಾ. ಮುಂಡಕೋಪನಿಷತ್ತಲ್ಲಿ ವರ್ಣನೆ ಬರುತ್ತೆ. ಅಗ್ನಿಗಿರ್ತಕ್ಕಂಥ 7 ನಾಲ್ಗೆಗಳು, ಕಾಳಿ ಕರಾಳಿ ಮನೋಜವ ಸ್ಫುಲಿಂಗಿನಿ ವಿಶ್ವರುಚಿ ಲೇಲಾಯಮಾನ ಸಪ್ತ ಜಿಹ್ವಾ. ಈ 7 ಕೂಡ ಅಗ್ನಿಗಿರ್ತಕ್ಕಂಥ ನಾಲ್ಗೆಗಳು. ಹಿಲ್ಬ್ರ್ಯಾಂಟ್ ಅನ್ನೋ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ 2ನಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಎವರ್ ಹಂಗ್ರಿ ಗಾಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾನೆ ಫೈರ್ಗೆ. ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್. ಫೈರ್ ಈಸ್ ಆಲ್ವೇಸ್ ಹಂಗ್ರಿ. ಅದಕ್ಕೆ ನಾವು ಮೊದಲೆತ್ಕೋತ ಅಗ್ನಿಗೆ ಸ್ವಾಹ ಹೇಳಿಬಿಡೋದು. ಆವಾಗ ಕೆಲಸ ಸರಿಯಾಗತ್ತೆ ಅಂತ. ಋಗ್ವೇದ ಶುರುವಾಗೋದೇ ಅಗ್ನಿ ಮಂತ್ರದಿಂದ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಪೂರ್ವೇ ವಿಋಷಿಭಿರೀಢ್ಯೋ ನೂತನೈರುತ ಸ ದೇವಾಂ ಯೇಹ ವಕ್ಷತಿ ಅಗ್ನಿನಾರಯಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇ ವಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯಾ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಮೊದಲನೇ ಮಂತ್ರ. ಭಯ ಪಡಬೇಡಿ, ಪೂರ್ತಿ ಏನು ಹೇಳಲ್ಲ. ಯಾಕೆ ಅಂದರೆ ಆಮೇಲೆ ಆಚೆ ನಾಳಿದ್ದು ರಾತ್ರಿ ಆಗತ್ತೆ. ಈ ದೃಷ್ಟಿಯಿಂದ ಗಂಗಾ ನದಿಯ ದಡದಲ್ಲಿ ಕುಳಿತು ವ್ರತಾಚರಣೆ ಮಾಡಲಿಲ್ಲ. ಗಂಗಾ ಅನ್ನೋದು ಎಷ್ಟು ಪವಿತ್ರವಾಗಿರ್ತಕ್ಕಂಥ ಶಬ್ದ ಅಂದರೆ, ಗಂಗಾ ಅಂದ್ರೇನು? ಗಮಯತಿ ಸದ್ಗತೀನ್ ಪ್ರಾಪಯತಿ ಇತಿ ಗಂಗಾ. ಯಾವುದು ಎಲ್ಲರಿಗೂ ಕೂಡ ಸದ್ಗತಿಯನ್ನು ಉಂಟು ಮಾಡುತ್ತೋ ಅದು ಗಂಗಾ. ಅದಕ್ಕೆ ನಮ್ಮಲ್ಲಿ ಗಂಗಾಷ್ಟಕ ಇದೆ, ಗಂಗಾ ಲಹರಿ ಇದೆ, ಗಂಗಾ ಸ್ತೋತ್ರಗಳಿದೆ. 26 ಗಂಗೆ ಮೇಲೆ ಸ್ತೋತ್ರಗಳಿದೆ ಅಂತ ವೇಣಿ ಮಾಧವ ಶಾಸ್ತ್ರಿ ಜೋಶಿ ಎಂಬತಕ್ಕಂಥವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಕ್ತನ ಪ್ರಾಧ್ಯಾಪಕರಾಗಿರ್ತಕ್ಕಂಥವರು ಭಾಮತಿ ಎಂಬತಕ್ಕಂಥ ಮನೆಯಲ್ಲಿ ಸಾಧನಕೇರಿನಲ್ಲಿ ಧಾರವಾಡದಲ್ಲಿ 5/8/0008ರಲ್ಲಿ 21 ವರ್ಷಗಳ ಕೆಳಗೆ ಬರೆದಿರ್ತಕ್ಕಂಥ ಗ್ರಂಥ ಈಗ ಒಂದು ಕಾಪಿನೂ ಸಿಗ್ತಾ ಇಲ್ಲ. ಅವರು ಗಂಗಾ ಸ್ತೋತ್ರಗಳ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. 26 ಗಂಗಾ ಸ್ತೋತ್ರಗಳು. ನನ್ನ ಹತ್ರ ಒಂದು ಜೆರಾಕ್ಸ್ ಕಾಪಿ ಇದೆ, ಏಕೆಂದರೆ ಅಲ್ಲಿ ಹೋದಾಗ ತೊಗೊಂಬಂದೆ. ಅದೊಂದು ಹುಚ್ಚಿದೆಯಲ್ಲ ನನಗೆ, ಎಲ್ಲಿ ಹೋದರೂ ಕೂಡ ತೊಗೊಂಬರೋದು ಪುಸ್ತಕದ ಹುಚ್ಚು. ಹಾಗಾಗಿ ಗಂಗಾ ನದಿ, ಗಂಗಾ ಸ್ನಾನಂ ತುಂಗಾ ಪಾನಂ, ಅದಕ್ಕೆ ಹೇಳ್ತಕ್ಕಂಥದ್ದು. ಸೊ ಗಂಗೆಯಲ್ಲಿ ಸ್ನಾನ ಮತ್ತು ತುಂಗೆಯಲ್ಲಿ ಪಾನ. ಆದರೆ ಈಗ ಕಾಶಿಲಿ ಹೋಗಿ ಗಂಗೆಯಲ್ಲಿ ಮಾತ್ರ ದಯವಿಟ್ಟು ಸ್ನಾನ ಮಾಡಬೇಡಿ. ಈಗಿರ್ತಕ್ಕಂಥ ಪ್ರೆಸೆಂಟ್ ಕಂಡೀಷನ್ನಲ್ಲಿ ನೀವು ಹೋದರೆ ಇದ್ದಿದ್ದೆಲ್ಲ ಕಳ್ಕೊಂಬರಂಗಾಗತ್ತೆ. ನಮ್ಮ ತಂದೆಯವರ ಅನುಭವ ಯಾರಿಗೂ ಆಗೋದು ಬೇಡ. ಅವರು PhD ಒಂದು ಎಕ್ಸಾಮಿನೇಷನ್ಗೆ ವೈವಾಗ ಹೋದಾಗ ಒಬ್ಬರೇ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗಿ ಹಾಕ್ಕೊಂಡಿರ್ತಕ್ಕಂತಹ ಒಳಗಡೆ ನೆಟ್ ಬನೀನ್, ಪಾಕೆಟ್ ಇರ್ತಕ್ಕಂಥ ಬನ್ನಿನಲ್ಲಿ ದುಡ್ಡು ಇರ್ತಕ್ಕಂಥ ವಾಚು, ವಾಪಸ್ ಬರೋಕ್ಕೆ ಟಿಕೆಟು ಎಲ್ಲ ಇಟ್ಕೊಂಡು ಒಂದು ಮುಳುಗು ಹಾಕಿ ಏಳಷ್ಟೊತ್ತಿಗೆ ಬನೀನಲ್ಲೇ ಇತ್ತು. ಬನೀನ್ ಜೋಬಲ್ಲಿ ಇದ್ದಿದ್ದಿರಲಿಲ್ಲ ಅಷ್ಟೆ. ಉಟ್ಕೊಂಡಿರ್ತಕ್ಕಂಥ
ಟವಲ್ ಬಿಟ್ಟು ಇನ್ನೂ ಇರಲಿಲ್ಲ ಮೈಯಲ್ಲಿ. ಹಾಗೆ ವಾಪಸ್ ಹೋಗಿ ಯೂನಿವರ್ಸಿಟಿಗೆ ಒಬ್ಬ ಆಟೋವನ್ನು ಮಾಡಿಕೊಂಡು, ಆಟೋವನಿಗೆ ಇವ್ರು ದುಡ್ಡು ಕೊಡ್ತಾರೋ ಇಲ್ವೋ ಅಂತ ಗಾಬರಿಯಾಗಿ, ಕೊಡ್ತೀನಪ್ಪ ನಾನು ಮೋಸ ಮಾಡಲ್ಲ ಅಂಥೇಳಿ ಆ ಯೂನಿವರ್ಸಿಟಿ ಪ್ರೊಫೆಸರ್ ಮನೆಗೆ ಹೋಗಿ ಅವನಿಂದ ಸಾಲ ಮಾಡ್ಕೊಂಡು ವಾಪಸ್ ಬಂದರು ಬೆಂಗಳೂರಿಗೆ. ಆ ಸ್ಥಿತಿ ಯಾರಿಗೂ ಆಗೋದು ಬೇಡ ಕಾಶಿನಲ್ಲಿ. ಯು ಶುಡ್ ಎಕ್ಸ್ಕ್ಯೂಸ್ ಮೀ ಫಾರ್ ಬೀಯಿಂಗ್ ಓವರ್ ಪರ್ಸನಲ್, ಐ ಕಾಂಟ್ ಹೆಲ್ಪ್ ಇಟ್, ಸಮ್ಟೈಮ್ಸ್ ಐ ಗೆಟ್ ಎಮೋಷ್ನಲ್. ಅದರಿಂದ ಏಕೆಂದರೆ ಒಬ್ರಿಗಾಗಿರೋ ದುಸ್ಥಿತಿ ಇನ್ನೊಬ್ರಿಗೆ ಆಗಬಾರ್ದು, ನಿಮ್ಗೆ ಎಚ್ಚರಿಕೆ ಮಾತಿಂದ ಹೇಳ್ತಾ ಇದ್ದೇನೆ ಹೊರತು ಆ ಇನ್ಸಿಡೆಂಟ್ ಕೋಟ್ ಮಾಡಬೇಕು ಅಂತಲ್ಲ ನನ್ನ ಉದ್ದೇಶ. ಹುಷಾರಾಗಿರಿ ಕಾಶಿಗೆ ಹೋದಾಗ ಅಂತ. ಗಂಗಾ ನದಿಯ ದಡ, ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಗೀತಾ, ಗಂಗಾ, ಗೋವಿಂದ, ಗಾಯತ್ರಿ ಅನ್ನೋ 4 ಗಕಾರದಿಂದ ಹೊರಟಿರ್ತಕ್ಕಂಥ ಶಬ್ದಗಳನ್ನು ಯಾರು ಪ್ರತಿನಿತ್ಯ ಉಚ್ಚಾರ ಮಾಡ್ತಾರೋ ಅವರಿಗೆ ಮರುಜನ್ಮ ಇಲ್ಲ ಅಂತ. ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ಸೊ ಮರುಜನ್ಮನೇ ಇಲ್ಲ ಅವರಿಗೆ ಅಂತ. ಗಂಗೆಗೆ ತ್ರಿಪತಗ ಒಂದು ಮಾತಿದೆ, 3 ಕಡೆನೂ ಗಂಗೆ ಹರಿತಾಳೆ. ಸ್ವರ್ಗದಲ್ಲಿ ಹರಿದರೆ ಮಂದಾಕಿನಿ, ಭೂಲೋಕದಲ್ಲಿ ಹರಿದರೆ ಗಂಗಾ, ಪಾತಾಳದಲ್ಲಿ ಹರಿದರೆ ಭೋಗವತಿ. ಅದಕ್ಕೇನೆ ತ್ರಿಪತಗ ಗಂಗೆಗಿರ್ತಕ್ಕಂಥ ಹೆಸರು. ಸೊ ಗಂಗೆ ಹೇಗೆ ಹರಿತಾಳೆ ಅಂದರೆ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಸ್ವಚ್ಛಂದೋಚ್ಚಲ ದಚ್ಚ ಕಚ್ಚ ಕುಹರ ಛತೇತರಂಬುಚ್ಛಟ ಮೂರ್ಛನ್ ಮೋಹ ಮಹರ್ಷಿ ಹರ್ಷವಿತ ಸ್ನಾನಾನ್ನಿ ಕನ್ಹಾಯವಹ ಭಿದ್ಯ ದುದ್ಯ ದುದಾರ ದರ್ದುರದರಿ ದೀರ್ಘ ದರಿದ್ರದ್ರುಮ ದ್ರೋಹೋದ್ರೇಕ ಮಹೋರ್ಮಿಮೇದರ ಮದ ಮಂದಾಕಿನಿ ಮಂದತಾಂ. ಇಷ್ಟೆಲ್ಲ ಹೇಳಿ ಏನಾಯಿತು ಕೊನೆಗೆ? ಮಂದಾಕಿನಿ ಮಂದತಾಂ, ಗಂಗೆ ಹರಿತಾ ಇದ್ದಾಳೆ ಅಷ್ಟೇ. ಅದಕ್ಕೆ ಇಷ್ಟು ಶಬ್ದಗಳು ಉಪಯೋಗಿಸಿದ್ರೆ ಅದಕ್ಕೆ ಅಧಮ ಕಾವ್ಯ ಅಂತ ಹೆಸರು. ನಮ್ಮಲ್ಲಿ ಉತ್ತಮ ಕಾವ್ಯ ಅಂದರೆ ಇಟ್ ಶುಡ್ ಹ್ಯಾವ್ ಧ್ವನಿ ಸಜೆಷನ್. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಆ ಮಾತನ್ನು ಹೇಳ್ತಾನೆ. ಮಧ್ಯಮ ಕಾವ್ಯ ಅಂದ್ರೇನು ಅಂದರೆ ಗುಣೀಭೂತ ವ್ಯಂಗ್ಯ ಇದ್ದರೆ ಅದು ಮಧ್ಯಮ ಕಾವ್ಯ. ಇಂಥದಕ್ಕೆ ಅಧಮ ಕಾವ್ಯ ಅಂತ. ಬರೀ ವರ್ಡ್ಸ್ ಅಷ್ಟೇ. ಸುಮ್ಮನೆ ಶಬ್ದಗಳ ಒಂದು ಭರಾಟೆ ಇರುತ್ತೆ ಹೊರತು ವಾಗ್ವೈಖರಿ, ಶಬ್ದಜರಿ, ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂತದ್ವತ್ ಭುಕ್ತಯೇ ನತು ಮುಕ್ತಯೇ. ವಿವೇಕ್ ಚೂಡಾಮಣಿಯಲ್ಲಿ ಶಂಕರ್ ಅದಕ್ಕೆ ಹೇಳೋದು, ಈ ವಾಗ್ವೈಖರಿ, ಈ ಶಬ್ದಜರಿ ಎಲ್ಲ ನಿನಗೆ ಊಟ ಕೊಡುತ್ತೆ ಹೊರತು ಮೋಕ್ಷ ಕೊಡಲ್ಲಪ್ಪ. ಆ ದೃಷ್ಟಿಯಿಂದ ಮುಖ್ಯವಾಗಿ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿನೇ ರಕ್ಷತೆ ಡುಕ್ರಿಂಕರಣೆ. ನಿನಗೆ ಈ ಡುಕ್ರಿಂಕರಣೆ ಯಾವುದು ಕೊನೆಗೆ ಬರಲ್ಲ. ಶಿವ ಅಂದ್ರೇನು? ವ್ಯಾಕರಣಕ್ಕೂ ಶಿವಾನೇ ಅಧಿಪತಿ. ನೃತ್ತಾವಸಾನೆ ನಟರಾಜರಾಜೋ ನನಾದಡಕ್ಕ ನವಪಂಚವಾರಂ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ನೋಡಿ, ಅದಕ್ಕೆ ಮಾಹೇಶ್ವರ ಸೂತ್ರಾಣಿ ಅಂತ ಹೆಸರು ಬಂದಿದ್ದು. ಅದಕ್ಕೆ ವ್ಯಾಕರಣಕ್ಕೂ ಶಿವಾನೇ ತಂದೆ. ಈಗ ವ್ಯಾಕರಣ ಅಂದ್ರೆ ಕ್ಯಾಕರ್ಣ ಅಂತ ಆಗ್ಬಿಟ್ಟಿದೆ. ಮಕ್ಕಳನ್ನ ಕೇಳಿ, ನಮಗೆ ಸಮೋಸ ಗೊತ್ತು ಸರ್, ಸಮಾಸ ಗೊತ್ತಿಲ್ಲ. ಏನಪ್ಪ ಕಷ್ಟ? ಯಾಕೆ ನಿನಗೆ ಗೊತ್ತಾಗ್ತಾ ಇಲ್ಲ ಸಮಾಸ? ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷಃ ತತ್ಪುರುಷ ಸ್ಮೃತಃ. ಮುದಾಯ್ತು, ತಗೊಂಬ. ಯಾವ ಸಮಾಸ ತಗೊಂಬರ್ತೀಯ ತಗೊಂಬ. ಇಷ್ಟು ಸುಲಭವಾಗಿ ಕಂಡುಹಿಡಿಬೋದು ನೋಡಿ. ಹೇಳೋರು ಆ ರೀತಿ ಹೇಳಿಕೊಟ್ರೆ ಯಾಕೆ ಕಷ್ಟ ಆಗತ್ತೆ ಮಕ್ಕಳಿಗೆ? ಆ ದೃಷ್ಟಿಯಿಂದ ಟೀಚರ್ಸನ್ನು ಬ್ಲೇಮ್ ಮಾಡಬೇಕೇ ಹೊರತು ಸ್ಟೂಡೆಂಟ್ಸ್ನಲ್ಲ. ವಿ ಆರ್ ನಾಟ್ ಪರ್ಫೆಕ್ಟ್. Students are inquisitive, but we are not catering to the needs because we don't have conscience. ಅದು ಬಂದಿರೋದು ಪ್ರಾಬ್ಲಮ್. ನೋಡಿ, ಗಂಗಾ ನದಿಯ ದಡದಲ್ಲಿ ಕುಳಿತು ವ್ರತಾಚರಣೆ ಮಾಡಲಿಲ್ಲ, ನಿಯಮಗಳಿಂದ ತಪಸ್ಸನ್ನು ಮಾಡಲಿಲ್ಲ. ತಪಸಂತಾಪೆ, ತಪ ಆಲೋಚನೆ, 2 ಧಾತುಗಳಿಂದ ತಪಸ್ಸನ್ನೋ ಶಬ್ದ ನಿಷ್ಪತ್ತಿ ಆಗುತ್ತೆ. ವಾಚಕ ತಪಸ್ಸು, ಕಾಯಿಕ ತಪಸ್ಸು, ಮಾನಸಿಕ ತಪಸ್ಸು. ಈ ರೀತಿಯಾಗಿ ತಪಸ್ಸಿಗೂ ಶಿವಾನೇ ಮುಖ್ಯವಾಗಿರ್ತಕ್ಕಂಥದ್ದು. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ತಮ್ಮ ಆತ್ಮಾನಂ ಆತ್ಮನ್ಯವಲೋಕಯಂತಂ. ನೋಡಿ, ತನ್ನನ್ನು ತಾನು ನೋಡ್ಕೋತಾ ಶಿವ ತಪಸ್ಸು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪಾರ್ವತಿಯ ದೇಹಾಕರ್ಷಣೆ ಇಟ್ಕೊಂಡು ಮನ್ಮಥ ಅಲ್ಲಿ ಬಂದು ಪ್ರಯೋಗ ಮಾಡಿದ್ರಿಂದ, 3ನೇ ಕಣ್ಣವನ್ನು ತೆಗೆದಿದ್ದರಿಂದ, ಮನ್ಮಥ ಸುಟ್ಟು ಬೂದಿ ಆಗಿದ್ದರಿಂದ, ಅನಂಗ ಎಂಬತಕ್ಕಂಥ ಪರ್ಯಾಯ ಪದ ಅವನಿಗೆ ಬಂದಿದ್ದರಿಂದ, ಅಮರಕೋಶದಲ್ಲಿರ್ತಕ್ಕಂಥ 24 ಪರ್ಯಾಯ ಪದಗಳಲ್ಲಿ 8ನೇ ಪರ್ಯಾಯ ಪದ ಆವತ್ತಿಂದ ಸಾರ್ಥಕ ಆಯಿತು. ಆ ದೃಷ್ಟಿಯಿಂದನೇ ಅನಂಗಃ ಅನ್ನೋದು 8ನೇ ಪರ್ಯಾಯ ಪದ. ಮದನಃ, ಮನ್ಮಥಃ, ಮಾರಃ, ಪ್ರದ್ಯುಮ್ನಃ, ಮೀನಕೇತನಃ, ಕಂದರ್ಪಃ, ದರ್ಪಕಃ, ಅನಂಗಃ. ಸೊ ಆ ದೃಷ್ಟಿಯಿಂದ ಅದು ಯಾವಾಗ ಸಾರ್ಥಕ ಆಯಿತು ಅಂದರೆ ಆವಾಗ ಸಾರ್ಥಕ ಆಗಿದ್ದು. ಇನ್ನು ಶಿವ ಅಂದ್ರೆ ಏನು? ನಾಟ್ಯಾಚಾರ್ಯನೂ ಶಿವನೇ. ನೃತ್ತಾವಸಾನೆ ನಟರಾಜರಾಜೋ ನನಾಡಡಕ್ಕಾಂ ನವಪಂಚವಾರ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ ಹೇಳಿದಾಗೇನೆ ದೇವಾನಾಮಿದಮಾಮನಂತಿ ಮುನಯಃ ಕಾಂತಂ ಕೃತಂ ಚಾಕ್ಷುಷಂ ರುದ್ರೇಣೇದಂ ಉಮಾಕೃತವ್ಯತಿಕರೆ ಸ್ವಾಂಗೇ ವಿಭಕ್ತಂದ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಕಾಳಿದಾಸನ ಮಾತು ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ. ರುದ್ರನಿಂದ ಬಂದಿರತಕ್ಕಂಥದ್ದು ತಾಂಡವ, ಪಾರ್ವತಿಯಿಂದ ಬಂದಿದ್ದು ಲಾಸ್ಯ. ರುದ್ರ ತಾಂಡವವನ್ನು ತಂಡು ಕೊಟ್ಟ, ತಂಡುಯಿಂದ ಅದು ಗಂಡಸರಿಗೆಲ್ಲ ಬಂತು ಪ್ರಪಂಚದಲ್ಲಿ. ಲಾಸ್ಯವನ್ನು ಪಾರ್ವತಿ
ಉಷಾದೇವಿ ಬಾಣಾಸುರನ ಮಗಳಿಗೆ ಕೊಟ್ಟಲು, ಅವಳಿಂದ ಅದೆಲ್ಲ ಕೂಡ ಭೂಲೋಕಕ್ಕೆ ಬಂತು. ಅದರಿಂದಾನೇ ತಾಂಡವ ಮತ್ತು ಲಾಸ್ಯ ಆ ರೀತಿ ತೆಗೆದುಕೊಂಡ್ರೂ ಕೂಡ ನೃತ್ಯದ ದೃಷ್ಟಿಯಲ್ಲೂ ತಂದೆ ತಾಯಿಂದ್ರೆ ಅವರೇ. ಇನ್ನು ವಾಕು ಮತ್ತು ಅರ್ಥ ತೆಗೆದುಕೊಂಡ್ರೆ ಅದಕ್ಕೂ ಶಿವ ಪಾರ್ವತಿಯರೇ. ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ವಾಕಿಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ವಾಕಿಲ್ಲ. ಅದನ್ನಿಟ್ಕೊಂಡೇ ಬಿಮಲ್ ಕೃಷ್ಣ ಮತಿಲಾಲ್ ಎಂಬತಕ್ಕಂಥ ವಿದ್ವಾಂಸರು ಡಾಕ್ಟರ್ ರಾಧಾಕೃಷ್ಣನ್ ಆದಮೇಲೆ ಸ್ಪಾಲ್ಡಿಂಗ್ ಪ್ರೊಫೆಸರ್ ಆಫ್ ಈಸ್ಟರ್ನ್ ರಿಲಿಜನ್ಸ್ ಅಂಡ್ ಎಥಿಕ್ಸ್ ಆಕ್ಸ್ಫರ್ಡಲ್ಲಿ ಸಕ್ಸೀಡ್ ಆದವರು ಒಂದು ಪುಸ್ತಕ ಬರೆದಿದ್ದಾರೆ, ವರ್ಡ್ ಆ್ಯಂಡ್ ದ ವರ್ಲ್ಡ್ ಅಂತ. ಪ್ರಾರಂಭ ಆಗೋದು ಆ ಸೆಂಟೆನ್ಸ್ ಹಾಗೆ, ಕ್ಯಾನ್ ದೇರ್ ಬಿ ವರ್ಡ್ ವಿತೌಟ್ ಎ ವರ್ಲ್ಡ್ ಆರ್ ವರ್ಲ್ಡ್ ವಿತೌಟ್ ಎ ವರ್ಡ್ ಅಂತ ಶುರುವಾಗುತ್ತೆ. ಸೊ ಶಬ್ದಕ್ಕೂ ಮತ್ತು ಅರ್ಥಕ್ಕೂ ಇರತಕ್ಕಂಥ ಅವಿನಾಭಾವ ಸಂಬಂಧ ನೋಡಿ. ಒಂದು ಬಾಯಲ್ಲಿ ಶಬ್ದ ಬಂದ ಕೂಡಲೇ ಅರ್ಥ ಇರಬೇಕು, ಅರ್ಥ ಇರಬೇಕಾದ್ರೆ ಶಬ್ದ ಇರಬೇಕು, ಅದೆರಡೂ ಕೂಡ ಒಟ್ಟಿಗೆ ಹೋಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಟರಾಜನಾಗಿ ಅವನು ಮಾಡಿರ್ತಕ್ಕಂಥ ಕೆಲಸ ಏನು, ದಕ್ಷಿಣಾಮೂರ್ತಿಯಾಗಿ ಅವನು ಮಾಡಿರ್ತಕ್ಕಂಥ ಕೆಲಸ ಏನು, ವೀರಭದ್ರನಾಗಿ ಶಿವ ಮಾಡಿರ್ತಕ್ಕಂಥ ಕೆಲಸ ಏನು, ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು. ವೀರಭದ್ರ ಸ್ವಾಮಿಯ ದೇವಸ್ಥಾನ ಕಟ್ಟಿಸ್ತಕ್ಕಂಥ ಪುಣ್ಯಾತ್ಮರು ಇಲ್ಲೇ ಇದ್ದಾರೆ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೀರಭದ್ರ ಎಂಬತಕ್ಕಂಥದ್ದು ಶಿವನ ಒಂದು ರೌದ್ರವಾಗಿರ್ತಕ್ಕಂಥ ರೂಪ. ಆ ದೃಷ್ಟಿಯಿಂದನೇ ಶಿವ ರುದ್ರನಾದಾಗ ಆವಾಗ ಅವನು ವೀರಭದ್ರನಾಗ್ತಾನೆ. ಎಲ್ಲರಿಗೂ ಭದ್ರ, ಪಾಪಿಗಳಿಗೆ ಅವನು ವೀರ. ಆ ದೃಷ್ಟಿ ವೀರನೂ ಹೌದು, ಭದ್ರನೂ ಹೌದು. ಯಾರಿಗೆ ಭದ್ರ, ಯಾರಿಗೆ ವೀರ ಅಂತ ಅಷ್ಟೇ ಪ್ರಶ್ನೆ. ಪುಣ್ಯಾತ್ಮರಿಗೆ ಅವನು ಭದ್ರ, ಪಾಪಾತ್ಮರಿಗೆ ಅವನು ವೀರ. ಎರಡೂ ಸರಿಯೇ, ವಿರೋಧಾಭಾಸ ಅಲ್ಲ. ವಿರೋಧಾಭಾಸ ಅಲ್ಲಿರೋದು ವಿರೋಧ ಅಲ್ಲ. ಆ ದೃಷ್ಟಿಯಿಂದನೇ ಆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಟ್ಟದಲ್ಲಿ ಶಿವ ಏನಿದ್ದಾನೆ ಅದನ್ನು ಆ ಶಿವನನ್ನು ಜಪ ಮಾಡಬೇಕು ಎಂಬುದಾಗಿ ಇಟ್ಟುಕೊಂಡು ಆವಾಗ ಮಾತ್ರ ಮನಸ್ಸಿಗೆ ನಿಗ್ರಹ ಉಂಟಾಗತ್ತೆ. ಮನಸ್ಸು ನಮ್ಮ ಅಧೀನದಲ್ಲಿರುತ್ತೆ, ಮನಸ್ಸಿನ ಅಧೀನದಲ್ಲಿ ನಾವಿರೋದಿಲ್ಲ ಅಂತ ಮೊದಲನೇ ಶ್ಲೋಕದಲ್ಲಿ ಸದಾಶಿವ ಬ್ರಹ್ಮೇಂದ್ರ ಅಪ್ಪಣೆ ಕೊಡಿಸಿದ್ದಾರೆ. ಇನ್ನು 12 ಶ್ಲೋಕ ಇದೆ. ಅದು ನಾಳೆ ಭಗವಂತ ಏನು ಆಡಿಸ್ತಾನೋ, ನನ್ನ ಬುದ್ಧಿಗೆ ಏನು ಬರುತ್ತೋ ಅದನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಸದಾಶಿವ ಬ್ರಹ್ಮೇಂದ್ರ ಶ್ರೀ DVG ಸಮರ್ಪಣ ಮಸ್ತು.